ಒಂದನ್ನು ಲಘ್ವೀಕರಿಸುವ ಅಂದರೆ ಸಣ್ಣದಾಗಿ ನೋಡುವಂತಹ ಒಂದು ಉದ್ಗಾರ ಇದೆ. ಅದೇನು ಮಹಾ ಬಹುಶಃ ಅದರ ಮೂಲ ಅಂದರೆ ಈ ಅದೇನು ಮಹಾ ಎನ್ನುವ ಉದ್ಗಾರದ ಮೂಲ ಈ ಮಹಾನಾಟಕ ಅಥವಾ ಹನುಮನ್ ನಾಟಕ ಇರಬಹುದೇ ಎಂಬುದು ಬರೇ ಕೀಟಲೆಯ ಗುಮಾನಿ ಅಷ್ಟೆ. ಈ ಗಮ್ಮತ್ತಿನ ಗುಮಾನಿಗೆ ಕಾರಣ ನಾವು ಏನು ಮಹಾ ಅನ್ನುವಾಗ ಆ ಮಹಾ ಶಬ್ದಕ್ಕೆ ಒಂದು ನಿರ್ದಿಷ್ಟವಾದ ಆಯಾ ಅಳತೆ ಇಟ್ಕೊಂಡಿರುವುದಿಲ್ಲ. ಪ್ರಸ್ತುತ ಹನುಮಾನ್ ನಾಟಕದ ಅಂಗ ಅವಯವ ಸ್ವರೂಪ ಲಕ್ಷಣಗಳಿಗೂ ಒಂದು ನಿರ್ದಿಷ್ಟತೆ ಎಂಬುದು ಇಲ್ಲ. ಅಗದಿ ಇದು ನಾಟಕವೇ ಎಂಬ ಮೂಲ ಪ್ರಶ್ನೆಯೊಂದಿಗೆ ಮಹಾನಾಟಕ ತೆರೆದುಕೊಳ್ಳುತ್ತದೆ. ಹೆಚ್ಚಾಗಿ ಏನು ಇಲ್ಲವೇ ಇಲ್ಲವೆನ್ನುವಷ್ಟು ಗದ್ಯವಿಲ್ಲದ ಶ್ಲೋಕಗಳ ಪೇರೊಜ್ಜೆಯ ವೃತ್ತ ನಿಬಿಡತೆಯಲ್ಲಿ ದಡಕಾಣದ ದೂರದತ್ತ ಸಾಗುತ್ತಲೇ ಇರುವ ಪದ್ಯ ಪ್ರಚಯ. ಯಾವುದೇ ರಂಗನಿರ್ದೇಶನದ ಉಸಾಬರಿಗೂ ಇದರ ಕರ್ತೃ ಹೋಗಿಲ್ಲ. ಇದು ಹೇಗೆ ನಾಟಕದ ದಿರುಸು ಹಾಕಿಕೊಂಡಿತು ಎಂಬುದೇ ಸೋಜಿಗದ ವಿಷಯ. ವಾಲ್ಮೀಕೇರುಪದೇಶತಃ ಸ್ವಯಂ ಅಹೋ ವಕ್ತಾ ಹನುಮಾನ್ ಕವಿಹಿ. ಸೂತ್ರಧಾರನ ಓಂ ಪ್ರಥಮದ ಈ ಉದ್ಗಾರ ಈ ಮಹಾನಾಟಕದ ಕವಿ ಸ್ವಯಂ ಹನುಮಂತ. ಆದ್ದರಿಂದ ಇದು ಹನುಮನ್ ನಾಟಕ ಅಂತ ಸಾಬೀತುಪಡಿಸುತ್ತದೆ. ಸಮಗ್ರ ರಾಮಾಯಣ ಕಥೆ 9, 10 ಅಥವಾ 14 ಅಂಕಗಳು ಶ್ಲೋಕ ಸಂದೋಹ ಸಂಭಾರಗಳಿಂದ ಇದು ಮಹಾನಾಟಕ ಎಂಬ ಅಗ್ಗಳಿಕೆ ಗಳಿಸಿರಬೇಕು. ಇದರ ತಾಜಾ ಪ್ರತಿ ಎಂಬುದು ಇಲ್ಲದಿರುವುದು ಒಂದು ವೈಶಿಷ್ಟ್ಯ. ಮಧುಸೂದನನಿಂದ ಸಂಕಲಿತವಾದ ಔತ್ತರೇಯ ಪಾಠದಲ್ಲಿ 9, 10 ಅಂಕ ಇದ್ದರೆ ದಾಮೋದರ ಮಿಶ್ರನ ದಾಕ್ಷಿಣಾತ್ಯ ಪಾಠದಲ್ಲಿ 14 ಅಂಕ ಇವೆ. ಈ ಎರಡು ಪಾಠಗಳ ಪದ್ಯಗಳಲ್ಲಿ ಸಾಮ್ಯವೂ ಇಲ್ಲ, ಏಕಸೂತ್ರತೆಯೂ ಇಲ್ಲ. ಹೀಗಾಗಿ ಹನುಮಾನ್ ನಾಟಕ ಏಕಕರ್ತೃಕವಲ್ಲದೆ ಅನೇಕ ಕರ್ತೃಕ ಇರಬಹುದು. ಭವಭೂತಿ, ಮುರಾರಿ, ಜಯದೇವರ ಈ ಉತ್ತರರಾಮಚರಿತ, ಅನರ್ಘರಾಘವ, ಪ್ರಸನ್ನರಾಘವ ಮುಂತಾದ ಕೃತಿಯ ಶ್ಲೋಕಗಳು ಹನುಮಾನ್ ನಾಟಕದ ಕೃತಿಗರ್ಭ ಸೇರಿದ್ದಾವೆ. ಇದು ಛಾಯಾನಾಟಕ, ಪುರಾಣ ಕಾವ್ಯ, ಚಂಪು ಶೈಲಿಯ ಕಥಾಗ್ರಂಥ, ಹರಿಕಥೆಯಂತಹ ಕಥನ ಕುತೂಹಲಿಗಳು ಮಾಡಿಕೊಂಡ ಅನುಕೂಲ ಗ್ರಂಥ. ಹೀಗೆ 10 ಹಲವು ಅಭಿಪ್ರಾಯ ವಿದ್ವಾಂಸರಲ್ಲಿ ಈ ಕೃತಿಯ ಕುರಿತು ಮೂಡಿಬಂದಿದೆ. ಹನುಮಾನ್ ನಾಟಕ ಹೇಗೂ ಪ್ರಯೋಗ ಅನುಕೂಲಿ ಅಲ್ಲ. ಹಾಗಾಗಿ ಅದರ ನಾಟಕೀಯ ಸ್ವರೂಪದ ಬಗ್ಗೆ ಗಾಬರಿ ಪಡಬೇಕಾಗಿಲ್ಲ. ಆದರೆ ಅದರ ಪದ್ಯಗಳ ಸಾಹಿತ್ಯಿಕ ಗುಣ, ಗಾತ್ರ, ಗಾಂಭೀರ್ಯ ಆಕರ್ಷಕವಾದ್ದು, ರಮಣೀಯವಾದ್ದು, ಆಸ್ವಾದ್ಯವಾದ್ದು. ಯಾರೇ ಬರೆದಿರಲಿ, ಯಾರೇ ಸಂಕಲಿಸಿರಲಿ, ಅದರಲ್ಲಿ ಅಡಕಿಸಿದ ಶ್ಲೋಕ ಸಾಹಿತ್ಯ ನಿತ್ಯಾರಾಧ್ಯ. ಅದಕ್ಕಾಗಿ ಈ ಕಾವ್ಯ ನಾಟಕವನ್ನು ಅವಲೋಕಿಸಬೇಕು. ಬಹುತೇಕ ಸಾಹಿತ್ಯ ಜೀವಿಗಳಿಗೆ ಜಿಹ್ವಾಗ್ರದಲ್ಲಿರುವ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಅದರ ಪೂರ್ವಾರ್ಧ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ರಾಮ ಹೇಳಿದ್ದಾನೆ ಅನ್ನುವಂತಹ ಮಾತು. ಈ ಶ್ಲೋಕದ ಆಕರದ ಬಗ್ಗೆ ಇನ್ನೂ ಹುಬೆ ಚರ್ಚೆಯ ಕವಣೆ ತೆರಿಕಲ್ಲಾಟ ನಡೆಯುತ್ತಲೇ ಇದೆ. ಆ ಅಮರ ಪದ್ಯ ಇದೇ ಹನುಮನ್ ನಾಟಕದಲ್ಲಿತ್ತು ಎಂಬ ವಾದವೂ ಇದೆ. ಹನುಮನ್ ನಾಟಕದ ರೂಪಚಿತ್ರ ಹೇಗಿದೆ ಎಂದರೆ, ಯಾವುದೇ ಉತ್ಕೃಷ್ಟವಾದ ಅಜ್ಞಾತ ಮೂಲವಾದ ಪದ್ಯ ಎಲ್ಲಿಯದು ಅಂತ ಕೇಳಿದರೆ ಕಣ್ಣು ಮುಚ್ಚಿ ಮೊದಲ ಉತ್ತರವಾಗಿ ಹನುಮಾನ್ ನಾಟಕ ಅನ್ನಬಹುದು. ಇಂತಹ ವಿಲಕ್ಷಣ ಕೃತಿ ಓದುವುದು ಹಾಗಿರಲಿ, ನೋಡುವುದಕ್ಕೂ ಸಿಗದ ಭಣಭಣಾಯಮಾನ ಸ್ಥಿತಿಯಲ್ಲಿ ಅದರ ಕುರಿತು ಅಧಿಕೃತವಾಗಿ ಹೇಳಬಹುದಾದವರು ವಿದ್ವದ್ವ್ಯಾಸಂಗ ವಲಯದ ನಿತ್ಯ ನಿಧಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಮಾತ್ರ. ಮಾಹಿತಿ ಸಿಗದವರ ಏಕಾಶ್ರಯ ಡಾಕ್ಟರ್ ಆರ್ ಗಣೇಶ್. ಸ್ವಯಂ ಲೋಕೋತ್ತರ ಕವಿಯಾದ ಗಣೇಶರ ಪದ್ಯಗಳು ಹನುಮನ್ ನಾಟಕದಲ್ಲಿದ್ದರೂ ಇರಬಹುದು. ಅಂದರೆ ಮುಂದಿನ ಶತಮಾನದಲ್ಲಿ ಒಬ್ಬನೊಬ್ಬ ಸಂಕಲನಕಾರ ಗಣೇಶರ ಪದ್ಯದ ಸಂಚಿಯಿಂದ ಕೊಂಚ ಎತ್ತಿ ಅದನ್ನು ಕಸೂತಿ ಮಾಡಿದರೆ ನಾವು ಬೆರಗಾಗಬೇಕಾಗಿಲ್ಲ. ಹನುಮಾನ್ ನಾಟಕ ಉಪನ್ಯಾಸ ಇಲ್ಲಿ ಅಂಕಾಂತಗೊಳ್ಳುತ್ತಿದ್ದಂತೆ ಸುಭಾಷಿತದ ಶ್ಯಾಮಲ ಶಾಲೀವನ ತೆರೆದುಕೊಳ್ಳಲಿಕ್ಕಿದೆ. ಸುಭಾಷಿತ ಕನ್ನಡದಲ್ಲಿ ಒಳ್ಳೆ ನುಡಿ. ಇದು ಆದಿಮಧ್ಯಾಂತರಹಿತವಾದ ಭಗವತ್ತತ್ವವಿದ್ದಂತೆ. ಅದರಲ್ಲೂ ಸಂಸ್ಕೃತದ ಸುಭಾಷಿತವೆಂಬುದು ಅಪರಂಪಾರ ಪಾರಾವಾರ. ಸಮಗ್ರ ಲೋಕಜೀವನದ ಪಡಿಗನ್ನಡಿಯಾದ ಸುಭಾಷಿತವು ಗಣೇಶರ ಸ್ವಭಾಷಿತದಲ್ಲಿ ಸಂಪನ್ನಗೊಳ್ಳಲಿದೆ.
ಇಂತಹ ವಿಶಿಷ್ಟ ಕೃತಿಗಳ ಬಗ್ಗೆ ಉಪನ್ಯಾಸ ನೀಡಲು ಒಪ್ಪಿದ ಸರಸೋದಾರರಾದ ಡಾಕ್ಟರ್ ಗಣೇಶರಿಗೆ ಹನುಮದ್ವತ್ ಹಾರ್ದ ಸ್ವಾಗತ. ಕಾರ್ಯಕ್ರಮ ಆಯೋಜಿಸಿದ ಶ್ರೀಮತಿ ದೀಪ್ತಿ ಮತ್ತು ಶ್ರೀಶ ತಿರುಮಲೇಶ್ವರವರಿಗೆ ಸಸ್ನೇಹ ಸ್ವಾಗತ. ಮಹಾನಾಟಕದ ಶ್ರೋತಾರರಾಗಿ ಪ್ರೇಕ್ಷಕರಾಗುತ್ತಿರುವ ತಮಗೆಲ್ಲ ಸಭಾವ ಸ್ವಾಗತ. ಇದೀಗ ಉಪನ್ಯಾಸ. ಎಲ್ಲರಿಗೆ ನಮಸ್ಕಾರ. ಗೆಳೆಯ ಶ್ರೀ ಶಂಕರನಾರಾಯಣ ಉಪಾಧ್ಯಾಯರು ಹನುಮನ್ ನಾಟಕದ ಕೆಲವೊಂದು ಸ್ಥೂಲವಾದ ರೂಪರೇಖೆಗಳನ್ನು ಕೂಡ ಕೊಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಅಷ್ಟರ ಮಟ್ಟಿಗೆ ನನ್ನ ಸಮಯ ಕೂಡ ಉಳಿಯಿತು. ಹನುಮನ್ ನಾಟಕದ ಕರ್ತೃ ಗೊತ್ತಿಲ್ಲ, ಕೃತಿಯ ವಿಸ್ತಾರ ಎಷ್ಟು ಅನ್ನೋದನ್ನು ನಿಶ್ಚಯವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಪ್ರಾಯಶಃ 10-11ನೇ ಶತಮಾನದ ಹೊತ್ತಿಗೆ ಒಂದು ಆಕಾರ ತಾಳಿ 15ನೇ ಶತಮಾನದವರೆಗೂ ಬೆಳೀತಾ ಬಂತು ಅಂತ ಅನಿಸುತ್ತದೆ. ಅಲ್ಲಿ ವಾಲ್ಮೀಕಿ ರಾಮಾಯಣದ ಶ್ಲೋಕಗಳಿಂದ ಮೊದಲುಗೊಂಡು ಭೋಜ ಮತ್ತು ರಾಜಶೇಖರ, ಭವಭೂತಿ, ದಿನ್ಯಾಗ, ಕಾಳಿದಾಸ ಮೊದಲಾದ ಸುಮಾರು ಕಡಿಮೆ ಅಂದರೆ 800-1000 ವರ್ಷಗಳ ಅವಧಿಯ ಕವಿಗಳ ಬೇರೆ ಬೇರೆ ಪದ್ಯಗಳು ಸೇರಿವೆ. ಮತ್ತು ಇನ್ನೆಲ್ಲೂ ಕಾಣದೇ ಇರುವ ರಮಣೀಯವಾದ ಪದ್ಯಗಳು ಸೇರಿವೆ. ಇಲ್ಲಿರುವ ಪದ್ಯಗಳು ಮಹಾಕಾವ್ಯಗಳಿಂದ ಬಂದಿವೆ, ನಾಟಕಗಳಿಂದ ಬಂದಿವೆ, ಚಂಪೂ ಕಾವ್ಯಗಳಿಂದಲೂ ಬಂದಿವೆ, ಮತ್ತು ಇದರಿಂದಲೂ ಕೂಡ ತಾನಾಗಿ ರೂಪುಗೊಂಡಿರುವಂಥದ್ದು ಉಂಟು. ಇದು ನಿಜವಾಗಿ ಲೋಕದಲ್ಲಿ ರಾಮಕಥೆ ಹೇಗೆ ಜನಜನಿತವಾಗಿದೆಯೋ, ಯಾರದು ಅಂತ ಹೇಳೋಣ ರಾಮಾಯಣ, ಯಾರಿಗೆ ರಾಮ ಸಂದವನು, ಎಲ್ಲರಿಗೂ ಸೇರಿದವನು, ಆ ರೀತಿಯಲ್ಲಿ ಹನುಮನ್ ನಾಟಕ ಉಂಟು. ಇಲ್ಲಿರ ಸ್ವಾರಸ್ಯ ನಾನು ಮೊದಲೇ ತಿಳಿಸಬೇಕಾದ್ದೇನೆಂದರೆ, ಶಂಕರನಾರಾಯಣ ಉಪಾಧ್ಯಾಯರು ಹೇಳಿದರು, ನಾಟಕ ರಚನೆ, ಪಾತ್ರ ಪರಿಚಯ ಈ ರೀತಿಯಾಗಿ ಬೆಳೆಯೋದಿಲ್ಲ. ಇಲ್ಲಿರುವುದೆಲ್ಲ ಒಳ್ಳೆ ಉಕ್ತಿ ಸ್ವಾರಸ್ಯ ಇರುವಂಥ ಶ್ಲೋಕಗಳು. ಅವರು ಹೇಳಿಬಿಟ್ರು, ಹನುಮನ್ ನಾಟಕದಲ್ಲಿ ಮುಂದೆ ನನ್ನ ಶ್ಲೋಕವೂ ಸೇರಬಹುದು ಅಂತ. ಅವರ ದಿವ್ಯ ದೃಷ್ಟಿಯದು ಎಷ್ಟು ವಿಶೇಷವೋ ಗೊತ್ತಿಲ್ಲ. ಕಾರಣ, ನನಗೊಂದು ಐಡಿಯಾ ಬಂದಿತ್ತು. ಹನುಮನ್ ನಾಟಕವನ್ನು ನೋಡಿದ ಮೇಲೆ ಇದಕ್ಕಿಂತ ಪರಿಷ್ಕೃತವಾಗಿ, ಇನ್ನು ವಿಸ್ತಾರವಾಗಿ ಸಂಸ್ಕೃತದಲ್ಲಿರುವ ರಾಮಕಥಾ ಸಂಬಂಧಿಯಾದ ರಮಣೀಯ ಶ್ಲೋಕಗಳಿಂದೆಲ್ಲ ಕಥಾನುಸಾರವಾಗಿ ಹೊಂದಿಸಿಬಿಡೋಣ ಅಂತ. ಅದರೊಳಗೆ ನಂದು ಒಂದು ಶ್ಲೋಕ ಸೇರಲಿ ಅಂತ ಹೀಗೆ ಅಂದುಕೊಂಡಿದ್ದೆ. ಅದು ಮಾಡೋದು ಯಾತಕ್ಕೆ, ಇನ್ನೊಂದು 1000 ಶ್ಲೋಕಗಳಷ್ಟು ದೊಡ್ಡ ಕೃತಿ ಆಗುತ್ತೆ, ಯಾರು ಓದ್ತಾರೆ ಅಂತ ಸುಮ್ಮನೆ ಬಿಟ್ಟೆ. ಆದರೆ ರಘುವಂಶ ಮತ್ತು ಮಹಾವೀರ ಚರಿತ, ಅನರ್ಘರಾಘವ, ಪ್ರಸನ್ನ ರಾಘವ, ಬಾಲರಾಮಾಯಣ, ಕುಂದಮಾಲ, ಪ್ರತಿಮಾ ನಾಟಕ, ಅಭಿಷೇಕ ನಾಟಕ, ಜಾನಕಿ ಹರಣ, ಭೋಜಚಂಪು ಮತ್ತು ಜಾನಕಿ ಪರಿಣಯ, ಅದ್ಭುತ ದರ್ಪಣ, ಆಶ್ಚರ್ಯ ಚೂಡಾಮಣಿ, ಈ ರೀತಿ ಹೇಳ್ತಾ ಹೋದರೆ ಒಂದು 30ಕ್ಕೂ ಕಡಿಮೆ ಇಲ್ಲದೆ ಉತ್ಕೃಷ್ಟವಾದ ಕಾವ್ಯಗಳು, ಗದ್ಯ, ಪದ್ಯ, ಚಂಪು, ನಾಟಕಾದಿಗಳು ಸಿಗುತ್ತವೆ. ಅಲ್ಲಿರುವ ಒಳ್ಳೊಳ್ಳೆ ರಾಮಕಥಾನಕ ಶ್ಲೋಕಗಳನ್ನು ಪೋಣಿಸಿದರೇ ಒಂದು ಸಾರವತ್ತಾದ ಕೃತಿ ಆದೀತು ಅಂತ ಅನಿಸಿತ್ತು. ಇದು ಸಂಸ್ಕೃತ ಕವಿಗಳ ಪ್ರತಿಭೆಯ ಪರಿಚಯಕ್ಕೆ ಒಂದು ಕೈಗನ್ನಡಿ ಕೂಡ ಆದೀತು ಅಂತ ಅಂದುಕೊಂಡಿದ್ದು. ಹನುಮನ್ ನಾಟಕ ಅದು ಒಂದು ಮಾದರಿ. ಈ ದೃಷ್ಟಿಯಿಂದ ನೋಡಿದಾಗ ಯಾರೋ ರಸಜ್ಞರು ರಾಮಾಯಣ ಸಂಬಂಧಿಯಾದ ಹಲವು ಪದ್ಯಗಳನ್ನೆಲ್ಲ ಸೇರಿಸುವ ಪ್ರಯತ್ನವನ್ನು ಒಂದು ಕಡೆ ಮಾಡಿದ್ರು. ಇದನ್ನು ಮಾಡಿದವರು ಯಾರೋ ಗೊತ್ತಿಲ್ಲ. ಅವರಂತೂ ಹನುಮಂತನಿಗೆ ಇದನ್ನು ಅಂಟಿಸಿಬಿಟ್ಟಿದ್ದಾರೆ. ಕಥೆ ಒಂದು ಉಂಟು. ಭೋಜರಾಜ ಒಮ್ಮೆ ದಿಗ್ವಿಜಯ ತೀರ್ಥಯಾತ್ರೆ ಮಾಡ್ತಾ ಇದ್ದಾಗ ರಾಮ ಸೇತುವಿನ ಬಳಿಯಲ್ಲಿ ಬಂಡೆಗಳ ಮೇಲೆ ದೊಡ್ಡದಾಗಿ ಕೆತ್ತಲ್ಪಟ್ಟ ಸುಂದರವಾದ ಶ್ಲೋಕಗಳು ಕಾಣಿಸದುವಂತೆ. ನೋಡಿದ ಮೇಲೆ ತನ್ನ ವಜ್ರ ಕಠೋರವಾದ ಉಗುರುಗಳಿಂದ ಹನುಮಂತನೇ ಆ ಗಂಡ ಶಿಲೆಗಳ ಮೇಲೆ ಕೆತ್ತಿ ಬರೆದ ರಾಮಾಯಣ ಅಂತ. ಹೀಗಾಗಿ ಹನುಮನ್ ನಾಟಕ ಅಂತ ಬಂದದ್ದು. ಇದನ್ನು ಮಹಾನಾಟಕ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ 10 ಅಂಕಗಳವರೆಗೆ ನಾಟಕ ಇರಬಹುದು. ಬಾಲರಾಮಾಯಣ ಉಂಟು. ಪ್ರಕರಣ ಸಾಮಾನ್ಯವಾಗಿ 10 ಅಂಕಗಳ ರೂಪಕ. ನಾಟಕ 5ರಿಂದ 10 ಅಂಕಗಳವರೆಗೆ ಇರಬಹುದು ಅಂತ. ಮಾಲಕಾಗ್ನಿಮಿತ್ರ ಅಥವಾ ವಿಕ್ರಮೋರ್ಷಿಯ ಮೊದಲಾದವೆಲ್ಲ 5 ಅಂಕದ ನಾಟಕಗಳಾದರೆ, ಶಾಕುಂತಲ, ಉತ್ತರ ರಾಮಚರಿತ ಮೊದಲಾದವು 7 ಅಂಕದ ನಾಟಕಗಳು. ಇನ್ನು 10 ಅಂಕದ ನಾಟಕ ಬಾಲರಾಮಾಯಣ ರಾಜಶೇಖರಂದು ನಮಗೆ ಕಾಣಿಸುವಂಥದ್ದು. ಆ ರೀತಿಯಾಗಿ 10 ಅಂಕದಲ್ಲಿರುವಂಥದ್ದು ನಾಟಕದ ಲಕ್ಷಣ. ಆದರೆ ಅದಕ್ಕೂ ಮೀರಿ 14 ಅಂಕಕ್ಕೆ ಹೋದರೆ ಅದು ಮಹಾನಾಟಕ ಅಂತ. ಇದನ್ನು ಛಾಯಾನಾಟಕ ಅಂತಲೂ ಕರೀತಾರೆ. ಕಾರಣ ಇಷ್ಟೇ, ಇಲ್ಲಿ ನೇರವಾಗಿ ಪಾತ್ರಗಳು ಬಂದು ಮಾತನಾಡುವಂತೆ ಇಲ್ಲದೆ ಕೆಲವೊಮ್ಮೆ
ಕಥಾ ನಿರೂಪಣೆಯ ಶ್ಲೋಕಗಳು ಬಂದುಬಿಡುತ್ತೆ. ಒಂದು ರೀತಿ ಚಂಪು ಕಾವ್ಯ ಅಂತ ಹೇಳ್ಬೋದು ಆ ಬಗೆಯಾದದ್ದು. ಮತ್ತು ಛಾಯಾನಾಟಕ ಅನ್ನೋದಕ್ಕೆ ಒಂದು ಕಾರಣ, ಈ ತೊಗಲುಗೊಂಬೆಯ ಆಟ ಇತ್ಯಾದಿಗಳನ್ನೆಲ್ಲ ಆಡಿಸುವಾಗ ಪಾತ್ರಧಾರಿಗಳಂತೂ ಯಾರೂ ಮಾತಾಡೋಕ್ಕಿರೋಲ್ಲ, ಹಿಮ್ಮೇಳದಿಂದಲೇ ಮಾತುಗಳು ನಡೆಯುತ್ತವೆ. ಆ ಹಿಮ್ಮೇಳದ ಮಾತುಗಳು, ಈಗ ಯಕ್ಷಗಾನ ಪ್ರಬಂಧ ಹೇಗಿರ್ತದೆ, ಅದು ಸಂಭಾಷಣೆಗಳಿರುವಂತೆ ಬಂದಿರೋದಿಲ್ಲ. ಅದು ಒಟ್ಟಂದಲ್ಲಿ ಯಾವುದೋ ಒಂದು ದೃಶ್ಯ ಚಂಪು ಕಾವ್ಯ ಅಥವಾ ಚಂಪು ದೃಶ್ಯ ಕಾವ್ಯದಂತೆ ಕಾಣಿಸಬಹುದಾದ ರೀತಿಯಲ್ಲಿ ಕಾಣಿಸುತ್ತದೆ ಅಲ್ಲಿಯ ರಚನಾ ಬಂಧ. ಹಾಗೆ ನಾವು ಈ ಒಂದು ಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಪದ್ಯಗಳು, ತುಂಬ ಅಲ್ಪ ಅನ್ನುವ ಗದ್ಯ ಖಂಡಗಳು ಕೂಡ ಕಾಣಿಸುತ್ತವೆ. ಒಟ್ಟಂದದಲ್ಲಿ ಕಥೆಯ ನಿರೂಪಣೆಯೇ ಪ್ರಧಾನವಾದದ್ದು. ಇದು ಒಂದು ಭಾಗವತಿಕೆ, ಪ್ರವಚನ ಇತ್ಯಾದಿಗಳಿಗೂ ಒದಗಿ ಬರುವಂಥ ಕೃತಿ ಅಂತ. ಒಟ್ಟಿನಲ್ಲಿ ಇದರ ಸ್ವರೂಪದ ಬಗ್ಗೆ ಮತ್ತು ಇದರ ಲೇಖಕ ಇತ್ಯಾದಿಗಳ ಬಗ್ಗೆ ಏನೂ ಆಸ್ಥೆಯಿಂದ ಹೇಳುವಂಥದ್ದು ಇಲ್ಲ. ಇರುವುದೆಲ್ಲ ಶ್ಲೋಕ ಚಮತ್ಕಾರ. ಮತ್ತದು ರಸಮಯವಾದದ್ದು, ಸಾಲಂಕಾರ ರಸಾವಹ ಅನ್ನುವ ಶೈಲಿ ಪ್ರಾಸಾನುಪ್ರಾಸ ಪ್ಲಾವಿತವಾದದ್ದು. ಸಾಮಾನ್ಯವಾಗಿ ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನ ಪದ್ಯಗಳೇ ಹೆಚ್ಚು. ದೊಡ್ಡ ದೊಡ್ಡ ಸಮಾಸಗಳು, ಹಾಗಿದ್ದು ಬುದ್ಧಿಗೆ ಭಾರ ಕೊಡುವಂಥ ದುರೂಹ್ಯವಾದ ಕಲ್ಪನೆಗಳು ಅಥವಾ ದುರ್ಜ್ಞೇಯವಾದ ಶಬ್ದಗಳು ಇಲ್ಲ. ಒಂದು ಪಾಂಚಾಲಿ ಶೈಲಿ ಅಂತ ಏನು ಕರಿತೀವಿ, ಆ ಒಂದು ಪಾಂಚಾಲಿ ರೀತಿಗೆ ಸಂಬಂಧಪಟ್ಟಂಥ ಬಗೆ ಇಲ್ಲಿರುವಂಥದ್ದು. ಮತ್ತು ರಾಮಕಥೆ ಎಲ್ಲರಿಗೂ ಗೊತ್ತಿರುವುದು, ಅದರಿಂದ ಕಥೆಯನ್ನು ನಾನು ಹೇಳಬೇಕಾಗಿಲ್ಲ. ಅಲ್ಲಲ್ಲಿ ನನಗಿಷ್ಟವಾದ ಶ್ಲೋಕಗಳು, ಚೆನ್ನ ಅಂತ ಅನಿಸಿರುವ ಶ್ಲೋಕಗಳನ್ನು ಉಲ್ಲೇಖ ಮಾಡಿಕೊಂಡು ಹೋದರೆ ಆಗುತ್ತದೆ. ಇಂದು ನಾಳೆ ಈ ಒಂದು ಕಾವ್ಯದ ನಿರೂಪಣೆಯನ್ನು ನೋಡಿ ಆಮೇಲೆ ಇನ್ನು 3 ದಿವಸದಲ್ಲಿ ಸುಭಾಷಿತಗಳ ಬಗ್ಗೆ ನೋಡೋಣ ಅಂತ ಅಂದುಕೊಂಡಿದ್ದೀನಿ. ನನ್ನ ಗೆಳೆಯ ಶ್ರೀ ತಿರುಮಲೆ ಈ ಸುಭಾಷಿತಗಳ ಬಗ್ಗೆ ವಿಶೇಷವಾಗಿ ಆಸ್ಥವಿಸಿದ್ದರಿಂದ ಈ ಒಂದು ಭಾಷಣದ ಉಪಕ್ರಮ. ಆ ಸಂದರ್ಭದಲ್ಲಿ ನಾಡದ್ದು ಅದರ ವಿವರಗಳನ್ನು ನೋಡೋಣ. ಮೊದಲಿಗೆ ನೋಡಿ, ವೆಂಕಟಾಧ್ವರಿಯ ವಿಶ್ವಗುಣಾದರ್ಶ ಚಂಪುವಿನಿಂದ ಒಂದು ಪದ್ಯವನ್ನು ಆರಂಭ ಮಾಡಿಕೊಳ್ತಾನೆ ಕವಿ. ಕಲ್ಯಾಣಾನಾಂ ನಿಧಾನಂ ಕಲಿಮಲ ಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಎನ್ ಮುಮುಕ್ಷೋ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರ ವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಕೆಲವೊಂದು ಬದಲಾವಣೆ ಕೂಡ ಉಂಟು. ರಾಮನಾಮ ಕಲ್ಯಾಣಗಳಿಗೆಲ್ಲ ನೆಲೆಯಾದದ್ದು, ಕಲಿ ಕಾಲುಷ್ಯವನ್ನು ನಿರ್ಮೂಲನ ಮಾಡುವಂಥದ್ದು, ಪಾವನಕ್ಕೆ ಪಾವನತರವಾದದ್ದು, ಮೋಕ್ಷ ಕಾಮಿಗಳಿಗೆ ಹಾದಿಯ ಬುತ್ತಿಯಾಗಿರುವಂಥದ್ದು, ಪರಮಪದ ಪ್ರಾಪ್ತಿಗೆ ಹೊರಟಂಥ ಮೋಕ್ಷ ಕಾಮಿಗಳಿಗೆ ಹಾದಿ ಉದ್ದಕ್ಕೂ ಬರುವಂಥ ಜೀವಾತವ ದ್ರವ್ಯ, ಮತ್ತು ಕವಿವರರ ಮಾತುಗಳಿಗೆಲ್ಲ ಕೊನೆಯ ನೆಲೆಯಾಗಿ ಬರೆದರೆ ರಾಮಾಯಣ ಬರೆದವನು ಅಂತ ಅನ್ನಿಸ್ಕೊಳ್ಬೇಕು ಅಂತ. ಎಂತೆಂಥ ದೊಡ್ಡ ಕವಿಗಳು ಕೂಡ ರಾಮಕಥೆಯನ್ನು ಬರೀಬೇಕು ಅಂತ ಅಂದುಕೊಂಡ್ರು. ನಮ್ಮ ಪರಂಪರೆಯಲ್ಲಿ ರಾಮಕಥೆ ಬಿಟ್ಟು ಬೇರೆ ಕಾವ್ಯಗಳನ್ನು ಹೆಚ್ಚು ಗಮನಿಸಲಿಲ್ಲ. ಇದು ಒಂದು ಗುಣವೂ ಹೌದು, ದೋಷವೂ ಹೌದು ಅಂತ ಹೇಳಬಹುದು. ಆದರೆ ಆ ಮಟ್ಟಕ್ಕೆ ಸೆಳೆತಾ ಇದೆಯಲ್ಲ ರಾಮಕಥೆ, ಇದು ಅದನ್ನು ಯಾರು ನಿವಾರಣೆ ಮಾಡೋದಕ್ಕೆ ಸಾಧ್ಯ? ಜನಕ್ಕೆ ಆಕರ್ಷಕವಾಗಿ ಬಂದಂಥ ಜೀವನ ಪದ್ಧತಿಯಾಗಿದೆ ಅದು. ಮತ್ತು ನಾವು ಕಲ್ಪಿಸಿಕೊಳ್ಳಬಲ್ಲ ಆದರ್ಶ ಎಲ್ಲ ಅಲ್ಲಿದೆ. ನನಗನ್ನಿಸಿದ್ದು, ಹೆಂಗಸರಿಗೆ ತುಂಬ ಬೇಕಾಗುವ, ಗಂಡಸರಿಗೆ ತುಂಬ ಕಷ್ಟವಾಗುವ ಒಂದು ಮಹಾಗುಣ ರಾಮನಲ್ಲಿದೆ. ಅವನು ಏಕಪತ್ನಿ ವ್ರತಸ್ಥ. ಇದು ಒಂದು ರೀತಿ ಗಂಡಸರಿಗೆ ಅನ್ಅಟೈನಬಲ್ ಐಡಿಯಲ್ ಆಗಿ, ಹೆಂಗಸರಿಗೆ ಎವರ್ ಫ್ಯಾನ್ಸೀಡ್ ಐಡಿಯಲ್ ಆಗಿ ಕಾಣಿಸುವಂಥದ್ದಾಗಿ ರಾಮ ಹಾಗೆ ಬೇಕಾದ ಅಂತ ಬಹಳ ವರ್ಷಗಳ ಯೋಚನೆ ಮಾಡಿ ನಾನು ಬಂದಿರುವ ತೀರ್ಮಾನ. ಇಲ್ಲದೇ ಇದ್ದರೆ ಕೃಷ್ಣ ರಾಮನಿಗಿಂತ 10 ಪಟ್ಟು ಆಕರ್ಷಕನಾದವನು. ಶಿವ ಅದೇ ರೀತಿ ಮಹಾ ಗಂಭೀರನಾಗಿ ಅಂತರ್ಮುಖಿಯನ್ನಾಗಿ ಮಾಡಬಲ್ಲವನು. ಅಷ್ಟಿದ್ರೂ ಕೃಷ್ಣನ ಬಗ್ಗೆ, ಶಿವನ ಬಗ್ಗೆ ಬಂದಿರುವ ಕಾವ್ಯಗಳಿಗಿಂತ ರಾಮನ ಬಗ್ಗೆ ಬಂದ ಕಾವ್ಯಗಳು ಹೆಚ್ಚು. ಮತ್ತು ಅಣ್ಣ ಇದ್ದರೆ ಹೀಗಿರಬೇಕು, ಮಗ ಇದ್ದರೆ ಹೀಗಿರಬೇಕು, ಗಂಡ ಇದ್ದರೆ ಹೀಗಿರಬೇಕು, ಸ್ನೇಹಿತ ಇದ್ದರೆ ಹೀಗಿರಬೇಕು ಅಂತ ನಾವು ಕಲ್ಪಿಸಿಕೊಳ್ಳಬಲ್ಲ ಅಚ್ಚುಕಟ್ಟಾದ ಆದರ್ಶಗಳಿಗೆಲ್ಲವೂ ಆಶ್ರಯವಾಗಿದ್ದಾನೆ ರಾಮ. ಆ ಕಾರಣದಿಂದ ನಮ್ಮ ಮನೋಲತೆ ಬೇಗ ರಾಮ ಅನ್ನುವ ಚಪ್ಪರಕ್ಕೆ ಹಬ್ಬಿಕೊಂಡು ಬಿಡುತ್ತೆ. ಇದು ಅಲ್ಲಿರುವ ಸ್ವಾರಸ್ಯ. ಅದನ್ನು ಕವಿವರ ವಚಸಾಂ ವಿಶ್ರಾಮಸ್ಥಾನಮೇಕಂ ಅಂತ. ಮತ್ತು ಸಜ್ಜನಾನಾಂ ಜೀವಿತಂ, ಸಜ್ಜನರಿಗೆ ಜೀವನಪ್ರಾಯವಾದದ್ದು. ಎಷ್ಟು ಕೋಟಿ ಜನ ರಾಮಕೋಟಿಯನ್ನು ಬರೆದು ಜಪ ಮಾಡಿದವರು, ತ್ಯಾಗರಾಜರಂಥವರು 96 ಕೋಟಿ ಬಾರಿ ಜೀವನದಲ್ಲಿ ರಾಮನಾಮ ಶಬ್ದ ಜಪ ಮಾಡಿದರು ಅಂತಂದರೆ, ಅಂಥ ವಾಗ್ಗೇಯಕಾರ ಶಿಖಾಮಣಿಗೆ ಆ ಮಟ್ಟಕ್ಕೆ ಅದು ಆಕರ್ಷಣೆಯಾಗಿತ್ತು. ರಾಮಾನಂದರೇ, ಕಬೀರರೇ, ಬೋಧೇಂದ್ರ ಸರಸ್ವತಿಗಳೇ, ಶ್ರೀಧರ ಶಾಸ್ತ್ರಿ ಅಯ್ಯಾವಾಳ್, ಒಬ್ಬರೇ ಇಬ್ಬರೇ ಇಡೀ ದೇಶದಲ್ಲಿ ಎಷ್ಟು ಜನ ಕಾಣಿಸ್ತಾರೆ.
ಧರ್ಮದ್ರುಮಸ್ಯ ಬೀಜಂ, ಧರ್ಮ ವೃಕ್ಷಕ್ಕೆ ಬೀಜಭೂತನಾದಂಥವನು. ಅದು ಆಗಿರುವಂಥದ್ದು ರಾಮನಾಮ, ಅದು ನಮ್ಮನ್ನು ಕಾಪಾಡಲಿ ಅಂತ. ಇನ್ನೊಂದು ಯಮಿಶೈವಾ ಸುಮುಪಾಸತೆ ಎನ್ನುವ ಬೇಲೂರಿನ ಶಾಸನ ಪದ್ಯ ಕೂಡ ಇಲ್ಲಿ ಮಂಗಳ ಪದ್ಯವಾಗಿ ಸೇರಿಕೊಂಡು ಬಿಟ್ಟಿದೆ. ಎಲ್ಲ ದೇವತೆಗಳಿಗೂ ಎಲ್ಲ ದರ್ಶನಗಳಿಗೂ ಕೂಡ ಆಕರವಾದಂಥದ್ದು ರಾಮ ವ್ಯಕ್ತಿತ್ವ ಅಂತ. ಇನ್ನೊಂದು ಬಹಳ ನನಗಿಷ್ಟವಾದ ಒಂದು ಪದ್ಯ, ರಾಮ ಯಾವ ರೀತಿಯಲ್ಲಿ ತನ್ನ ಹಂತ ಹಂತವಾದ ಬದುಕಿನಿಂದ ಆಕರ್ಷಕನಾಗ್ತಾನೆ, ಅವನು ಅತಿಲೋಕ ಮನೋಹರನಾಗ್ತಾನೆ, ಲೋಕೋತ್ತರನಾಗ್ತಾನೆ, ಅನುತ್ತರನಾಗ್ತಾನೆ ಅನ್ನೋದನ್ನು ಹೇಳುವಂಥದ್ದು ಸುಭಾಷಿತ ಸಂಕಲನಗಳಲ್ಲಿ ಕಾಣಿಸುತ್ತದೆ. ಬಾಲಕ್ರೀಡನಮಿಂದು ಶೇಖರ ಧನುರ್ಭಂಗಾವಧಿ, ಪ್ರಹ್ವತ ತಾತೆ ಕಾನನ ಸೇವನಾವಧಿ, ದಯಾ ಸುಗ್ರೀವ ಸಖ್ಯಾವಧಿ, ಆಜ್ಞಾ ವಾರಿಧಿ ಬಂಧನಾವಧಿ, ಯಶೋ ಲಂಕೇಶ ನಾಶಾವಧಿ, ಶ್ರೀರಾಮಸ್ಯ ಪುನಾತು ಲೋಕವಶತ ಜಾನಕ್ಯುಪೇಕ್ಷಾವಧಿ ಅಂತ. ರಾಮನ ಮಕ್ಕಳಾಟಿಕೆ ಎಲ್ಲಿವರೆಗೆ ಅಂದರೆ ಶಿವಧನಸ್ಸನ್ನು ಮುರಿಯುವವರೆಗೆ ಅಂತ. ಚಮತ್ಕಾರ ಚೆನ್ನಾಗಿದೆ. ಮಕ್ಕಳು ಅದನ್ನು ಮುರಿ, ಇದನ್ನು ಮುರಿ, ಅದನ್ನು ಬಿಸಾಡು, ಇದನ್ನು ಎತ್ತಾಡು, ಈ ಥರ ಮಾಡ್ತಾರೆ. ರಾಮನ ಮಕ್ಕಳಾಟಿಕೆಯ ಚೇಷ್ಟೆ ಶಿವಧನುಸ್ಸಂತಹ ಪುರಾಣ ಪ್ರಥಿತವಾದ ಮಹಾಧನುಸ್ಸನ್ನು ಮುರಿಯುವವರೆಗೆ ಹೋಯಿತು ಅಂತ. ಅವನು ಅಲ್ಪ ಸ್ವಲ್ಪ ಯಾವುದೊಂದು ಆಟದ ಸಾಮಾನನ್ನು ಗಡಿಯಾರವನ್ನು ಮುರಿದು ತೀರಿಸಿಕೊಂಡವನಲ್ಲ ಅಂತ. ಜೊತೆಗೆ ಬಾಲಕಾಂಡ, ಬಾಲಕ್ರೀಡನಂ ಇಂದುಶೇಖರ ಧನುರ್ಭಂಗಾವಧಿ, ಧನುರ್ಭಂಜನ ಆದಮೇಲೆ ಅವನು ಹುಡುಗ ಅಲ್ಲ, ಮದುವೆ ಆಗಿಬಿಟ್ಟ. ಮೂನಷೋಡಶ ವರ್ಷೀಯ ಮದುವೆ ಆದ, ಅಲ್ಲಿಗೆ ಗೃಹಸ್ಥ ಆದ, ಬೆಳೆದವನು. ಏನ್ರೀ ಅಂತ ಹೇಳುವಂಥವಳು ಬಂದುಬಿಟ್ಲು. ಇನ್ನು ತಾತೆ ಕಾನನ ಸೇವನಾವಧಿ ಪ್ರಹ್ವತ, ವಿನಯಶೀಲತೆ ಅಂದರೆ ತಂದೆಯನ್ನು ಸೇವೆ ಮಾಡೋದು ಎಲ್ಲಿವರೆಗೆ ಅಂದರೆ ಕಾಡಿಗೆ ಹೋಗೋವರೆಗೆ ಅಂತ. ಸೇವೆ ಮಾಡಬೇಕು ಅಂದರೆ ದೂರ ಹೋಗೋದು ಯಾರಾದರೂ ಉಂಟೆ ಎನ್ನುವ ವ್ಯತಿರೇಕ, ವಿರೋಧಾಭಾಸ. ಹತ್ತಿರ ಇರಬೇಕು ಅಂತ. ತಂದೆಯ ಮಾತು ನಡೆಸಬೇಕು ಅಂದರೆ ತಂದೆಯಿಂದ ದೂರ ಇರಬೇಕು. ಆ ವಿರೋಧಾಭಾಸದ ಸ್ವಾರಸ್ಯ ಕೂಡ ಅಲ್ಲಿ ಉಂಟು. ಇನ್ನು ಕಾರುಣ್ಯ, ಪ್ರೀತಿ ಅಂತಂದರೆ ಒಂದು ಮಂಗನ ಜೊತೆಗೆ ಶೇಕ್ ಹ್ಯಾಂಡ್ಸ್ ಮಾಡುವಂಥದ್ದು. ನಾವು ಯಾವತ್ತೂ ನಮ್ಮ ಸಮಾನರ ಜೊತೆಗೆ, ಅದಕ್ಕೂ ಒಂದು ಗುಲಗಂಜಿ ಆದರೂ ಮೇಲಿರೋರ ಜೊತೆಗೆ ಸ್ನೇಹ ಮಾಡಿಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಎಲ್ಲಿವರೆಗೂ ನಮ್ಮ ಚಾಪಲ್ಯ ಅಂತಂದರೆ ಆಲ್ ಆಫ್ ಅಸ್ ಆರ್ ನೇಮ್ ಡ್ರಾಪರ್ಸ್. ಅವರು ಗೊತ್ತಿದ್ದಾರೆ, ಇವರು ಗೊತ್ತಿದ್ದಾರೆ, ಅವ್ರನ್ನ ನೋಡಿದ್ದೆ ಅಂತ ನಮ್ಮ ಸ್ಥಾನವನ್ನು ಉನ್ನತ ಮಾಡಿಕೊಳ್ಳೋದಕ್ಕೆ ಉನ್ನತರ ಜೊತೆಗೆ ನಮ್ಮನ್ನು ನಾವು ಅಂಟಿಸಿಕೊಳ್ತೀವಿ. ಆದರೆ ಸುಗ್ರೀವನ ಜೊತೆಗೆ ಒಂಟಿಸಿಕೊಂಡ ರಾಮ, ಹಾಗಾಗಿ ಸುಗ್ರೀವ ಸೇವಾ ಅವಧಿ. ಇನ್ನು ಆಜ್ಞೆ ವಾರಿದೆ ಬಂಧನಾವಧಿ. ಸಮುದ್ರವನ್ನು ತಡೆಯುವುದು ಅನ್ನೋದು ಎಲ್ಲಾದರೂ ಉಂಟೆ. ನನ್ನನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ ಅಂತ ಒಂದೊಂದು ಬಾರಿಯೂ ಅದು ಅಲೆಗಳ ಮೂಲಕ ಚಪ್ಪಾಳೆ ತಟ್ಟಿ ನೊರೆಗಳ ಮೂಲಕ ಕೇಕೆ ಹಾಕುವ ಅಟ್ಟಹಾಸದ ನಗು ಮಾಡುವಂತೆ ಕಾಣಿಸುತ್ತದೆ ಸಮುದ್ರ. ಅಂಥ ಪಾರಾವಾರವನ್ನು, ಆಕುಪಾರವನ್ನು ಅವನು ಒಮ್ಮೆಲೆ ಒಣಗಿಸಿಬಿಡ್ತೀನಿ. ಚಾಪಮಾನಯ ಸೌಮಿತ್ರೆ ಶರಾನಾಶಿ ವಿಶೋಪಮಾನ್ ಸಾಗರಂ ಶೋಷಯಿಷ್ಯಾಮಿ ಪದ್ಭ್ಯಾಂ ಯಾಂತು ಪ್ಲವಂಗಮಾಹ. ಬಿಲ್ಲನ್ನು ತಾರೋ ಲಕ್ಷ್ಮಣ, ಹಾವಿನ ವಿಷಕ್ಕಿಂತ ತೀಕ್ಷ್ಣವಾದ ಬಾಣಗಳನ್ನು ತಾರೋ, ಒಮ್ಮೆಲೆ ಸಮುದ್ರ ಒಣಗಿಸ್ತೀನಿ, ನಡೆದು ದಡ ಸೇರಲಿ ಮಂಗಗಳು ಅಂತ. ಈ ಮಟ್ಟದ ಆಜ್ಞೆಯನ್ನು ಮಾಡಬಲ್ಲವನಾದ, ಇದು ಅವನಿಗೆ ಇರುವ ಒಂದು ಸ್ಥೈರ್ಯ. ಇನ್ನು ಯಶೋ ಲಂಕೇಶ ನಾಶಾವಧಿ, ಕೀರ್ತಿ ಎಲ್ಲಿವರೆಗೆ ಅಂದರೆ ಲಂಕೇಶ್ವರನನ್ನು ಕೊಲ್ಲುವವರೆಗೆ ಅಂತ. ಅವನು ಬ್ರಾಹ್ಮಣನೇ ಆಗಿರಬಹುದು, ಬ್ರಹ್ಮಬಂಧುವಾದ 10 ತಲೆಗಳ ರಾಕ್ಷಸ, ದಿಕ್ಪಾಲಕರನ್ನು ಗೆದ್ದವನು, ನವಗ್ರಹಗಳನ್ನು ಮೆಟ್ಟಿದವನು. ಬ್ರಹ್ಮನಂಥವರು ಸುಮ್ಮನೆ ಇರಬೇಕಾಯಿತು, ಶಿವನಂಥವರು ಅಭಯ ಕೊಟ್ಟು ಮೌನವಾಗಿರಬೇಕಾಯಿತು. ಆತ್ಮಲಿಂಗವನ್ನೇ ಬೇರ್ಪಡಿಸಿಕೊಂಡು ಕೂತ್ಕೊಳ್ಳುವ ಅನಾತ್ಮಸ್ಥಿತಿ ಬಂದಾಗ ಅವನನ್ನು ಒಂದೇ ದಿವಸದ ಯುದ್ಧದಲ್ಲಿ ಕವಚ, ಕುಂಡಲ, ಆಯುಧ, ಕಿರೀಟ, ರಥ, ಸಾರಥಿ, ತುರಗ ಸಮಸ್ತವನ್ನು ಚಿನ್ನ ಭಿನ್ನ ಮಾಡಿಬಿಟ್ಟು ಬಳಲಿದ್ದೀಯ, ನಾಳೆ ಹೋಗಿ ಬಾ ಅಂತಂತಾನಲ್ಲ. ಈ ಮಟ್ಟದ ಆತ್ಮವಿಶ್ವಾಸದಿಂದ ಅವನಿಗೆ ಮತ್ತೊಂದು ಅವಕಾಶ ಕೊಟ್ಟು ಅವನನ್ನು ಕಡೆಗೆ ಅವನ ಅಪೇಕ್ಷೆಯಂತೆಯೇ ಕೊಂದವನು. ಮನುಷ್ಯರಿಂದ ನನಗೇನೂ ತೊಂದರೆ ಇಲ್ಲ, ಮನುಷ್ಯರು ಕೊಂದರೆ ಪರವಾಗಿಲ್ಲ ಅಂತ ತಾನೇ ವರ ಕೇಳಿಕೊಂಡಿದ್ದು ರಾವಣ. ಈ ರೀತಿ ಕಂಡಾಗ ಅವನ ಕೀರ್ತಿ ಎಷ್ಟು ದೊಡ್ಡದು ಅಂತ. ವಿತರಸಿ ದಿಕ್ಷುರಣೆ ದಿಕ್ಪತಿ ಕಮನೀಯಂ ದಶಮುಖ ಮೌಲಿ ಬಲಿಂ ರಮಣೀಯಂ ಅಂತ ಜಯದೇವ ಹೇಳ್ತಾನೆ. 10 ದಿಕ್ಕುಗಳಿಗೂ ನೀನು ದಿಗ್ದೇವತೆಗಳಿಗೆ ಕಮಲ ಪುಷ್ಪಗಳನ್ನು ಬಲಿ ಕೊಟ್ಟಂತೆ 10 ದಿಕ್ಕುಗಳಿಗೆ ದಶಕಂಠನ ಕಂಠ ಲುಂಠನ ಮಾಡಿಬಿಟ್ಟು ಎಲ್ಲ ಕಡೆಗೂ ದಿಗ್ಬಲಿ ಹಾಕಿಬಿಟ್ಟೆ ಅಂತ. 10 ದಿಕ್ಕುಗಳಿಗೆ ಲಂಕೇಶ್ವರನ ವಿಕಟಾಟ್ಟಹಾಸ ಮಾಡುವ ತಲೆಯನ್ನು ಕೆತ್ತಿ ಕೆಡಹುವ ಮೂಲಕವಾಗಿ ಆ ಧವಳಿಮೆಯ ಆ ದಂತ ಪಂಕ್ತಿಯ ಕಾಂತಿಯೇ ಕೀರ್ತಿ ಕಂದಲಿತವಾಗಿ ದಿಗ್ದಿಶಾಂತ ವಿಶ್ರಾಂತವಾಗಿ ಮಾಡಿಬಿಟ್ಟ ಅಂತ ಅನಿಸುತ್ತೆ. ಇದು ಕಂಡಾಗ ರಾಮನ ಯಶೋ ಲಂಕೇಶ ನಾಶಾವಧಿ.
ಹೀಗೆ ಒಂದೊಂದು ಕಾಂಡದ ಕಥೆಯನ್ನು ಹೇಳ್ತಾ ಇರೋದು ನೋಡ್ಬೋದು. ಬಾಲಕಾಂಡ ಆಯಿತು, ಅಯೋಧ್ಯಕಾಂಡ ಆಯಿತು, ಅರಣ್ಯ ಸುಂದರಕಾಂಡ, ಕಿಷ್ಕಿಂಧ ಆಗಿ ಈಗ ಅರಣ್ಯ ಯುದ್ಧಕಾಂಡ ಆಯಿತು. ಇನ್ನು ನೋಡಿ ಉತ್ತರಕಾಂಡ, ಶ್ರೀರಾಮಸ್ಯ ಪುನಾತು ಲೋಕವಶತ. ಆದರೆ ರಾಮ ಯಾತಕ್ಕಾಗಿ ದೊಡ್ಡವನು ಅಂದರೆ ಲೋಕಪ್ರೀತಿಗಾಗಿ ದೊಡ್ಡವನು. ಲೋಕವಶ ಎಷ್ಟು ಅಂದರೆ ಅವನು ಸೀತೆಯನ್ನು ಉಪೇಕ್ಷೆ ಮಾಡುವ ಮಟ್ಟಕ್ಕೆ ಅಂತ. ಲೋಕ ತೃಪ್ತಿಗಾಗಿ ಸೀತಾ ಪರಿತ್ಯಾಗ ಮಾಡ್ದ ಅಲ್ವಾ, ಆ ಕ್ಲೈಮ್ಯಾಕ್ಸ್ ಲೈನ್ ಇದೆಯಲ್ಲ, ಅದು ತುಂಬ ಚೆನ್ನಾದದ್ದು. ಇದು ಯಾವ ಪೂರ್ವಕವಿ ಬರೆದ ಶ್ಲೋಕವೂ ಅಲ್ಲ, ಹನುಮನ್ ನಾಟಕದಲ್ಲಿ ಮಾತ್ರ ಸಿಗುವುದು. ಇದನ್ನು ಒಂದನ್ನು ಬರೆದವನು ಯಾವನೋ ಅಜ್ಞಾತ ಕವಿ, ಉತ್ಕೃಷ್ಟವಾದ ಕವಿತಾ ವಲ್ಲಭ ಅಂತ ಅನಿಸುತ್ತದೆ. ಆಮೇಲೆ ನೇರವಾಗಿ ಇದು ಸೀತಾ ಕಲ್ಯಾಣಕ್ಕೆ ಬಂದುಬಿಡುತ್ತೆ. ಹಿಂದು ಮುಂದೆ ನೋಡದೆ ಧಡಮ್ಮಂತ ಸೀತಾ ಕಲ್ಯಾಣದವರೆಗೆ ಬಂದು ಮುಟ್ಟಿಸಿಬಿಡುತ್ತೆ. ರಾಮ ಬಿಲ್ಲನ್ನು ಎತ್ತುವ ಹವಣಿನಲ್ಲಿದ್ದಾನೆ, ನಿಂತಿದ್ದಾನೆ. ಸೀತೆ ಅವನನ್ನು ನೋಡ್ತಾಳೆ, ನೋಡಿ ಅಂದುಕೋತಾಳೆ, ಕಮಠ ಪೃಷ್ಠ ಕಠೋರ ಮಿಧಂ ಧನು ಮಧುರ ಮೂರ್ತಿ ರಸೌ ರಘುನಂದನ ಕಥಮಧಿಚ್ಯ ಮನೇನ ವಿಧೀಯತಾಂ ಅಹಹತಾತ ಪಣಸ್ತವ ದಾರುಣ. ಅಪ್ಪ, ಇಂಥ ಕಠೋರವಾದ ಪಣವನ್ನು ನಮ್ಮ ತಂದೆ ಇಟ್ಕೊಂಡು ಬಿಟ್ಟ. ಈ ಬಿಲ್ಲು ನೋಡಿದ್ರೆ ಅತ್ಯಂತ ಕಠೋರ ಭಾರ. ಇನ್ನು ಎದುರಿಗಿರುವ ನನ್ನನ್ನು ನಾನೊಲಿದ ಮಧುರ ಮೋಹನ ಮೂರ್ತಿ ಸುಕುಮಾರ ಥರ. ಹಾಗಿರುವಾಗ ಇವನಿಂದ ಆ ಕೆಲಸ ಆಗುತ್ಯ? ಇವನಿಂದ ಆಗದೇ ಇದ್ಮೇಲೆ ಇನ್ಯಾರಿಂದ ಯಾವ ಕೆಲಸ ಆದರೂ ನನಗೇನು ಪ್ರಯೋಜನ, ನನಗೇನು ಸಂತೋಷ? ಎಂಥ ಎಡವಟ್ಟು ಪಣವನ್ನು ನಮ್ಮಪ್ಪ ಇಟ್ಕೊಂಡು ಬಿಟ್ನಲ್ಲ ಅಂತ. ನಿಜವಾದ ಸಹಜವಾದ ಭಾವಗಳನ್ನು ಕವಿ ತುಂಬ ಚೆನ್ನಾಗಿ ಹೇಳಿದ್ದಾನೆ. ಆಮೇಲೆ ಇಲ್ಲಿ ಒಂದು ಲಕ್ಷ್ಮಣನಿಗೆ ಸಹಜವಾದದ್ದು, ಆದರೆ ಕಾಂಟೆಕ್ಸ್ನಲ್ಲಿ ಸ್ವಲ್ಪ ವಿರೋಧವಾಗುವ ಅನೌಚಿತ್ಯವೂ ಬರುವಂಥದ್ದು ನೋಡಿ ಉಂಟು. ಅದನ್ನು ಲಕ್ಷ್ಮಣನೇ ಬಿಲ್ ಎತ್ತಿಬಿಡ್ಲ ಅಂತ ಹೋಗ್ತಾನೆ ಅಂತ, ಯಾರೂ ಎತ್ತಾ ಇಲ್ಲ ಅಂತ ಗೊತ್ತಾದಾಗ ಅಣ್ಣನೂ ಮುಂದೆ ಹೋಗ್ತಾ ಇಲ್ಲ ಅಂತಂದರೆ ತಾನು ಬಿಲ್ ಎತ್ತಿಬಿಡ್ತೀನಿ ಅಂತ ಹೋಗುವಂಥದ್ದು. ಪೋಲಂಕಿ ರಾಮಮೂರ್ತಿಗೆ ಏನಾದ್ರು ಗೊತ್ತಿದ್ದಿದ್ದರೆ ದೇವರೇ ಗತಿ, ಪುಣ್ಯ. ಆ ಕಪಿಗೆ ಈ ಮಹಾಕಪಿಯ ಕಾವ್ಯ ಗೊತ್ತಾಗಲಿಲ್ಲ. ಇಲ್ಲದೆ ಇದ್ದರೆ ಇನ್ನೊಂದು ತೀಸಿ ಶುರು ಮಾಡಿಬಿಡೋರು. ಸೀತಾಯಣದ ಥರ ಇನ್ನೊಂದು ಹಸೀತಾಯಣ ಅಂತ ಮಾಡಿಕೊಂಡು, ಲಕ್ಷ್ಮಣನಿಗೆ ಮೊದಲೇ ಇತ್ತು ಸ್ವಯಂವರಕ್ಕೆ ಮೊದಲಿಂದಲೂ ಈ ಬಗ್ಗೆ ಅಭಿಪ್ರಾಯ ಅಂತ ಶುರು ಮಾಡ್ಕೊಂಡು ಬಿಟ್ಟರು ಅನಿಸುತ್ತೆ. ಆದರೆ ಲಕ್ಷ್ಮಣನ ಸ್ವಭಾವಕ್ಕೆ ಸಹಜ ಉತ್ಸಾಹ, ಆ ರೀತಿಯಲ್ಲಿ ಅದನ್ನು ನೋಡಬೇಕು. ನಾನಂತೂ ಟಿಪ್ಪಣಿ ಬರ್ಕೊಂಡಿದ್ದೀನಿ, ಇಲ್ಲಿ ಲಕ್ಷ್ಮಣನು ಸೀತಾಪಣ ಸ್ವೀಕರಣಕ್ಕೆ ಉತ್ಸುಕನಾಗಿರುವುದು ಕಾವ್ಯಾನುಚಿತ ಅಂತ. ಆ ಪದ್ಯವನ್ನು ಅದಕ್ಕೆ ಓದಬೇಕಾಗಿಲ್ಲ. ಅರೆ ಇನ್ಯಾರಾದರೂ ಹನುಮನ್ ನಾಟಕ ಕೇಳಿದ್ದೀವಿ ಬಿಡಿ, ಅದೇನು ದೊಡ್ಡದು, ಇಂಥ ಒಂದು ಅನೌಚಿತ್ಯ ಇದೆ ಅಂದರೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ಹೇಳಿದ್ದಷ್ಟೇ. ಆಮೇಲೆ ರಾವಣನ ಪುರೋಹಿತ ಕೂಡ ಅಲ್ಲಿಗೆ ಬಂದಿರ್ತಾನೆ ಅಂತ. ಇದು ಹನುಮನ್ ನಾಟಕದಲ್ಲಿ ಎಲ್ಲೆಲ್ಲ ಆಕಾರಗಳಿಂದಲೂ ಬರುವ ಕಾರಣ ರಾವಣನೇ ಬರಬೇಕಾಗಿತ್ತು ಸ್ವಯಂವರ ಮಂಟಪಕ್ಕೆ. ರಾವಣನ ಪುರೋಹಿತ ಬರೋದಿನ. ಅವನು ರಾವಣ ಕಾಂಪಿಟೇಷನ್ಸ್ಗೆ ಬರದೆ, ಪರೀಕ್ಷೆಗೆ ಬರದೆ, ನಾನು ಹಳೆ ಡಿಗ್ರಿಗಳನ್ನು ನೋಡಿಬಿಟ್ಟೆ ಹೊಸ ಡಿಗ್ರಿ ಕೊಟ್ಟುಬಿಡಿ ಅಂತ ಕೇಳುವಂಥ ಜಾತಕದವನು. ಏನೆಲ್ಲ ಸಾಧಿಸಿರುವಾಗ ಈ ಶಿವಧನಸ್ಸೇನು, ಈ ಶಿವಧನಸ್ಸನ್ನು ಹಿಡಿದ ಶಿವನನ್ನು, ಅವನನ್ನು ಅರ್ಧ ಮೈಯಲ್ಲಿ ತುಂಬಿಸಿಕೊಂಡ ಪಾರ್ವತಿಯನ್ನು, ಮತ್ತು ಅವನ ಮೈ ಮೇಲಿರ್ತಕ್ಕಂಥ ಗಂಗೆ, ಚಂದ್ರ ಮೊದಲಾದವರನ್ನು, ಅವನ ಪರಿವಾರದಲ್ಲಿರುವಂಥ ಗುಹಾ, ಸ್ಕಂದ, ಗಣಪತಿ, ಮಣಿಕಂಠಾದಿಗಳನ್ನು, ಮತ್ತು ಎಲ್ಲ ಶಿವಗಣಗಳನ್ನು, ಅವರೆಲ್ಲ ಕೂತ ಕೈಲಾಸವನ್ನು, ಇದನ್ನು ಅಂಗೈಯಲ್ಲಿಟ್ಟುಕೊಂಡು ತೂಗಾಡಿಬಿಟ್ಟು ತಕ್ಕಡಿಯಂತೆ ಸಾಮಗಾನ ಮಾಡಿದವನು ಕರಳು ಬಗೆದುಕೊಂಡು ಇವನಿಗೆ ನನ್ನಂಥವನಿಗೆ ಇದೇನು ಮಹಾ ಅಂತನ್ನುವಂಥದ್ದು. ಹಾಗಾಗಿ ಅವನು ಪುರೋಹಿತನನ್ನು ಕಳಿಸಿದ್ದಾನೆ, ನೀನೇ ನೆಗೋಷಿಯೇಟ್ ಮಾಡಿ ಬಂದುಬಿಡು ಅಂತ. ಅವನು ಒಂದು ಹೇಳೋ ಮಾತು ಬರುತ್ತೆ. ಇದು ಬಾಲರಾಮಾಯಣಾದಿಗಳಲ್ಲಿ ಕಾಣಿಸುವಂಥ ಶ್ಲೋಕವೇ. ದಾತವ್ಯೇಯಮವಶ್ಯಮೇವ ದುಹಿತ ಕಸ್ಮೈಷಿದೇನಾಂ ಅಸೋ ದೋಕ್ರೀಡಾ ಮಶಕೀಕೃತ ತ್ರಿಭುವನೋ ಲಂಕಾಪತಿರ್ಯಾಚತೆ ತತ್ಕಿಂ ಮೂಢವ ದೀಕ್ಷಸೆ ನನು ಕಥಾ ಗೋಷ್ಠಿಯೇಷು ನ ಶಾಸತೆ ತದ್ವೃತ್ತಾನಿ ಪರೋ ರಜಾಂಸಿ ಮುನಯ ಪ್ರಾಚ್ಯಾಮರೀಚ್ಯಾದಯ. ಶೈಲಿ ನೋಡಿ, ಪ್ರಾಚ್ಯಾಮರೀಚ್ಯಾದಯ. ಆ ಪದ್ಯದ ಮುಗಿತಾಯದಲ್ಲಿ ಬರುವ ಬಂಧ ಕೌಶಲ ಇದು ಕಸುಬುದಾರರಿಗೆ ಗೊತ್ತಾಗುತ್ತೆ ಅಂತಾರಲ್ಲ, ಪದ್ಯ ಬಂಧ ಎತ್ತುಗಡೆ ಹೇಗೆ, ಮುಗಿತಾಯ ಹೇಗೆ, ಈ ಥರದ್ದು ಕೊಡಲೇಬೇಕು. ಮಗಳನ್ನು ಮದುವೆ ಮಾಡಿ ಕೊಡಬೇಕು, ಅವಳನ್ನು ಯಾರಿಗಾದ್ರೂ ಗಂಟು ಹಾಕಬೇಕು. ಹಾಗಾಗಿ ಮೀನಮೇಷ ಯಾಕೆ ನೋಡ್ತೀಯ ಜನಕ? ದೋಕ್ರೀಡಾ ಮಶಕೀಕೃತ ತ್ರಿಭುವನೋ ಲಂಕಾಪತಿರ್ ಯಾಚತೆ. ಇನ್ನು ಬೇಡೋಕ್ಕೆ ಬಂದವನು ಯಾರು?
ತನ್ನ 20 ತೋಳುಗಳಿಂದ 14 ಲೋಕಗಳನ್ನು ಸೊಳ್ಳೆಗಳಂತೆ ನಿರ್ವಾಹ ಮಾಡಿದವನು. ದೋಹ್ಕ್ರೀಡಾ ಮಶಕೀಕೃತ ತ್ರಿಭುವನು. ಏನು ಒಳ್ಳೆಯ ಫ್ರೇಜು. ಒಂದೊಂದು ಲೋಕವು ಒಂದೊಂದು ಸೊಳ್ಳೆ ಥರ ಹಾರ್ತಾ ಇದ್ದರೆ ಸೊಳ್ಳೆ ಹೊಡೆಯೋದಕ್ಕೆ ನಮಗೆ 2 ಕೈ ಸಾಕಾಗದೆ ಹೋಗ್ಬೋದು. ಆದರೆ ಇವನು 20 ಕೈ ಇದೆ. ಹೀಗಾಗಿ ಯಾವ ಲೋಕವನ್ನು ಇವನು ಬಿಡಲಾರ, ತಟ್ಟಿ ತಟ್ಟಿ ಕುಟ್ಟಿಟ್ಟು ಬಿಡ್ತಾನೆ. ಅದು ದೋಹ್ಕ್ರೀಡಾ ವಶಕೀಕೃತ ತ್ರಿಭುವನೋ. ಮತ್ತು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚೆಂಡಾಡಿಸಿದಂತೆ ಆಡಿಸಿಬಿಡ್ತಾನೆ ಭೂಗೋಳಗಳನ್ನೆಷ್ಟನ್ನು. ತತ್ಕಿಂ ಮೂಢವ ದೀಕ್ಷಸೆ. ಹಾಗಾಗಿ ಏನು ಮಂಕನಂತೆ ನೋಡ್ತಾ ಇದೆಯಾ? ಕಥಾ ಗೋಷ್ಠೀಶು ನ ಶಾಸತೆ. ನೀನು ಮಾತು ಕಥೆಗಳಲ್ಲಿ ಕೇಳಿಲ್ವಾ ನಮ್ಮ ಯೋಗ್ಯತೆ ಎಂಥದ್ದು ಅಂತ? ಎಂಥದ್ದದು? ತದ್ವೃತ್ತಾನಿ ಪರೋರಜಾಂಸಿ ಮುನಯ. ಪರೋರಜಸಿ ಸಾವಧೋಮ್ ಅಂತ ಬೃಹದಾರಣ್ಯಕದಲ್ಲಿ ತುರಿಯ ಗಾಯತ್ರಿ ಅಂತ ಬರ್ತದೆ. ಗಾಯತ್ರಿಗೆ ಕಡೆ ಸಾಲೊಂದುಂಟು, 3 ಸಾಲಲ್ಲದೆ ತ್ರಿಪದ ಗಾಯತ್ರಿ ಅಂತಲ್ಲದೆ ಚತುಷ್ಪದ ಗಾಯತ್ರಿ ಅಂತ ಉಂಟು. ಅದು ಯತಿಗಳ ಗಾಯತ್ರಿ. ಅದು ಪರೋರಜಸಿ ಸಾವಧೋಮ್ ಅಂತ ಕೊನೆಯ ಸಾಲು ಅಂತಂತಾರೆ. ಆ ಗಾಯತ್ರಿ ಸಪ್ತರ್ಷಿಗಳಿಗೆ ಗೋಚರವಾಗುವಂಥದ್ದು, ಜ್ಞಾನಿಗಳಿಗೆ. ಅದನ್ನು ಬಲ್ಲಂಥ ಮರೀಚಿ, ಪುಲಹ, ಪುಲಸ್ತ್ಯ, ಕ್ರತು ಮೊದಲಾದ ಮಹರ್ಷಿಗಳು ಯಾರಿದ್ದಾರೆ ಅವರು ರಾವಣನ ಪೂರ್ವಜರು. ಪುಲಸ್ತ್ಯ ಗೋತ್ರ ಸಂಭೂತನಾದವನು, ವಿಶ್ರವಸ್ಸಿನ ಮಗ, ಪುಲಸ್ತ್ಯನ ಮೊಮ್ಮಗ, ಬ್ರಹ್ಮನ ಮರಿಮಗ. ಇಂಥವನು ನಮ್ಮ ರಾವಣ. ಇವನಿಗೆ ನೀನು ಯಾತಕ್ಕೆ ಕೊಡೋದಿಲ್ಲ ಅಂತನ್ನುವಂಥದ್ದು. ಆಮೇಲೆ ಆಗೋಲ್ಲ ಅಂತಾನೆ, ರಾವಣನೇ ಬರ್ತಾನೆ. ಹಾಗೆ ರಾವಣ ಬಂದು ಬಿಲ್ಲನ್ನು ಎತ್ತೋಕ್ಕೆ ಹೋಗಿ ಆಗದೆ ಒದ್ದಾಡ್ತಾನೆ. ಆಗ ರಾಮ ಬಿಲ್ಲನ್ನು ಎತ್ತೋಕ್ಕೆ ಹೋದಾಗ ಗೃಹೀತ ಹರಕೋದಂಡೆ ರಾಮೇ ಪರಿಣಯೋನ್ಮುಖೆ ಪಸ್ಪಂದೇ ನಯನಂ ವಾಮಂ ಜಾನಕಿ ಜಾಮದಜ್ಞೆಯೋ ಅಂತ. ಇದು ನೋಡಿ ಕಥಾ ನಿರೂಪಣ. ರಾಮ ಬಿಲ್ಲನ್ನು ಎತ್ತಿ ಏರಿಸೋಕ್ಕೆ ಹೊರಟ ಹೊತ್ತಿನಲ್ಲೇ ಸೀತೆಗೂ ಮತ್ತು ಪರಶುರಾಮನಿಗೂ ಎಡಗಣ್ಣು ಹೊಡ್ಕೊಳ್ತು ಅಂತ. ಎಡಗಣ್ಣು ಗಂಡಸರಿಗೆ ಹೊಡ್ಕೊಂಡ್ರೆ ಅದು ಅಶುಭ ಅಂತ ತಾನೆ. ಪರಶುರಾಮನಿಗೆ ತನಗಿನ್ನ ಬರುತ್ತದೆ ಕುತ್ತು ಪುಣ್ಯಲೋಕಗಳಿಗೆ ಅಂತ ಗೊತ್ತಾಯಿತು. ಸೀತೆಗೆ ತನಗಿನ್ನ ಬರುತ್ತದೆ ಕಂಕಣ ಭಾಗ್ಯ ಕೈಗೂಡುವ ಹೊತ್ತು ಅಂತ ಗೊತ್ತಾಯಿತು. ಆಗ ಲಕ್ಷ್ಮಣ ಹೇಳ್ತಾನಂತೆ, ನನ್ನ ಅಣ್ಣ ದೊಡ್ಡ ಸಾಹಸ ಮಾಡ್ತಾನೆ ಅಂತ ಜಗತ್ತಿಗೆ ಒಂದು ಉದ್ಘೋಷ. ಇದು ತುಂಬ ಚೆನ್ನಾಗಿದೆ. ಪೃಥ್ವಿ ಸ್ಥಿರ ಭವ ಭುಜಂಗಮ ಧಾರಯೈನಾಂ ತ್ವಂ ಕೂರ್ಮರಾಜ ತದಿದಂ ದ್ವಿತಯಂ ದಧೀತಾ ದಿಕ್ಕುಂಜರ ಕುರುತ ತತ್ರಿತಯೇ ದಿಧೀರ್ಷಾಂ ರಾಮಃ ಕರೋತಿ ಹರ ಕಾರ್ಮುಕ ಮಾತತಜ್ಯಂ. ಇದು ಪದ್ಯ ಅಂದರೆ ಹೀಗಿರಬೇಕು ಅಂತ ಅನಿಸುತ್ತೆ. ಪೃಥ್ವಿ ಸ್ಥಿರ ಭವ, ಭೂಮಿಯೇ ಸ್ವಲ್ಪ ಗಟ್ಟಿಯಾಗು, ಮೈ ಬಿಗಿ ಹಿಡ್ಕೊ. ಈ ಭೂಮಿಯನ್ನು ಹೊತ್ತಿರುವವನು ಆದಿಶೇಷ. ಭವ ಭುಜಂಗಮ ಧಾರಯೈನ, ಭುಜಂಗಮ ಆದಿಶೇಷ, ನೀನು ಭೂಮಿಯನ್ನು ಗಟ್ಟಿಯಾಗಿ ನಿನ್ನ ಹೆಡೆಗಳ ಮೇಲೆ ಹೊಂದಾಣಿಕೆ ಮಾಡ್ಕೊ, ಬ್ಯಾಲೆನ್ಸ್ ಮಾಡ್ಕೊ. ಆ ಆದಿಶೇಷ ಇರೋದು ಆದಿಕೂರ್ಮನ ಮೇಲೆ. ತ್ವಂ ಕೂರ್ಮರಾಜ ತದಿದಂ ದ್ವಿತಯಂ ದಧೀತಾಹ. ಆದಿಕೂರ್ಮನೆ, ಈ ಆದಿಶೇಷನನ್ನು ಭೂಮಿಯನ್ನು ಎರಡನ್ನೂ ನೀನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ದಧೀತಾಹ ದಿಕ್ಕುಂಜರ ಕುರುತ ತತ್ರಿತಯೇ ದಿಧೀರ್ಷಾಂ. 8 ದಿಕ್ಕುಗಳಿಗೂ ತಮ್ಮ ಪತ್ನಿಯರ ಜೊತೆಗೆ ಒಟ್ಟು 16, 8 ಗಂಡ ಆನೆ 8 ಹೆಣ್ಣಾನೆ, ಇವೆಲ್ಲ ಕುಮುದ, ಅಂಜನ, ನೀಲ ಮೊದಲಾದಂಥವು ಐರಾವಣಾದಿಗಳು. ಅವುಗಳಿಗೆ ಹೇಳ್ತಾ ಇದ್ದಾನೆ, ನೀವು ಈ 3 ಭೂಮಿಯನ್ನು, ಆದಿಶೇಷನನ್ನು, ಆದಿಕೂರ್ಮನನ್ನು ಸರಿಯಾಗಿ ನೋಡ್ಕೊಳ್ಳಿ. ಅವರು ಮಧ್ಯದಲ್ಲಿದ್ದಾರೆ, ನೀವು ಸುತ್ತಲೂ ಇದ್ದೀರಾ. ಹಾಗಾಗಿ ನೀವು ಅಂಚಿನಿಂದ ಈ ಭೂಗೋಳವನ್ನು ಹಿಡಿಯೋದಕ್ಕೆ ಅನುಕೂಲವಾಗುತ್ತದೆ. ಯಾಕೆ? ರಾಮಃ ಕರೋತಿ ಹರ ಕಾರ್ಮುಕ ಮಾತತಜ್ಯಂ. ರಾಮ ಶಿವಧನುಸ್ಸಿಗೆ ಮತ್ತೆ ಹೆದೆ ಏರಿಸ್ತಾ ಇದ್ದಾನೆ. ಯಾವುದೋ ಕಾಲದಲ್ಲಿ ವಾಸುಕಿಯನ್ನು ಹೆದೆಯಾಗಿ ಮಾಡಿ ಶಿವ ಏರಿಸಿದ್ದನಂತೆ ಈ ಬಿಲ್ಲಿಗೆ ನಾಣನ್ನು. ಈಗ ಮತ್ತೆ ಆಗಬೇಕಾಗಿದೆ. ಯಾವ ಕೃತಯುಗದಲ್ಲಾಗಿದ್ದು ಈಗ ತ್ರೇತಾಯುಗದಲ್ಲಿ ಅದಕ್ಕೆ ಸಿದ್ಧರಾಗಬೇಕು ಅಂತ. ರಾಮ ಮಾಡುವ ಶಿವಧನುರ್ಭಂಜನ ಎಷ್ಟು ದೊಡ್ಡ ಕೆಲಸ ಅನ್ನೋದಕ್ಕೆ, ಇಡೀ ಜಗತ್ತೇ ತಲ್ಲಣಿಸೋದಕ್ಕೆ ಅದು ಆಸ್ಪದ ಆಗತ್ತೆ ಅನ್ನೋ ರೀತಿಯಲ್ಲಿ ಮಾಡುವ ಈ ಹಿನ್ನೆಲೆ ಇದೆಯಲ್ಲ, ಇದು ತುಂಬ ಮುಖ್ಯವಾದಂಥದ್ದು. ಆಮೇಲೆ ತುಂಬ ಸುಂದರವಾದ ಪದ್ಯ, ಸಹೋಕ್ತ್ಯಲಂಕಾರದ ಅದ್ಭುತವಾದ ನಿದರ್ಶನ ಅಂತ ಅನಿಸುತ್ತೆ ಇಲ್ಲಿ. ರಾಮ ಬಿಲ್ಲೆತ್ತುತ್ತಾ ಇದ್ದಂತೆ ಏನೇನಾಯಿತು ಅಲ್ಲಿ ಸಂದರ್ಭದಲ್ಲಿ ಅಂತ. ಉತ್ಕ್ಷಿಪ್ತಂ ಸಹ ಕೌಶಿಕೈಸ್ಯ ಪುಲಕೈಃ ಸಾರ್ಧಂ ಮುಖೈರ್ನಾಮಿತಂ ಭೂಪಾನಾಂ ಜನಕಸ್ಯ ಸಂಶಯ ಧಿಯಾ ಸಾಕಂ ಸಮಾಸ್ಫಾಲಿತಂ ವೈದೇಹಿ ಮನಸಾ ಸಮಂಚ ಸಹಸಾ ಕೃಷ್ಟಂ ತಥೋ ಭಾರ್ಗವ ಪ್ರೌಢಾಹಂಕೃತಿ ದುರ್ಮದೇನ ಸಹಿತಂ ತದ್ಭಗ್ನಮೈಷಂ ಧನು. ಬಿಲ್ಲು ನಿಂತಂತೆ. ಹೇಗೆ ಅಂದರೆ ಕೌಶಿಕನ ರೋಮಾಂಚನ ಹೇಗೆ ಕೂದಲು ಸೆಟೆದು ನಿಂತಂತೆ ಬಿಲ್ಲು ಅದರ ಮಲಗಿಸಲ್ಪಟ್ಟ ಪೀಠದಿಂದ ನೆಟ್ಟಗೆ ನಿಲ್ಲಿಸಲ್ಪಡ್ತು ಅಂತ. ಉತ್ಕ್ಷಿಪ್ತಂ ಸಹ ಕೌಶಿಕಸ್ಯ ಪುಲಕೈಹಿ, ಇವನ ರೋಮಾಂಚನದ ಜೊತೆಗೆ ಆ ಬಿಲ್ಲು ರಾಮನ ಕೈಯಿಂದ ನೆಟ್ಟಗೆ ಎದ್ದು ನಿಂತುಕೊಳ್ತು. ಸಾರ್ಧಂ ಮುಖೈರ್ನಾಮಿತಂ ಭೂಪಾನಾಂ, ಅದು ಬಿಲ್ಲನ್ನು ರಾಮ ಬಗ್ಗಿಸ್ದ.
ಬಗ್ಗಿಸಲ್ಪಟ್ಟ ಬಿಲ್ಲು ಅಲ್ಲಿದ್ದ ರಾಜರುಗಳೆಲ್ಲರ ತಲೆ ಬಗ್ಗಿದಂತೆ ಅದು ಬಗ್ಗಿತು. ಜನಕಸ್ಯ ಸಂಶಯ ಧಿಯಾ ಸಾಕಂ ಸಮಸ್ಫಾಲಿತಂ. ಜನಕನಿಗೂ ಮತ್ತು ಇನ್ನು ಕೆಲವರಿಗೂ ಸೀತೆ ಆತ್ಮೀಯರಿಗೂ ಎತ್ತೋದೇನು ಎತ್ತಿಬಿಟ್ಟ, ಬಗ್ಗಿಸೋದೇನೋ ಬಗ್ಗಿಸ್ತಾ, ಇನ್ನು ಹೆದೆ ಏರಿಸೋಕ್ಕಾಗದೆ ಟಾಂಗ್ ಬಿರಾಂಗ್ ಆಗಿಬಿಟ್ರೆ ಅಂತ ಅಂದುಕೊಳ್ತಾ ಇದ್ದರೆ ಒಂದು ಸರ್ತಿ ಹಿಂಗೆ ಅಲ್ಲಾಡಿಸಿ ತಟ್ಟಿದ್ರಂತೆ ಬಿಲ್ಲನ್ನು ರಾಮ. ಅವರಿಗೆಲ್ಲ ಬೆಂತಟ್ಟಿ ಏನು ಯೋಚನೆ ಮಾಡಬೇಡಿ, ಚಿಂತೆ ಇಲ್ಲ ಅಂತ ಹೇಳುವಂತೆ ಇತ್ತಂತೆ. ವೈದೇಹಿ ಮನಸ ಸಮಂಚ ಸಹಸಾ ಕೃಷ್ಣಂ. ಇನ್ನು ಸೀತೆಯ ಮನಸ್ಸಿನ ಜೊತೆಗೆ ಆ ಹೆದೆ ಎಳೆಯಲ್ಪಟ್ಟಂತೆ. ಎಷ್ಟು ಸುಂದರವಾದದ್ದು. ನಾನು ಪೂರ್ವಕವಿಗಳನ್ನು ಓದಬೇಕು ಅಂತ ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂದರೆ, ನಾವು ಬರೆಯೋದಕ್ಕೆ ಎಷ್ಟೋ ಸ್ಫೂರ್ತಿಯನ್ನು ಕೊಡುತ್ತದೆ. ನಾನು ನನ್ನ ಜಾನಕಿ ಜೀವನ ಯಕ್ಷಗಾನ ಬರೆದಾಗ ಸೀತೆ ಅಗ್ನಿಪ್ರವೇಶ ಕಾಲದಲ್ಲಿ ನಾನು ನಿಮ್ಮನ್ನು ಎಂದು ನೋಡಿದ್ದು ಅಂತ ಅವಳು ಹೇಳ್ಕೋತಾಳೆ. ಅಲ್ಲೊಂದು ಕಂದ ಪದ್ಯ ಬರೆದಿದೆ. ಅಂದ ಶಿವಧನುವಿನ ನೂಲೊಂದಂ ನೀಂ ಸೆಳೆದಿರೆನ್ನೊಲವಂ ಅಂತ. ಅದು ಹನುಮನ್ ನಾಟಕದ ಪ್ರಸಾದ. ಅಂದು ನೀವು ಶಿವಧನಸ್ಸಿನ ನೂಲನ್ನು ಎಳೆದಿದ್ದು ನನ್ನನ್ನೇ ಎಳೆದು ಬಿಟ್ಟಿದ್ದು. ಚಂದದಿ ಪಿಡಿದ ಕರಮಂ ಸ್ಪಂದಿಪ ರೋಮಾಂಚ ಮಿನ್ನು ಮಿಳಿದಿಲ್ಲೆನ್ನೊಳ್ಳಂತ. ಆಗ ನೀವು ಕೈ ಹಿಡಿದಾಗ ಆದ ರೋಮಾಂಚ ಇನ್ನೂ ಇಳಿದಿಲ್ಲ ಅಂತ. ಇದು ನನ್ನ ಕಲ್ಪನೆ. ಆದರೆ ನನ್ನ ಕಲ್ಪನೆಯ ಬಾಲಂಗುಚ್ಚಿಗೆ ಮೊದಲು ಹನುಮಂತನಂತೆ ನಿಂತಿರ್ತಕ್ಕಂಥದ್ದು ಹನುಮನ್ ನಾಟಕದ ಆ ಸುಳ್ಳು. ಇಲ್ಲಿ ಕವಿವಾಕ್ಯವಾಗಿ ಬಂದಿದೆ, ಅಲ್ಲಿ ಪಾತ್ರದ ವಾಕ್ಯವಾಗಿ ಬಂದಿದೆ. ಇಲ್ಲಿ ಕವಿ ಪ್ರೌಢೋಕ್ತಿ ಆದರೆ ನಾನು ಬರದಲ್ಲಿ ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ ಅನಿಸ್ಕೊಳ್ಳುವಂಥದ್ದು. ಕವಿಗಳನ್ನೆಲ್ಲ ಸಾಲಿಗಿಟ್ಟು ನೋಡಿದ್ರೆ ಒಬ್ಬರ ಕೈ ಇನ್ನೊಬ್ಬರ ಜೇಬಿನಲ್ಲಿ ಅಂತ ಗಾದೆ ಉಂಟು. ಅದೇ ಯೋಜಾನಾತಿ ನಿಗೂಹಿತುಂ ಸಯೇವ ವಿಜಯೀ ಭೂಯಾತ್. ಯಾರು ಮರೆ ಮಾಡಿಕೊಳ್ಳೋಕ್ಕೆ ಕೇಪಬಲ್ ಆಗಿರ್ತಾರೋ ಅವರು. ಅಂದರೆ ಒಳ್ಳೆಯ ಸೊಲ್ಲನ್ನು, ಒಳ್ಳೆಯ ಸ್ವಾರಸ್ಯವನ್ನು ಅನಾಮತ್ತಾಗಿ ತಂದು ಇಟ್ಕೊಂಡು ಬಿಡಬೇಕು. ಸುಭಾಷಿತವನ್ನು, ತಾಂಬೂಲವನ್ನು, ದಕ್ಷಿಣೆಯನ್ನು ಕೊಟ್ಟ ತಕ್ಷಣ ಗಬಕ್ಕಂತ ಇಟ್ಕೊಂಡು ಬಿಡಬೇಕಂತೆ, ಮತ್ತೆ ಸಿಗುತ್ತೆ ಅನ್ನೋ ಖಾತರಿ ಇಲ್ಲ ಅಂತ ಒಂದು ಸುಭಾಷಿತ ಹೇಳುತ್ತೆ. ಹಾಗೆ ಒಳ್ಳೆಯ ಸೂಕ್ತಿಯನ್ನು ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರಬೇಕು. ಸಂದರ್ಭೋಚಿತವಾಗಿ ಅದನ್ನು ನಮ್ಮ ಕಲ್ಪನೆಗಳಿಂದ ಪರಿಷ್ಕಾರ ಮಾಡಿ ಬಳಸಿಕೊಳ್ಳಬಹುದಾಗಿರುತ್ತದೆ. ಇರಲಿ. ಹೀಗೆ ಆ ಸೀತೆಯ ಮನಸ್ಸಿನ ಜೊತೆಗೆ ಆ ಬಿಲ್ಲಿನ ಹೆದೆ ಕೂಡ ಸೆಳೆಯಲ್ಪಟ್ಟಿತು. ಮತ್ತು ಇಲ್ಲೆಲ್ಲ ನೋಡಿ ರಾಮ ಮಾಡ್ದ ಅಂತ ಹೇಳ್ತಾ ಇಲ್ಲ, ತಾನಾಗಿ ಆಯಿತು ಅಂತಿದೆ. ಅಂದರೆ ಎಲ್ಲವನ್ನೂ ಕರ್ಮಣಿ ಪ್ರಯೋಗದಲ್ಲಿ ಉತ್ಕ್ಷಿಪ್ತಂ ಎತ್ತಲ್ಪಟ್ಟಿತು, ನಾಮಿತಂ ಬಗ್ಗಿಸಲ್ಪಟ್ಟಿತು, ಆಸ್ಫಾಲಿತಂ ತಟ್ಟಲ್ಪಟ್ಟಿತು, ಆಕೃಷ್ಟಂ ಸೆಳೆಯಲ್ಪಟ್ಟಿತು ಅಂತಂದರೆ ಭಗ್ನಂ ಮುರಿಯಲ್ಪಟ್ಟಿತು ಅಂತಂದರೆ ಇದು ಅವಲೀಲೆ ಕೆಲಸ. ಅದಕ್ಕೆ ಭವಿಷ್ಯ ಇತ್ತು, ಆ ಬಿಲ್ಲಿಗೆ ಹಾಗೆ ಆಗಬೇಕು ಅಂತ. ಇದು ಮಾಡೇ ಮಾಡ್ತಾನೆ ರಾಮ ಅನ್ನುವಂಥದ್ದು ಗೊತ್ತಾಗುತ್ತದೆ. ಈ ಕರ್ಮಣಿ ಪ್ರಯೋಗದಿಂದ ಕರ್ತೃವಿನ ಮಹಾತ್ಮೆ ಏನು ಅಂತ ಅನ್ನೋದು ಗೊತ್ತಾಗುತ್ತೆ. ಕೆಲಸ ದೊಡ್ಡದಲ್ಲ, ಕೆಲಸ ಮಾಡ್ತಾ ಇರ್ತಕ್ಕಂಥವನು ದೊಡ್ಡವನು ಅನ್ನುವುದು ಗೊತ್ತಾಗುವಂತೆ ಇದೆಯಲ್ಲ. ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಒಂದು ಭಾಷಾ ಚಮತ್ಕಾರ, ವ್ಯಾಕರಣ, ರಚನೆ ಎಷ್ಟು ಸೊಗಸಾಗಿ ತರುತ್ತದೆ ಅಂತ. ಇನ್ನು ಅದು ಮುರಿದದ್ದು ಹೇಗೆ ಅಂದರೆ ಪರಶುರಾಮನ ಗರ್ವದಂತೆ ಅದು ಮುರಿದು ಹೋಯಿತು ಅಂತ. ಅಷ್ಟನ್ನು ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಕವಿ ಹೇಳಿಕೊಟ್ಟಿದ್ದಾನೆ. ಇದು ತುಂಬ ಚೆನ್ನಾಗಿರುವುದು. ಇದು ಕೂಡ ಯಾವುದೇ ಪೂರ್ವ ಕಾವ್ಯಗಳಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಆಮೇಲೆ ಆ ನಾದ ಏನೇನೆಲ್ಲ ಮಾಡ್ತು ಅಂತನ್ನುವಂಥದ್ದನ್ನು ಹೇಳ್ತಾನೆ. ಸುಮ್ಮನೆ ಆ ಶಬ್ದಗಳ ಆಟಾಟೋಪಕ್ಕೆ ಕೇಳಬೇಕಷ್ಟೆ. ತೃಟ್ಯದ್ಭೀಮ ಧನು ಕಠೋರ ನಿರದಸ್ತ್ರಾಸಾಕರೋದ್ವಿಸ್ಮಯಂ ತ್ರಸ್ಯದ್ ವಾಜಿರವೇ ತ್ರಸ್ಯದ್ವಾಜಿರವೇ ರಮರ್ಗ ಗಮನಂ ಶಂಭೋ ಶಿರಃಕಂಪನಂ ದಿಗ್ಧಂತಿ ಸ್ಖಲನಂ ಕುಲಾದ್ರಿಚಲನಂ ಸಪ್ತಾರ್ಣವೋನ್ಮೇಲನಂ ವೈದೇಹಿ ಮದನಂ ಮದಾಂಧ ದಮನಂ ತ್ರೈಲೋಕ್ಯ ಸಂಮೋಹನಂ. ತೃಟ್ಯದ್ಭೀಮ ಧನು ಕಠೋರ ನಿರದಸ್ತ್ರಾಸಾಕರೋದ್ವಿಸ್ಮಯಂ ತ್ರಸ್ಯದ್ವಾಜಿರವೇರಮರ್ಗ ಗಮನಂ ಶಂಭೋಶಿರಃಕಂಪನಂ ದಿಗ್ಧಂತಿ ಸ್ಖಲನಂ ಕುಲಾತ್ರಿಚಲನಂ ಸಪ್ತಾರ್ಣವೋನ್ಮೇಲನಂ ವೈದೇಹಿ ಮದನಂ ಮದಂದ ದಮನಂ ತ್ರೈಲೋಕ್ಯ ಸಂಮೋಹನಂ. ಬರೆದರೆ ಹಿಂಗೆ ಬರೀಬೇಕು ಪದ್ಯನ. ಸದಾ ಮನಸ್ಸಿನಲ್ಲಿ ಕಾಡುತ್ತದೆ ಏನು ಶೈಲಿ ಹೇಗೆ ಅಂತ. ಆ ಶತೃಪತ್ಯಗಳು ತೃಟ್ಯದ್ ಭೀಮ ಧನು ಕಠೋರ ನಿನದ ಸ್ತ್ರಾಸಾಕರೋದ್ ವಿಸ್ಮಯಂ. ಆ ಮುರಿಯುವ ಬಿಲ್ಲಿನ ಶಬ್ದ ಎಷ್ಟು ತ್ರಾಸವನ್ನು ಮಾಡಿತು, ಎಷ್ಟು ಬೆರಗಾಗುವಂತೆ ಇತ್ತು ಅಂದರೆ ತ್ರಸ್ಯದ್ವಾಜಿರವೇರ ಮಾರ್ಗ ಗಮನ. ಸೂರ್ಯನ 7 ಕುದುರೆಗಳಿಗೆ ಕಿವಿಡಾದಂತೆ ಆಗಿ ದಿಕ್ಕೆಟ್ಟು ಎಲ್ಲಿಗೆ ಹೋಗೋಕ್ಕೆ ಗೊತ್ತಿಲ್ಲದೆ ಪರದಾಡ್ಬಿಟ್ಟುವಂತೆ ಆಕಾಶದಲ್ಲಿ. ಇದು ನೋಡಿ ಕಲ್ಪನೆ ಹೀಗಿರಬೇಕು.
ಸೂರ್ಯನ ಗತಿಯೇ ಸ್ತಂಭಿಸಿ ಹೋಯಿತು ಅಂತನ್ನೋದನ್ನು ಅವನ ಕುದುರೆಗಳಿಗೆ ಹೊಯ್ದಾಟವಾಗಿ ಎಡ ಬಲ ಏನೂ ಗೊತ್ತಾಗದ ಮೇಲೆ ಕೆಳಗೆ ಹೆಂಗಂದ್ರೆ ಹೆಂಗೆ ಓಡಾಡಿಬಿಟ್ವು ಅಂತ. ಇನ್ನು ಶಿವನಿಗೆ ತಲೆ ತೂಗಿಸುವಂತೆ ಮಾಡ್ತು, ಒಬ್ಬ ಗಂಡು ಹುಟ್ಟಿದ್ದಾನೆ, ಈ ಕೆಲಸ ಮಾಡಿದ್ದಾನೆ ಅಂತ. ಆಮೇಲೆ ದಿಗ್ಧಂತಿಗಳೆಲ್ಲ ಹಾಗೆ ಹೀಗೆ ಹೊಯ್ದಾಡಿ ತಲೆಯನ್ನು ತೂಗಾಡಿಸ್ಬಿಟ್ಟುವಂತೆ. ಸಪ್ತ ಕುಲಾಚಲಗಳು ಪಾರಿಯಾತ್ರ, ವಿಂಧ್ಯ ಮತ್ತು ಸಹ್ಯ, ಮಲಯ ಇತ್ಯಾದಿಗಳೆಲ್ಲ ಕೂಡ ಒಂದಷ್ಟು ಅಲ್ಲಾಡಿಬಿಟ್ವು. ಇನ್ನು 7 ಸಮುದ್ರಗಳು ಒಮ್ಮೆ ಸೇರಿ ಒಮ್ಮೆ ದೂರ ಆದವಂತೆ. ಇನ್ನು ವೈದೇಹಿಗೆ ಹೆಮ್ಮೆ ಆಯಿತು, ಅಹಂಕಾರಿಗಳಿಗೆ ಹೆಮ್ಮೆ ಅಳಿಯಿತು, 3 ಲೋಕ ಮರುಳಾಯಿತು ಅಂತ. ಆಮೇಲೆ ರಾಮನ ಮದುವೆಯ ಒಂದು ಸಂದರ್ಭದ ಪದ್ಯ ನೋಡಿ. ಪಿತ್ರ್ಯಮಂಶಮುಪವೀತ ಲಕ್ಷಣಂ ಮಾತೃಕಂಚ ಧನುರ್, ಪರಶುರಾಮನ ಆಗಮನ. ಪಿತ್ರ್ಯಮಂಶಮುಪವೀತ ಲಕ್ಷಣಂ ಮಾತೃಕಂಚ ಧನುರುರ್ಜಿತಂ ದದತ್ ಯಸ್ಸ ಸೋಮ ಇವ ಘರ್ಮಧೀದಿತಿ ಸದ್ವಿಜಿಹ್ವ ಇವ ಚಂದನಧ್ರುಮಃ. ಇದು ಕಾಳಿದಾಸನ ರಘುವಂಶದ 11ನೇ ಸರ್ಗದಲ್ಲಿ ಬರುವಂಥ ಶ್ಲೋಕ. ಅನಾಮತ್ತಾಗಿ ಹಾಕ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ಮದುವೆ ಮುಂದಿನ ವಿವರಗಳ ಕವಿ ಹೋಗೋದೇ ಇಲ್ಲ, ಪರಶುರಾಮ ಓಡ್ ಬಂದದ್ದನ್ನೇ ಹೇಳ್ತಾ ಇದ್ದಾನೆ. ಕಾಳಿದಾಸನ ಪದ್ಯವನ್ನು ಅನಾಮತ್ತಾಗಿ ತೊಗೊಂಡ್ಬಿಟ್ಟಿದೆ. ಇಲ್ಲಿ ತಂದೆಯ ಯಜ್ಞೋಪವೀತವನ್ನು, ತಾಯಿಯ ಬಿಲ್ಲನ್ನು ಒಟ್ಟಿಗೂ, ಅಂದರೆ ತಾಯಿ ರೇಣುಕಾದೇವಿ, ಅವಳು ಕ್ಷತ್ರಿಯ ಕನ್ಯೆ, ತಂದೆ ರುಚಿಕನ ಮಗ ಜಮದಗ್ನಿ, ಹೀಗೆ ಬ್ರಾಹ್ಮಕ್ಷಾತ್ರ ಸಮಾಯೋಗವಾಗಿ ಯಜ್ಞೋಪವೀತವನ್ನು ಬಿಲ್ಲನ್ನು ಧರಿಸಿರುವವನು ಹೇಗಿದ್ದ ಅಂತಂದರೆ ಸೂರ್ಯ ಚಂದ್ರರಿಬ್ಬರೂ ಸೇರಿದಂತೆ ಇತ್ತು. ಬ್ರಾಹ್ಮದ ಚಾಂದ್ರ ಶೈತ್ಯ ಮತ್ತು ಕ್ಷಾತ್ರದ ಸೌರ ಘರ್ಮ ಉಷ್ಣತೆ, ಮತ್ತು ಚಂದನ ವೃಕ್ಷಕ್ಕೆ ಹಾವು ಸುತ್ತಿಕೊಂಡಂತೆ ಇವನ ಕೈಯಲ್ಲಿ ಅಂಕುಡೊಂಕಾದ ಬಿಲ್ಲಿತ್ತು ಅಂತನ್ನುವ ಕಲ್ಪನೆಯನ್ನು ಕವಿ ಮಾಡ್ತಾನೆ ಕಾಳಿದಾಸ. ಆಮೇಲೆ ಅವನು ಬಂದು ಆಟಾಟೋಪವನ್ನು ಮಾಡ್ತಾನೆ. ಮತ್ತು ಪರಶುರಾಮ ಗಲಾಟೆ ಮಾಡಿದಾಗ ಅವನು ನೋಡಿ ರಾಮ ಇಷ್ಟು ನಮ್ರತೆಯಿಂದ ಹೇಳ್ತಾನೆ. ಬಾಹೋರ್ಬಲಂ ನ ವಿದಿತಂ ನ ಚ ಕಾರ್ಮುಕಸ್ಯ ತ್ರಯಂಬಕಸ್ಯ ಮಹಿಮಾ ನತವಾಪಿ ಸೈಷಃ ತಚ್ಚಾಪಲಂ ಪರಶುರಾಮ ಮಯಾ ಮಮ ಕ್ಷಮಸ್ವ ಡಿಂಬಸ್ಯ ದುರ್ವಿಲಸಿತಾನಿ ಮುದೇ ಗುರುಣಾಂ. ದೊಡ್ಡವರು ನೀವು ಪರಶುರಾಮರೇ, ಕ್ಷಮಿಸಬೇಕು. ಬಾಹೋರ್ಬಲಂನ ವಿದಿತಂ, ನನ್ನ ತೋಳಿನ ಬಲ ಎಷ್ಟು ಅನ್ನೋದು ನನಗೆ ಗೊತ್ತಿಲ್ಲ. ನಚ ಕಾರ್ಮುಕಸ್ಯ, ಇನ್ನು ಆ ಬಿಲ್ಲು ಎಷ್ಟು ತಾಳುತ್ತದೆ ಬಲ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲದೆ ಎಷ್ಟೋ ಬಲ ಬಳಸಿಬಿಟ್ಟೆ, ಅದು ಬಂದದ್ದು. ತ್ರಯಂಬಕಸ್ಯ ಮಹಿಮಾ ನತವಾಪಿ ಸೈಷಃ, ಇದೆಲ್ಲ ಆ ಮಹಾದೇವನ ಮಹಿಮೆ, ನನ್ನದು ನಿನ್ನದು ಏನಲ್ಲ. ನನ್ನ ಚಾಪಲ್ಯವನ್ನು ಮಕ್ಕಳ ಆಟಿಕೆ ಅಂತ ಮಾಡಿದ್ದನ್ನು ನೀವು ಕ್ಷಮಿಸಬೇಕು ಅಂತಂತಾನೆ. ಆಮೇಲೆ ಅಯಂ ಕಂಠ ಕುಟಾರಸ್ತೆ ಕುರುರಾಮ ಯಥೋಚಿತಂ ನಿಹಂತುಂ ಹಂತ ಗೋವಿಪ್ರಾನ್ ನಶೂರ ರಘುವಂಶಜಾಹ. ನಿನಗೆ ನನ್ನ ಕುತ್ತಿಗೆ ಕಡಿಬೇಕು ಅಂತಿದ್ರೆ ನೋಡು, ಕುತ್ತಿಗೆಯನ್ನು ಚಾಚ್ತೀನಿ, ಆದರೆ ನನಗೆ ಮಾತ್ರ ವಿಪ್ರವಧೆ ಮಾಡಬೇಕು ಅನ್ನೋ ಅಪೇಕ್ಷೆ ಇಲ್ಲ ಅಂತ ರಾಮ ಹೇಳ್ತಾನೆ. ಭೋ ಬ್ರಹ್ಮನ್ ಭವತಾ ಸಮಂ ನ ಘಟತೆ ಸಂಗ್ರಾಮ ವಾರ್ತಾಪಿನೋ ಸರ್ವೇ ಹೀನಬಲ ವಯಂ ಬಲವತಾಂ ಯೂಯಂ ಸ್ಥಿತಾ ಮೂರ್ಧನಿ ಯಸ್ಮಾದೇಕಗುಣಂ ಶರಾಸನಮಿದಂ ಸುವ್ಯಕ್ತ ಮುರ್ವೀಭುಜಾಮಸ್ಮಾಕಂ ಭವತೋ ಯತೋ ನವಗುಣಂ ಯಜ್ಞೋಪವೀತಂ ಬಲಂ ಅಂತ. ಇಲ್ಲಿ ಹೇಳ್ತಾ ಇದ್ದಾನೆ, ಭೋ ಬ್ರಹ್ಮನ್ ಭವತಾ ಸಮಂ ನ ಘಟತೆ ಸಂಗ್ರಾಮ ವಾರ್ತಾಪಿನು. ನೀನು ಬ್ರಾಹ್ಮಣ, ನಿನ್ನ ಜೊತೆ ನಮಗೆ ಯುದ್ಧದ ಮಾತೂ ನಡೆಯುವಂಥದ್ದಲ್ಲ. ಸರ್ವೇ ಹೀನಬಲ ವಯಂ ಬಲವತಾಂ ಯೂಯಂ ಸ್ಥಿತಾ ಮೂರ್ಧನಿ. ನೀವು ಮಹಾಬಲಿಷ್ಠರು, ಕ್ಷತ್ರಿಯಾಂತಕರು ನೀವಿರುವಾಗ ನಮಗೆಲ್ಲಿ ಬಲ, ಯಾವುದೂ ಇಲ್ಲ. ನಾನು ಮಾಡಿದ್ದೇನು, ಏಕಗುಣಂ ಶರಾಸನಮಿದಂ ಸುವ್ಯಕ್ತಂ ಭಗ್ನಂ. ಒಂದೇ ಗುಣ, ಒಂದೇ ನೂಲಿರ್ತಕ್ಕಂಥ ಈ ಬಿಲ್ಲನ್ನು ಮುರಿದದ್ದಾಯಿತು, ಅಷ್ಟು ಮಾತ್ರ ನಮಗಾಗುತ್ತದೆ. ಆದರೆ ನೀವು ಭವತಃ ನವಗುಣಂ ಯಜ್ಞೋಪವೀತಂ ಬಲಂ, 9 ನೂಲುಗಳ ಯಜ್ಞೋಪವೀತ ಇದೆಯಲ್ಲ ನಿಮ್ಮದು, ಅದು ತುಂಬ ಬಲ, ನಿಮ್ಮನ್ನು ಮುರಿಯೋಕ್ಕೆ ನಮಗೆಲ್ಲ ಆಗುತ್ತೆ ಅಂತ. ಪರಶುರಾಮ ಬ್ರಹ್ಮಚಾರಿ, ಇವನಿಗೆ 9 ಎಳೆ ಎಲ್ಲಿಂದ ಅಂತ ಪ್ರಶ್ನೆ ಬರ್ಬೋದು. ವಸ್ತುತಃ 3 ಎಳೆಯ ಯಜ್ಞೋಪವೀತಕ್ಕೆ ಒಂದೊಂದು ಎಳೆಯಲ್ಲಿ 3 ಎಳೆ ಹಾಕಿರ್ತಾರೆ, ಅದನ್ನು ವಸ್ತು ಮಾಡಿರುವಂಥದ್ದು. ಹೀಗಾಗಿ 9 ಎಳೆ ಇರುವ 9 ಗುಣ, ಗುಣ ಅನ್ನೋದಕ್ಕೆ ನೂಲು ಅಂತ ಅರ್ಥ ಇದೆ, ಗುಣ ವರ್ಚ್ಯೂ ಅನ್ನೋ ಅರ್ಥ ಇದೆ. ಅಷ್ಟಿರುವ ನಿಮ್ಮ ಯಜ್ಞೋಪವೀತವನ್ನು ಹೊತ್ತಿರುವ ನಿಮ್ಮನ್ನು ನಾವು ಮುರಿಯೋದಕ್ಕಾಗುತ್ತಾ, ಆಗುವಂಥದ್ದಲ್ಲ ಅಂತ.
ಅದಕ್ಕೆ ನೋಡಿ ಮತ್ತೊಂದು ಅನಾಮತ್ ಇನ್ನೊಂದು ಪದ್ಯ ಕೂಡ ಬರ್ತದೆ. ಅದೇ ಇಲ್ಲಿ ಸಂದರ್ಭ ಅಂತಲ್ಲ, ಪದ್ಯಗಳು ಚೆನ್ನಾಗಿವೆ. ರೈರೇ ಕ್ಷತ್ರ ಕುಲಾಧಮ, ಏನೇನೋ ಕ್ಷತ್ರಿಯಾಧಮ ಅಂತ ಪರಶುರಾಮ ಹೇಳ್ತಾನೆ. ಪ್ರಕಟಿತಂ ಬ್ರಾಹ್ಮಣ್ಯ ಮಸ್ತ್ರೇಣತೆ, ಆಹಾ ನಿಮ್ಮ ಬ್ರಾಹ್ಮಣ್ಯ ನಿಮ್ಮ ಕೈಲಿರೋ ಬಿಲ್ಲು ಬಾಣ ಕೊಡಲಿಗಳಿಂದ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನನ್ನ ವೇಕಾಂ ರಜನೀಚರೀಂ ತ್ವಂ ಅವಧೀಹೆ, ಯಾವಳೋ ಒಬ್ಬ ರಾಕ್ಷಸಿ ನೀನು ಕೊಂದಿಯಲ್ಲೋ, ಸ್ತ್ರೀವಧೆ ಮಾಡಿದವನು ಅಂತ. ಮಾತಾ ನಮೇ ತಾಟಕ, ನಾನು ಕೊಂದಿದ್ದು ಒಬ್ಬ ರಾಕ್ಷಸಿಯನ್ನು, ನಮ್ಮ ಅಮ್ಮನ್ನಂತೂ ಅಲ್ಲ. ನೀನು ರೇಣುಕಿಯನ್ನೇ ಕೊಂದವನಲ್ವ ಅಪ್ಪನ ಮಾತಿಗೆ ತಕ್ಕಂತೆ. ನಿಕ್ಷತ್ರಂ ಕೃತವಾನಹಂ ವಸುಮತೀಂ ಕೋಹಂ ತದಾ ಸತ್ಯವಾಕ್, ಈ ಭೂಮಿಯಲ್ಲಿ ಒಬ್ಬ ಕ್ಷತ್ರಿಯ ಪಿಳ್ಳೆ ಎಲ್ಲದಂತೆ ನಾನು ಮಾಡಿಬಿಟ್ಟೆ. ಹಾಗಿದ್ದರೆ ನಾನು ಯಾರು ಸತ್ಯವಾದಿ ಹೇಳು? ನೀನೇ ಮೊದಲಿಗೆ ಹೇಳಿದೆ ರೇರೇ ಕ್ಷತ್ರ ಕುಲಾಧಮ ಅಂತ. ಅಂದರೆ ಕ್ಷತ್ರಿಯ ವಂಶದವನು ನಾನೊಬ್ಬ ಅಧಮಾನೋ ಉತ್ತಮನೋ ಇದೀನಿ ಅಂತ ಅರ್ಥ. ಈ ಮೂರನೇ ಸಾಲಕ್ಕೆ ಬರ್ತಾ ಇದ್ದಂತೆ ಭೂಮಿಯಲ್ಲಿ ಒಬ್ಬರು ಕ್ಷತ್ರಿಯರು ಇಲ್ಲ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಬರ್ತಾ ಇರೋದು? ತೋಡಿಲೇರಿ ಸಾವೇರಿಯಲ್ಲಿ ಇಳಿತಾ ಇದ್ದೀರಲ್ಲ ಅಂತ. ದೃಷ್ಟೋ ನೈವ ಪರಾಜಯೋ ಮಮಪುರ, ನಾನು ಎಂದೂ ಕೂಡ ಸೋಲನ್ನು ನೋಡೇ ಇಲ್ಲ. ಅದ್ಯಾಸ್ತಿ ತದ್ವೈಭವಂ, ಇವತ್ತು ಆ ರುಚಿನೂ ಇದೆ, ನೋಡ್ಬೋದು ನೀವು, ಆ ವೈಭವನೂ ಇದೆ ಅಂತ. ಹೀಗೆ ತುಂಬ ಚಮತ್ಕಾರಕಾರಕವಾದಂಥ ಪದ್ಯಗಳನ್ನು ನಾವಿಲ್ಲಿ ಕಾಣ್ತೀವಿ. ಆಮೇಲೆ ಎರಡನೇ ಅಂಕದಲ್ಲಿ ತುಂಬ ಸುಂದರವಾದಂಥ ಒಂದು ಪದ್ಯ ಬರ್ತದೆ. ಅದು ಸೀತಾರಾಮರ ಒಂದು ಪ್ರೀತಿಗೆ ಸಂಬಂಧಪಟ್ಟಿದ್ದು, ಆ ಸಂದರ್ಭದ ಚಂದ್ರೋದಯಕ್ಕೆ ಸಂಬಂಧಪಟ್ಟದ್ದು. ಯಾತಸ್ಯಾಸ್ತಮನಂತರಂ ದಿನಕೃತೋ ವೇಷೇಣ ರಾಗಾನ್ವಿತಃ ಸ್ವೈರಂ ಶೀತಕರ ಕರಂ ಕಮಲಿನೀಂ ಆಲಿಂಗಿತುಂ ಯೋಜಯನ್ ಶೀತಸ್ಪರ್ಶಮವಾಪ್ಯ ಸಂಪ್ರತಿತಯಾ ಯುಕ್ತೇ ಮುಖಾಂಭೋರುಹೇ ಹಾಸ್ಯೇನೇವ ಕುಮುದ್ವತಿ ವನಿತೆಯ ವೈರಕ್ಷ್ಯ ಪಾಂಡೂಕೃತಃ. ಯಾತಸ್ಯಾಸ್ತಮನಂತರಂ ದಿನಕೃತೋ ವೇಷೇಣ ರಾಗಾನ್ವಿತ, ಸೂರ್ಯ ರಾಗಯುಕ್ತವಾದ ವೇಷ ಹಾಕ್ಕೊಂಡು ಮುಳುಗ್ತಾ ಇದ್ದಾನೆ. ಅಂದರೆ ಕೆಂಪು ಬಣ್ಣದ ಕಾಂತಿಯಿಂದ ಸಂಧ್ಯಾ ಸೂರ್ಯ ಮುಳುಗ್ತಾ ಇದ್ದಾನೆ. ಸ್ವೈರಂ ಶೀತಕರಃ ಕರಂ ಕಮಲಿನಿ ಮಾಲಿಂಗಿತುಂ ಯೋಜಯನ್, ಚಂದ್ರ ತಣ್ಣಗೆ ಚೆನ್ನಾಗಿ ತನ್ನ ಕಿರಣಗಳಿಂದ ಕಮಲಿನಿಯನ್ನು ಅಂದರೆ ಕಮಲವನ್ನು ಅಪ್ಪಿಕೊಳ್ಳಲಿ ಅಂತ ಬಿಟ್ಟು ಹೋಗ್ತಾ ಇದ್ದಾನೆ. ಶೀತಸ್ಪರ್ಶ ಮವಾಪ್ಯ ಸಂಪ್ರತಿತಯ ಯುಕ್ತೇ ಮುಖಾಂಬೋರುಹೆ, ಆದರೆ ತಣ್ಣಗೆ ಚಂದ್ರ ಕೈಯಿಟ್ಟಾಗ ಅವಳು ಮುಖ ತಿರುಗಿಸ್ಕೋತಾ ಇದ್ದಾಳೆ ಕಮಲಿನಿ. ಹಾಸ್ಯೇನೇವ ಕುಮುದ್ವತಿ ವನಿತೆಯ ವೈಲಕ್ಷ್ಯ ಪಾಂಡೂಕೃತಃ. ಅದನ್ನು ನೋಡಿ ಬೇರೊಬ್ಬ ಹೆಣ್ಣಿಗೆ ನನ್ನ ಗಂಡ ಕೈ ಚಾಚಿದರೆ ಅವಳು ಸುಮ್ಮನೆ ಇರ್ತಾಳ, ಮುಖ ಮುದುಡ್ಕೊಂಡ್ಳು ಅಂತ ಫಕ್ಕಂತ ನಕ್ಕಿಬಿಟ್ಲು ನೈದಿಲೆ. ಹಾಗೆ ನಕ್ಕಿದ್ದು ಅವಳ ಅರಳುವಿಕೆ ಅಂತ ಹೇಳ್ಬಿಟ್ಟು. ಅಂದರೆ ಸೂರ್ಯ ತಾನು ವೇಷಾಂತರ ಮಾಡಿಕೊಂಡು ಬಣ್ಣಗಳ ಅಲಂಕಾರ ಮಾಡಿಕೊಂಡು ಚಂದ್ರನಿಗೆ ನಿನಗೆ ತಾಕತ್ತಿದ್ರೆ ನನ್ನ ಹೆಣ್ಣನ್ನು ಒಂದು ಕೈ ನೋಡ್ಕೊ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಚಂದ್ರ ನಾನು ಒಂದು ಕೈ ನೋಡ್ಕೋತೀನಿ ಅಂತ ಬರ್ತಾ ಇದ್ದಾನೆ. ಅಂದರೆ ಇಲ್ಲಿ ಗಂಡಸರ ಒಂದು ದೌರ್ಬಲ್ಯ, ಹೆಂಗಸರ ಒಂದು ಸ್ಥೈರ್ಯ ಎರಡನ್ನೂ ಹೇಳುವ ಒಂದು ಸಂಧ್ಯಾಕಾಲದ ವರ್ಣನೆ. ಕಮಲ ನಿನ್ನ ತಣ್ಣಗಿರೋ ಕೈ, ಐ ಆಮ್ ಕೋಲ್ಡ್ ಟು ಅದರ್ ಮೆನ್ ಅಂತ ಅನ್ನುವಂಥ ರೀತಿಯಲ್ಲಿ ಅವಳು ಮುಖ ಮುದುರ್ಕೊಂಡ್ಲಂತೆ. ನನ್ನ ಗಂಡ ಈ ಥರ ಚೇಷ್ಟೆ ಮಾಡೋಕ್ಕೆ ಹೋಗೋದು ಏನಿದು ಅಂತ ಅವಳು ನೋಡಿ ಫಕ್ಕಂತ ನಕ್ಕಳು. ಚಂದ್ರನಿಗೆ ಅರಳತಕ್ಕಂಥ ನೈದಿಲೆ. ಹೀಗೆ ಮಾನವ ಸ್ವಭಾವವನ್ನು ಪ್ರಕೃತಿಯಲ್ಲಿ ಆರೋಪಣ ಮಾಡುವಂಥ ಸಂದರ್ಭ ತುಂಬ ಸುಂದರವಾದದ್ದು. ಆ ರೀತಿಯಾದ ಒಂದೆರಡು ಪದ್ಯಗಳನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ರಾಮ ಸೀತೆಯ ಸೌಂದರ್ಯವನ್ನು ನೋಡಿ ಅವಳನ್ನು ಹೊಗಳುವ ರೀತಿ ನೋಡಿ ಅದು ಎಷ್ಟು ಚೆನ್ನಾಗಿದೆ. ವಕ್ತ್ರಂ ವನಾಂತೆ ಸರಸೀರುಹಾಣಿ ಭೃಂಗಾಕ್ಷಮಾಲಾಂ ಜಗೃಹುರ್ಜಪಾಯ ಏಣೀದೃಶಸ್ತೆಪ್ಯವಲೋಕ್ಯ ವೇಣೀಂ ಅಂಗಂ ಭುಜಂಗಾಧಿಪತಿರ್ಜುಗೋಪ. ಇದು ಒಳ್ಳೆ ಚಮತ್ಕಾರಕಾರಕವಾದಂಥ ಒಂದು ಹೇತುತ್ಪ್ರೇಕ್ಷ ಅಲಂಕಾರ. ನಿನ್ನ ಮುಖವನ್ನು ಕಂಡು ತನಗೆ ಸೌಂದರ್ಯ ಇಂಥದ್ದಿಲ್ಲವಲ್ಲ ಅಂತ ಕಮಲ ನೀರಿನ ಮಧ್ಯೆ ನಿಂತು ದುಂಬಿಗಳ ಸಮೂಹ ಅನ್ನುವ ಜಪಮಾಲೆ ಇಟ್ಟುಕೊಂಡು ಜಪಕ್ಕೆ ಕೂತುಬಿಟ್ಟಿದೆ. ಬ್ರಹ್ಮನ ತಪಸ್ಸು ಮಾಡಿ ಒಲಿಸಿಕೊಂಡು ಇನ್ನಾದರೂ ಸೀತೆಯ ಮುಖಕ್ಕಿಂತ ಚೆನ್ನಾಗಿರೋ ರೂಪ ತನಗಾಗಬೇಕು ಅಂತ ನೀರಲ್ಲಿ ತಪಸ್ಸು ಮಾಡೋದು. ಒಂಟಿ ಕಾಲಲ್ಲಿ, ಅದು ಒಂದೇ ನಾಳ ಕಮಲಕ್ಕಿರೋದು, ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡೋದು, ಸುತ್ತಲೂ ಝಂಕಾರ ಮಾಡಿ ಸುತ್ತಾ ಇರತಕ್ಕಂಥ
ಆ ದುಂಬಿಗಳು ಜಪಮಾಲೆ ಆವರ್ತನ ಇದೆಲ್ಲ ಗಮನಿಸ್ಕೊಂಡ್ರೆ ಆ ಉತ್ಪ್ರೇಕ್ಷೆಯ ಹಿಂದಿರುವ ಸೊಗಸು ಎಷ್ಟು ಚೆನ್ನಾದ ಅಬ್ಸರ್ವೇಷನ್ ಅಂತ ಗೊತ್ತಾಗುತ್ತದೆ. ಇನ್ನು ನಿನ್ನ ಜಿಂಕೆಯಂಥ ಕಣ್ಣುಗಳನ್ನು ನೋಡಿ, ಜಿಂಕೆಯ ಕಣ್ಣನ್ನು, ನಿನ್ನ ಸೌಂದರ್ಯವನ್ನು ನೋಡಿ, ನಿನ್ನ ಜಡೆಯ ಅಲಂಕಾರವನ್ನು ನೋಡಿ, ಏಣೀದೃಶ ಜಿಂಕೆ ಕಣ್ಣವಳೆ ನಿನ್ನ ಜಡೆಯ ಸೌಂದರ್ಯವನ್ನು ನೋಡಿ, ಆ ಶಬ್ದಗಳು ನೋಡಿ, ಏಣೀದೃಶಸ್ತೆ ಪ್ಯವಲೋಕ್ಯವೇಣೀಂ, ಹಾವು ನಾನು ಹೊರಗೆ ಬಂದರೆ ನನಗೆ ಅವಮಾನ ಅಂತ ಪರ್ಮನೆಂಟಾಗಿ ಹುತ್ತ ಸೇರಿಬಿಟ್ಟಿದೆ ಅಂತ. ಆ ಹಾವು ಹೊಯ್ದಾಡುವ ರೀತಿ, ಆ ಹೆಡೆ ಅರಳಿಸಿದಾಗ ಅದು ಮುಡಿಯ ಭಾಗ, ಅಲ್ಲಿಂದ ತೆಳ್ಳಗಾಗ್ತಾ ಬರುವಂಥ ಜಡೆಯ ಭಾಗ, ಅದು ಹಾಗೆ ಹೀಗೆ ಬೀಸಿಕೊಂಡು ಓಡಾಡುವುದು, ಆ ಕರಿನಾಗರದ ಗತಿಯ ಬಗೆ, ಇವನ್ನ ಜಡೆಯನ್ನು ನಾವು ಕೇಳಿದ್ದೀವಿ. ನಾಗವೇಣಿ ಪನ್ನಗವೇಣಿ ಅಂತ ಹೇಳ್ತೀವಿ. ಆದರೆ ಹಾವು ಹುತ್ತ ಸೇರಿಕೊಂಡ ಕಾರಣವನ್ನು ಕೊಡುವುದಿದೆಯಲ್ಲ, ಇದು ಕವಿಕಲ್ಪಿತವಾದ ಕಾರಣ, ತುಂಬ ಚೆನ್ನಾಗಿದೆ. ಸ್ವರ್ಣಂ ಸುವರ್ಣಂ ದಹನೆ ಸ್ವದೇಹಂ ಚಿಕ್ಷೇಪ ಕಾಂತಿಂ ತವದಂತ ಪಂಕ್ತಿಂ ವಿಲೋಕ್ಯ ಪೂರ್ಣಂ ಮಣಿಬೀಜ ಪೂರ್ಣಂ ಫಲಂ ವಿದೀರ್ಣಂ ನನುದಾಡಿಮಸ್ಯ. ಬಂಗಾರಕ್ಕೆ ನಿನ್ನ ನೋಡಿ ತಾನು ಬದುಕಿರಲೇಬಾರದು ಅಂತ ಬೆಂಕಿಗೆ ಬೀಳೋ ಸ್ಥಿತಿ ಬಂತು ಅಂತ. ಇನ್ನು ದಾಳಿಂಬರೆ ಹಣ್ಣು, ದಾಳಿಂಬದ ಹಣ್ಣಿನ ಬೀಜಗಳಂತೆ ಹೊಳೆಯುವ ಜೋಡಿಸಿದ ಮಟ್ಟಸವಾದ ಬಿರುಕಿಲ್ಲದ ಎಡೆಯಿಲ್ಲದ ಆ ದಂತ ಪಂಕ್ತಿಗಳು ಎಷ್ಟು ಚೆನ್ನಾಗಿವೆ ಅಂದರೆ, ಅದು ನೋಡಿ ದಾಳಿಂಬರೆಗೆ ತಾಳಕ್ಕಾಗದೆ ಹೊಟ್ಟೆ ಉರಿಯಾಗಿ ಹೊಟ್ಟೆ ಒಡೆದೋಯ್ತು ಅಂತ, ಹೃದಯವೇ ಒಡೆದೋಯ್ತು ಅಂತ. ದಾಳಿಂಬರೆ ಹಣ್ಣಾದರೆ ತಾನಾಗಿ ಬೆರೆಯುತ್ತದಲ್ಲ, ಅದನ್ನು ಹೇಳ್ತಾ ಇರುವಂಥದ್ದು ಕವಿ. ವದನಮೃತರಶ್ಮಿಂ ಪಶ್ಯ ಕಾಂತೆ ತವೋರ್ವ್ಯಾಂ ಅನಿಲ ತುಲನ ದಂಡೇ ನಾಸ್ಯ ವಾರ್ಥೌ ವಿಧಾತ ಸ್ಥಿತಂ ಅತುಲಯದಿಂದು ಖೇಚರೋ ಭೂಲ್ ಲಘುತ್ವಾತ್ ಕ್ಷಿಪತಿ ಚ ಪರಿಪೂರ್ತ್ಯೈ ತಸ್ಯ ತಾರಾಃ ಕಿಮೇತಾಃ. ಅತ್ಯದ್ಭುತವಾದಂಥ ಉತ್ಪ್ರೇಕ್ಷಾಲಂಕಾರ, ಅತಿಶಯೋಕ್ತಿಯೇ ಸೊಗಸಾಗಿದೆ. ವದನಂ ಅಮೃತರಶ್ಮಿಂ ಪಶ್ಯ ಕಾಂತೆ ತವೋರ್ವ್ಯಾಂ, ನಿನ್ನ ಮುಖ ಭೂಮಿಯಲ್ಲಿ ಓಡಾಡುವ ಒಂದು ಚಂದ್ರ ಅಂತ ನನಗನ್ಸುತ್ತೆ. ಅನಿಲ ತುಲನ ದಂಡೇ ನಾಸ್ಯ ವಾರ್ಧೌ ವಿಧಾತ, ಈಗ ನಿನ್ನ ಮುಖದ ಸೌಂದರ್ಯ, ಚಂದ್ರನ ಸೌಂದರ್ಯ ಎರಡನ್ನೂ ಬ್ರಹ್ಮ ತೂಗಬೇಕು ಅಂತ ನೋಡಿದ. ತೂಗುವುದಕ್ಕೆ ಗಾಳಿಯನ್ನೇ ತಕ್ಕಡಿಯನ್ನಾಗಿ ಇಟ್ಟುಕೊಂಡ. ಯಾಕೆಂದರೆ ಗಾಳಿ ಆಕಾಶ ಭೂಮಿ ಎರಡು ಕಡೆಯೂ ವ್ಯಾಪಿಸೋದ್ರಿಂದ ತಕ್ಕಡಿ ಎರಡು ಕಡೆಯೂ ಇರಬೇಕು. ಹಾಗೆ ನೋಡಿದಾಗ ಸ್ಥಿತಂ ಅತುಲಯದಿಂದು ಖೇಚರೋ ಭೂಲ್ ಲಘುತ್ವಾತ್, ಹಾಗೆ ಗಾಳಿಯನ್ನು ತಕ್ಕಡಿಯಾಗಿ ಇಟ್ಟುಕೊಂಡು ಮಾಡಿದಾಗ ಚಂದ್ರ, ಆಕಾಶದ ಚಂದ್ರ ಲಘುವಾಗಿದ್ದರಿಂದ ಅಷ್ಟೆತ್ರ ಕೊಟ್ಟೋಗ್ಬಿಟ್ಟ. ನಿನ್ನ ಮುಖಚಂದ್ರನ ಕಾಂತಿ, ಸೌಂದರ್ಯ, ಶೋಭೆ, ಗುರು ಭಾರವಾಗಿದ್ದರಿಂದ ಭೂತಳಕ್ಕೆ ಬಂದಿದ್ದು. ಈಗ ಚಂದ್ರನ ಹೇಗಾದ್ರು ಇನ್ನು ಎಗರೋಗ್ಬಿಡ್ತಾನೆ, ಆಕಾಶನೂ ಮೀರಿ, ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಲ್ಲ, ಆ ಕಡೆ ಇನ್ನಷ್ಟು ಹಾಕಬೇಕು ಅಂತ ಕೋಟಿ ಕೋಟಿ ನಕ್ಷತ್ರಗಳನ್ನು ಹಾಕ್ತಾ ಇದ್ದಾನೆ ಇನ್ನು. ಆದರೂ ಕೂಡ ಇನ್ನೂ ಚಂದ್ರ ನಿನ್ನ ಮುಖಕ್ಕೆ ಬ್ಯಾಲೆನ್ಸಿಗೆ ಬಂದಿಲ್ಲ ಅಂತ. ಏನು ಸೌಂದರ್ಯ, ಎಷ್ಟು ಸೊಗಸಾಗಿರುವಂಥ ಚಮತ್ಕಾರ. ಮುಖವನ್ನು ಚಂದ್ರನಿಗೆ ಹೋಲಿಸ್ತೀವಿ ಅಂತ ಆದಮೇಲೆ ಆ ಕಲ್ಪನೆ ಹಳತಾಯಿತು ಅಂದರೆ ಅದೇ ಚಂದ್ರನಿಗೆ ಹೋಲಿಸೋದಕ್ಕೆ ನಿನ್ನೆಂಥ ಕಲ್ಪನೆಗಳು ಮಾಡಬೇಕಾಗುತ್ತದೆ ಕವಿಗಳು. ನನಗೆ ಈಗಲೂ ಅನಿಸುತ್ತದೆ, ನಮ್ಮ ಆಧುನಿಕ ಕವಿಗಳು, ಸಾಹಿತಿಗಳು ಯಾತಕ್ಕೆ ಇವನ್ನೆಲ್ಲ ಓದಲ್ಲ ಅಂತ. ಇದನ್ನು ಸ್ವಲ್ಪನಾದ್ರೂ ಓದಿದ್ರೆ ಜಯಂತ್ ಕಾಯ್ಕಿಣಿ ಇನ್ನೂ ಚೆನ್ನಾಗಿ ಸಿನಿಮಾ ಹಾಡು ಬರಬಹುದು. ಈಗಲೇ ಚೆನ್ನಾಗಿ ಬರೀತಾರೆ, ಪರವಾಗಿಲ್ಲ. ಅವ್ರಿಗೆ ವ್ಯಾಸಂಗ ಇಲ್ಲ, ಅವರಿಗೆ ಸಂಘ ಬೇಕಾದಷ್ಟಿದೆಯೇ ಹೊರತು ವ್ಯಾಸಂಗ ಇಲ್ಲ. ಒಂದಷ್ಟು ಓದಬೇಕು, ಸಂಸ್ಕೃತ ಕಾವ್ಯಗಳನ್ನು ಓದಬೇಕು. ಬಂಡಾಯಿ ಇಟ್ಕೊಂಡು ಬಾಯಿ ಬಡ್ಕೊಂಡ್ರೆ ಏನು ಬರುತ್ತೆ? ಏನೂ ಬರೋದಿಲ್ಲ. ಬದುಕಿನಲ್ಲಿ ಲೋಕನ್ಯಾಯವನ್ನು ಹಿಡ್ಕೊಂಡು ಹೋದರೆ ಏನು ಬರುತ್ತೆ? ಸೋಷಿಯಾಲಜಿ, ಸೈಕಾಲಜಿ ಇಟ್ಕೊಂಡು ಹೋದರೆ ಹುಚ್ಚಾಸ್ಪತ್ರೆಗೆ ಹೋಗ್ತೀವಿ ಅಷ್ಟೇ, ಇನ್ನೇನೂ ಇಲ್ಲ. ಆದರೆ ಪ್ರಾಚೀನರ ಕವಿಗಳ ಕಾವ್ಯಗಳನ್ನು ನೋಡಿದ್ರೆ ಬರೀ ಸಂಸ್ಕೃತ ಮಾತ್ರವಲ್ಲ, ನೀವು ತೆಲುಗಲ್ಲಿ ಓದಿ, ತಮಿಳಿನಲ್ಲಿ ಓದಿ, ಹಿಂದಿನಲ್ಲಿ ಓದಿ, ಕನ್ನಡದಲ್ಲಿ ಓದಿ, ಎಲ್ಲಿ ಓದಿದ್ರೂ ಪ್ರಾಚೀನರಲ್ಲಿ ಅಷ್ಟು ಸೊಗಸಾದ ಕಲ್ಪನೆಗಳನ್ನು ಮಾಡ್ತಾರೆ. ಒಂದೊಂದು ಅಲಂಕಾರವನ್ನು ಹೊಸ ಹೊಸ ಆವಿಷ್ಕಾರವಾಗಿ ಮಾಡಿರುವಂಥದ್ದು, ಅದು ನಮಗೆ ಇಂಥ ಕಾವ್ಯಗಳಿಂದ ಎದ್ದು ತೋರುವಂಥದ್ದು. ಆಮೇಲೆ ರಾಮ ಕಾಡಿಗೆ ಹೋಗುವ ಸಂದರ್ಭ. ಮಾಂಬಾಧತೆ ನಹಿ ತಥಾ ಗಹನೇಶು ವಾಸು ರಾಜ್ಯಾರುಚಿರ್ಜನಕ ಬಾಂಧವ ವತ್ಸಲಸ್ಯ ರಾಮಾನುಜಸ್ಯ ಭರತಸ್ಯ ಯಥಾಪ್ರಿಯಾಯಾಃ ಪಾದಾರವಿಂದ ಗಮನ ಕ್ಷತಿರುತ್ಪಲಕ್ಷ್ಯ. ಈ ಸಂದರ್ಭದಲ್ಲಿ ನೋಡಿ, ಆ ಒಂದು ದಶರಥ ಸಂಕಟ ಪಡುವುದು, ಭರತ ಸಂಕಟ ಪಡುವುದು, ಇವೆಲ್ಲ ಕೂಡ ಬೇರೆ 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 ಪದ್ಯಗಳಾಗಿ ಬರ್ತವೆ. ಇಲ್ಲಿ ಒಂದು ಏನೆಂದರೆ, ತುಂಬ ಹೃದಯ ಭೇದಕವಾದ ಸಂದರ್ಭಗಳು, ಪಾತ್ರ ವ್ಯಕ್ತಿ ಸ್ಫುಟೀಕರಣ ಆಗುವಂಥದ್ದು ಇಲ್ಲ. ಯಾವುದೋ ಒಂದು ಪಾತ್ರ ಇದ್ದಕ್ಕಿದ್ದಂತೆ ಬಂದು ಏನೋ ಒಂದು ಒಳ್ಳೆ ಮಾತು ಹೇಳಿಬಿಡುತ್ತೆ, ಆ ಥರ ಇರುವಂಥದ್ದು. ನಾವು
ಇಬ್ಬರು ಸ್ನೇಹಿತರು ಒಂದು ಕಥೆಯನ್ನೋ ಕಾದಂಬರಿಯನ್ನೋ ಸಿನಿಮಾನೋ ಓದಿ ನೋಡಿಕೊಂಡವರು ಮಾತಾಡುವಾಗ ಅದು ಚೆನ್ನಾಗಿತ್ತಲ್ವ ಅಂತ ಅದನ್ನು ಯಾವುದೋ ಜ್ಞಾಪಿಸ್ಕೊಳ್ತೀವಿ, ಇದು ಸೊಗಸಾದದ್ದಲ್ವ ಅಂತ ಇದನ್ನು. ಆ ರೀತಿಯಾಗಿರುವಂಥದ್ದು ಹನುಮನ್ ನಾಟಕ. ಭರತ ಹೇಳ್ತಾನೆ, ಮಾಂ ಬಾಧತೆ ನಹಿ ತಥಾ ಗಹನೇಶು ವಾಸೋ ರಾಜ್ಯಾರುಚಿರ್ ಜನಕ ಬಾಂಧವ ವತ್ಸಲಸ್ಯ. ಅಪ್ಪನ ಮಾತಿನ ಬಗ್ಗೆ ಗೌರವ ಇಟ್ಟುಕೊಂಡ, ತಾಯಿಯನ್ನು ಆದರಿಸಬೇಕು ಅನ್ನುವ, ಸತ್ಯವನ್ನು ಕಾಪಾಡಬೇಕು ಅನ್ನುವ ರಾಮ ರಾಜ್ಯದಲ್ಲಿ ಅಪೇಕ್ಷೆ ಇಟ್ಟುಕೊಂಡಿರಲಿಲ್ಲ. ಹಾಗಾಗಿ ಅವನು ಕಾಡಿಗೆ ಹೋಗಿದ್ದು ನನಗೇನು ತುಂಬ ನೋವಾಗಿ ಕಾಣಿಸ್ತಾ ಇಲ್ಲ. ಆದರೆ ನನಗೆ ಸಂಕಟ ಆಗುವುದು, ಪಾಪ ಅವನನ್ನು ಕೈ ಹಿಡಿದು ಒಲಿದು ಬಂದಳಲ್ಲ, ರಾಮಾನುಜಸ್ಯ ಭರತಸ್ಯ ಯಥಾಪ್ರಿಯಾಯ ಪಾದಾರವಿಂದ ಗಮನ ಕ್ಷತಿರುತ್ಪಲಕ್ಷ್ಯ. ಆದರೆ ತನ್ನನ್ನು ನಚ್ಚಿಕೊಂಡು ಜನಕ ಯಂ ಸೀತಾ ಸಹಚರಿ ಯಂ ಸೀತಾ ಮಮಸುತ ಸಹಧರ್ಮಚರೀತವ ಪ್ರತೀಕ್ಷ ಚೈನಾ ಗೃಹೀಶ್ವ ಪಾಣಿಭ್ಯಾಂ ಪಾಣಿನಾಥವ. ಇವಳು ನನ್ನ ಮಗಳು, ನಿನ್ನ ಜೊತೆಯಲ್ಲಿ ಸಹಚರಿಯಾಗಿರ್ತಾಳೆ, ಇವಳನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಕೊಟ್ಟೋದನಲ್ಲ ಜನಕ. ಅವನ ಮಗಳು ಜಾನಕಿ ಈಗ ಕಾಡಿನಲ್ಲಿ ರಕ್ತಸಿಕ್ತವಾಗುವಂತೆ ಆ ಮುಳ್ಳು ಕಲ್ಲುಗಳ ಮೇಲೆ ಕಾಲಿಟ್ಟುಕೊಂಡು ಹೋಗ್ತಾ ಇದ್ದರೆ ಅದನ್ನೆನದು ನಂಗೆ ಸಂಕಟ ಆಗ್ತಾ ಇದೆ, ಇನ್ಯಾವುದೂ ಅಲ್ಲ ಅನ್ನುವಂಥದ್ದು. ಮತ್ತು ನೋಡಿ, ಇನ್ನೊಂದು ಕಾನ್ವರ್ಸೇಷನ್ ಬಂದ್ಬಿಡುತ್ತೆ. ಮಾತಸ್ತಾತಕ್ವಯಾತ, ಕೈಕೇಯಿ ಮತ್ತು ಭರತರ ಸಂವಾದ. ಅಮ್ಮ, ಅಪ್ಪ ಎಲ್ಲಿಗೆ ಹೋದ? ಸುರಪತಿ ಭವನಂ, ದೇವಲೋಕಕ್ಕೆ ಹೋಗಿದ್ದಾನೆ. ದಶರಥ ಎಷ್ಟೋ ಬಾರಿ ಹೋಗ್ತಾ ಇದ್ದ ದೇವಲೋಕಕ್ಕೆ. ಈಗ ಹಾಕುತ್ತಾ ಯಾತಕ್ಕೆ ಹೋದ? ಪುತ್ರ ಶೋಕಾತ್. ಸಾಮಾನ್ಯ ಯಾವುದೋ ರಾಕ್ಷಸರುಗಳ ತೊಂದರೆ ಇತ್ತು ಇಂದ್ರನಿಗೆ, ಅದಕ್ಕಾಗಿ ಹೋಗ್ತಾ ಇದ್ದಿದ್ದು ಅಂತ. ಆದರೆ ಇಲ್ಲಿ ಅದಲ್ಲ. ಸ್ವಲ್ಪ ಮೈಕನ್ನು ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ, ಜಾಸ್ತಿ ಶ್ರುತಿ ಕೊಡ್ತಾ ಇದೆ. ಪುತ್ರ ಶೋಕಾತ್, ಪುತ್ರ ಶೋಕದಿಂದಾಗಿ ಅವನು ಪರಲೋಕವನ್ನು ತಲುಪಿದ. ಆಗ ಭರತನಿಗೆ ಶಾಖ. ನಾವು 4 ಜನ ಮಕ್ಕಳ ಪೈಕಿ ಯಾವ ಮಗನ ಸಾವಾಗಿದೆ ಅಂತ. ಕೋಸೋ ಪುತ್ರಶ್ಚತುರ್ಣಾಂ, 4 ಜನ ಮಕ್ಕಳಲ್ಲಿ ಯಾರು? ತ್ವಮವರಜತೆಯ ಯಸ್ಯ ಜಾತ ಕಿಮಸ್ಯ. ನೀನು ಅಪ್ಪ ಪುತ್ರಶೋಕದಿಂದ ಸತ್ತ ಅಂತಂದಿಯಲ್ಲ, ಯಾವ ಪುತ್ರನಿಂದ ಅಂದರೆ ನೀನು ಯಾರಿಗೆ ತಮ್ಮನೋ ಅವನಿಂದ ಅಂತ ಕೈಕೇಯಿ ಹೇಳೋದು. ನೀನು ಯಾರಿಗೆ ತಮ್ಮನಾಗಿದೆಯೋ ಅವನ ಶೋಕದಿಂದ. ಪ್ರಾಪ್ತೋಸು ಕಾನನಾಂತಂ, ಏನಾಯಿತು? ಕಾಡಿಗೆ ಹೋಗ್ಬಿಟ್ಟ. ಕಿಮಿತಿ, ಯಾತಕ್ಕಾಗಿ? ನೃಪಗಿರ, ತಂದೆ ಮಾತನಂತೆ, ರಾಜನ ಮಾತನಂತೆ. ಕಿಂತ ತಾಸೋ ಬಭಾಷೆ, ನಮ್ಮಪ್ಪ ಆ ಥರ ಎಲ್ಲ ಹೇಳ್ತಾನಲ್ಲ. ಮದ್ವಾಗ್ಬದ್ಧ, ನನ್ನ ಮಾತಿಗೆ ಒಳಗಾಗಿ. ಫಲಂ ತೇ ಕಿಮಿಹ, ನಿನಗಿದರಿಂದ ಏನು ಫಲ ಸಿಕ್ತು? ತವ ಧರಾಧೀಶತ, ನೀನು ರಾಜನಾಗ್ತೀಯ. ಹಾ ಹತೋಸ್ಮಿ, ನಾನು ನೆಗೆದು ಬಿದ್ದೆ. ಭರತ ಹೇಳ್ತಕ್ಕಂಥ ಮಾತು ಎಷ್ಟು ಸೊಗಸಾಗಿ ಒಂದು ಶ್ರದ್ಧರಾ ಛಂದಸ್ಸಿನ ಪದ್ಯದಲ್ಲಿ ಆ ಸಂಭಾಷಣೆಯನ್ನು ಹೇಳುವಂಥದ್ದು. ಆಮೇಲೆ ನೋಡಿ, ರಾಮ ಸೀತೆಯ ಬಗ್ಗೆ ಹೇಳುವಂಥದ್ದು. ಅರುಣದಲ ನಲಿನ್ಯಾ ಸ್ನಿಗ್ಧ ಪಾದಾರವಿಂದ ಕಠಿಣತರ ಧರಿಣ್ಯ ಯಾತ್ಯಕಸ್ಮಾತ್ ಸ್ಖಲಂತಿ ಅವನಿ ತವ ಸುತೇಯಂ ಪಾದವಿನ್ಯಾಸ ದೇಶೆ ತ್ಯಜ ನಿಜ ಕಠಿಣತ್ವಂ ಜಾನಕಿ ಯಾತ್ಯರಣ್ಯಂ. ಅತ್ತೆ ಭೂದೇವಿಯನ್ನು ರಾಮ ಕೇಳ್ಕೊಳ್ಳೋದು. ಅಮ್ಮ, ನಿನ್ನ ಮಗಳು ಸೀತೆ ಮೊದಲ ಬಾರಿಗೆ ನಿನ್ನ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗಾಗಿ ನಿನಗೆ ಸಹಜವಾದ ಕಠೋರತೆಯನ್ನು, ಕಾಠಿನ್ಯವನ್ನು ಬಿಟ್ಟು ನಿನ್ನ ಮೇಲೆ ಹರಿಯುವ ನದಿಗಳಲ್ಲಿ, ಸರೋವರಗಳಲ್ಲಿ ಅರಳುವ ತಾವರೆಗಳಂತೆ ನಿನ್ನ ಮೇಲ್ಮೆಯನ್ನು ಮೃದು ಮಾಡಿಕೊಂಡು ಅವಳು ಹೆಜ್ಜೆ ಇಟ್ಟ ಜಾಗಕ್ಕೆ ನುಣುಪಾಗಿ ನಯವಾಗಿ ಬದಲಾಗು, ಅಲ್ಲಿಗೆ ಹೋಗಲಿ. ಪತಿಪತಿಕ ವಧೂಭಿ ಸಾಧರಂ ಪೃಚ್ಯಮಾನ ಕುವಲಯ ದಲನೀಲ ಕೋಯ ಮಾರ್ಯೇ ತವೇತಿ ಸ್ಮಿತ ವಿಕಸಿತ ಗಂಡಂ ವ್ರೀಡ ವಿಭ್ರಾಂತ ನೇತ್ರಂ ಮುಖಮವನಮಯಂತಿ ಸ್ಪಷ್ಟ ಮಾಚಷ್ಟ ಸೀತಾ. ಮತ್ತು ನೋಡಿ, ಯಾವ ಕವಿಯೂ ಊಹೆ ಮಾಡದಿರೋ ಅತಿ ರಮಣೀಯವಾದ ಒಂದು ಕಲ್ಪನೆ ಅಂತ ಅರ್ಥನೆ. ಕಾಡಿಗೆ ಸೀತೆ ಹೊರಟಳು. ಅಯೋಧ್ಯೆ ಜನ ಸೀತೆಯನ್ನು ನೋಡಿರ್ಬೋದು, ಏನೋ ಮೆರವಣಿಗೆ ಬಂದಾಗ, ಗಂಡು ಹೆಣ್ಣಿನ ಮೆರವಣಿಗೆ. ಇನ್ನು ಊರಾಚೆ ಇರತಕ್ಕಂಥ ಬೇರೆ ಬೇರೆ ಹಳ್ಳಿಗಳ ಜನ ಎಲ್ಲಿ ನೋಡಿರ್ತಾರೆ? ಕಾಡಿಗೆ ಹೋಗುವಾಗ ದಾರಿಯಲ್ಲಿ ಸಣ್ಣ ಪುಟ್ಟ ಗ್ರಾಮಗಳು, ಖರ್ವ, ಖೇಟ ಇತ್ಯಾದಿಗಳು ಸಿಗುತ್ತವಲ್ಲ. ಹಾಗೆ ದಾರಿಯಲ್ಲಿ ಸೀತೆ, ರಾಮ, ಲಕ್ಷ್ಮಣ ಹೊರಟಾಗ ಹಳ್ಳಿ ಹೆಣ್ಣುಗಳು ಕೇಳ್ತಾರಂತೆ, ಯಾವಳಮ್ಮ ಇವನು ನಿನ್ನ ಪಕ್ಕ ಇದ್ದಾನಲ್ಲ, ಕನ್ನ ಇದೆಲೆ ಬಣ್ಣದವನು, ಕಪ್ಪಗಿದ್ದರೂ ತುಂಬ ಚೆನ್ನಾಗಿದ್ದಾನೆ, ಯಾರು ಅಂತ. ಆಗ ಅವಳು ನಗು, ನಾಚಿಕೆ, ಸಂಕೋಚ ಇವೆಲ್ಲ ಸೇರಿ ತಲೆ ತಗ್ಗಿಸಿಕೊಂಡು
ನಮ್ಮ ಯಜಮಾನರು ಅಂತಂದಳಲ್ಲ, ಸ್ಪಷ್ಟ ಮಾಚಷ್ಟ ಸೀತಾ ಹಾಗೆ ಹೇಳ್ಕೊಂಡು ಹೋದಳು ಅಂತ. ಇಲ್ಲಿ ಯಾವ ಅಲಂಕಾರ ಅನ್ನುವುದು ಎದ್ದು ಕಾಣುವಂತೆ ಇಲ್ಲ, ಆದರೂ ಸ್ವಭಾವೋಕ್ತಿ ಅಲಂಕಾರ ತುಂಬ ಸೊಗಸಾಗಿ ಬರುತ್ತದೆ. ಸೀತೆಯ ಬದುಕಿನಲ್ಲಿ ಈ ಥರ ಸಂದರ್ಭ ಬಂತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಲೋಕದಲ್ಲಿ ಎಷ್ಟೋ ಕಡೆ ಈ ಥರ ಸಂದರ್ಭ ನೋಡಿದ್ದೀವಿ. ಅದನ್ನು ಪೋಣಿಸುವುದು ಕವಿ ಕಾವ್ಯದಲ್ಲಿ ಮಾಡಿದಾಗ ಕಲೆ ಅಂತ ಅನಿಸಿಕೊಳ್ಳುತ್ತದೆ. ಮತ್ತು ವಾಲ್ಮೀಕಿ ರಾಮಾಯಣದ ಶ್ಲೋಕವನ್ನು ಅನಾಮತ್ತಾಗಿ ತೆಗೆದುಕೊಂಡು ಬಿಟ್ಟಿದ್ದಾನೆ. ಭರತ ಬಂದಾಯಿತು, ಕೈಕೇಯಿ ಜೊತೆ ಮಾತಾಯಿತು, ಈಗ ಲಕ್ಷ್ಮಣ ಮತ್ತು ಸುಮಿತ್ರೆಯರ ಮಾತು. ಈ ಅನನ್ವಯಗಳೆಲ್ಲ ತುಂಬ ಉಂಟು ಇಲ್ಲಿ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚ ತಾತ ಯಥಾಸುಖಂ ಅಂತ ತುಂಬ ಸೊಗಸಾದ ಶ್ಲೋಕ ಇದು. ಸುಮಿತ್ರೆಯ ವ್ಯಕ್ತಿತ್ವವನ್ನೇ ತಿಳಿಸುವಂಥ ಶ್ಲೋಕ. ರಾಮನನ್ನೇ ನೀನು ದಶರಥ ಅಂತಂದುಕೋ, ಸೀತೆಯನ್ನೇ ನಾನು ಅಂತಂದುಕೋ, ಅಯೋಧ್ಯೆಯನ್ನೇ ಕಾಡನ್ನೇ ಅಯೋಧ್ಯೆ ಅಂತಂದುಕೋ, ಎಲ್ಲಿದ್ದರೂ ಸುಖವಾಗಿರಪ್ಪ ಅಂತ. ವಿಪರೀತ ವ್ಯಾಖ್ಯಾನಗಳು ಅಂತ ಅನ್ನೋದು ಹೇಗಿರುತ್ತದೆ ಅನ್ನೋದಕ್ಕೆ ಈ ಶ್ಲೋಕಕ್ಕೆ ಗೋವಿಂದರಾಜೆಯ ವ್ಯಾಖ್ಯಾನ ಮಾಡುವ ಅಬದ್ಧವನ್ನು, ಅದನ್ನು ನಮ್ಮ ನಾರಾಯಣಾಚಾರ್ಯರಂಥವ್ರು ಎತ್ತಿಡಿತಾರಲ್ಲ, ಅದನ್ನು ಒಂದು ಸ್ವಲ್ಪ ಹೇಳಿ ಮುಂದುವರಿತೀನಿ. ಆಗ ಗೊತ್ತಾಗುತ್ತೆ ಸತ್ಕಾವ್ಯಗಳಿಗೆ ದುರ್ವ್ಯಾಖ್ಯಾನ ಹೇಗೆ ಮಾಡಬಾರದು ಅಂತ. ರಾಮಂ ದಶರಥಂ ವಿದ್ಧಿ ಅಂತಂದರೆ ಗೋವಿಂದರಾಜೆಯ ವ್ಯಾಖ್ಯಾನ. ಅದು ಏನಂದರೆ ರಾಮನನ್ನು ವಿಷ್ಣು ಅಂತ ತೋರಿಸ್ಬೇಕು ಅನ್ನೋ ಜಿದ್ದು. ನನಗೆ ವಿಷ್ಣು ಅಂದರೆ ಯಾವನೋ ತಿರುಬೋಕಿ ಅಂತ ಅನ್ನೋನಿಗೆ ರಾಮಾಯಣ ಹೇಗಾಗಬೇಕಾಗ? ವಿಷ್ಣು ಅಂತನ್ನೋನು ಯಾವನೋ ಬುದ್ಧಿಗೆಟ್ಟವನು ಹುಚ್ಚ ಅಂತ ಅನ್ನುವಂಥವನಿಗೂ ರಾಮಾಯಣ ಆತ್ಮೀಯವಾಗಬೇಕು. ವಿಷ್ಣು ಅಂದರೆ ನನಗೊಬ್ಬ ಶತ್ರು ಅಂತನ್ನುವ ಹಿರಣ್ಯಕಶಿಪುಗೂ ರಾಮಾಯಣ ಆತ್ಮೀಯವಾಗಬೇಕು. ಹಾಗಾದರೆ ಕಲೆ. ಇಲ್ಲಿ ಹಾಗಲ್ಲ, ವಿಷ್ಣು ಭಕ್ತಿಗೆ ರಾಮಾಯಣ, ರಾಮಾಯಣಕ್ಕಲ್ಲ. ಹೀಗೆ ಡಿಗ್ರಿಗಳಿಗಾಗಿ ವರದಕ್ಷಿಣೆಗಾಗಿ ಮದುವೆ ಆಗೋರು ಡಿಗ್ರಿ ಸರ್ಟಿಫಿಕೇಟ್ಗಳಿಗೆ ಅವರು ಕಂಕಣ ಕಟ್ಟಬೇಕು, ಅಥವಾ ಬ್ಯಾಂಕ್ ಟ್ರೆಜರಿಗಳಿಗೆ, ಪಾಸ್ಬುಕ್ಗಳಿಗೆ, ಚಲನ್ಗಳಿಗೆ, ಚೆಕ್ಗಳಿಗೆ ಕಂಕಣ ಕಟ್ಟಬೇಕಷ್ಟೇ. ಈ ಥರ ಕಾವ್ಯವನ್ನು ಒಂದು ಕಡೆ ಪೊಲಿಟಿಕಲ್ ಅಜೆಂಡಾಗಿ, ಇನ್ನೊಂದು ಕಡೆ ರಿಲಿಜಿಯಸ್ ಅಜೆಂಡಾಗಿ ನಾಶನ ಮಾಡೋದಾಗುತ್ತದೆ. ಹಿಂದೆ ರಿಲಿಜಿಯಸ್ ಅಜೆಂಡಾಗಿ ನಾಶನ ಮಾಡ್ತಾಯಿದ್ರು, ಈಗ ಪೊಲಿಟಿಕಲ್ ಅಜೆಂಡಾಗಿ ನಾಶನ ಮಾಡ್ತಾ ಇದ್ದಾರೆ. ಏನು ಕಾಲರಾಗಿ ಪ್ಲೇಗ್ಗೆ ವ್ಯತ್ಯಾಸ ಏನೂ ಕಾಣಿಸೋದಿಲ್ಲ ನನಗೆ ಎಷ್ಟೋ ಬಾರಿ. ಆ ಥರವೇ ಅಲ್ಲಿ ಗೋವಿಂದರಾಜ ಹೇಳ್ತಾನೆ, ರಾಮಂ ದಶರಥಂ ವಿದ್ಧಿ ಅಂತಂದರೆ ರಾಮನನ್ನು ದಶರಥ ಅಂದ್ಕೊಂಡ್ರೆ ದಶತೀತಿ ದಶಃ ತದ್ರಥಃ. ಕಚ್ಚುವವನು ದಶ ಅಂತೆ. ಕಚ್ಚುವವನನ್ನು ರಥವಾಗೊಳ್ಳುವವನು. ಕಚ್ಚುವುದು ಯಾವುದಪ್ಪ? ಚಪ್ಪಲಿ ಕೂಡ ಕಚ್ಚುತ್ತೆ ಅಲ್ಲ, ಗರುಡ ಅಂತೆ. ನಮಗೆ ಬೇಕಾದ ಅರ್ಥ ಹೇಗೂ ಹೊರಡಿಸ್ಬೋದು ಅಂತಂದರೆ ವಾಲ್ಮೀಕಿಗೆ ಇಷ್ಟು ಯಾಚನೆ ಮಾಡೋದು, ವಾಲ್ಮೀಕಿ ಸರಸ್ವತಿಯ ಮೇಲೆ ಈ ಪಾಟಿ ಅತ್ಯಾಚಾರ ಮಾಡೋದಕ್ಕೆ ಯಾವ ಲಫಂಗ ಗೋವಿಂದರಾಜ ಅಂತ ನನಗನ್ಸುತ್ತೆ. ಮಾಂ ವಿದ್ಧಿ ಜನಕಾತ್ಮಜಾಂ. ಮಾ ಅಂದರೆ ಲಕ್ಷ್ಮಿ ಅಂತ ಇದೆ, ಪುಣ್ಯಕ್ಕೆ ಏಕಾಕ್ಷರ ಕೋಶ ಬಂತು. ಜನಕಾತ್ಮಜೆಯನ್ನು ಸೀತೆಯನ್ನು ಲಕ್ಷ್ಮಿ ಅಂತ ಅಂದುಕೊಂತ. ಅಯೋಧ್ಯಾಂ ಅಟವೀಂ ವಿದ್ಧಿ. ಅಯೋಧ್ಯ ಅಂದರೆ ಎದುರಿಸಲಾಗದ ಪುರಿ, ಅದು ವೈಕುಂಠವೇ. ಕೈಲಾಸ ಅಲ್ವೋ? ನಾನು ವಿಷ್ಣು ಭಕ್ತ, ಅದಕ್ಕೆ ಮಾತ್ರ ವೈಕುಂಠ ಅಭೇದ್ಯ, ಕೈಲಾಸ ಅಲ್ಲ. ಶಿವಭಕ್ತ ಆಗಿದ್ದರೆ ವೈಕುಂಠ ಬಂದು ಕುಂಠ ಅಂತ ಅಂದುಬಿಡ್ತಾ ಇದ್ದ, ವೈಕುಂಠ ಯೋಧ್ಯ ಅಂದುಬಿಡ್ತಾ ಇದ್ದ. ಅಲ್ಲ ಭಕ್ತ ಆಗಿದ್ದರೆ ಏನಾಗ್ತಿತ್ತು? ಕ್ರಿಸ್ತನ ಭಕ್ತ ಆಗಿದ್ದರೆ ಏನಾಗ್ತಿತ್ತು? ಅಯೋಧ್ಯೆ ಅನ್ನೋದಕ್ಕೆ ಒಂದು ಊರು ಅನ್ನೋ ಅರ್ಥ ಬಿಟ್ಟು ಇನ್ಯಾವುದು ಅರ್ಥ ಮಾಡಬೇಕು? ಗಚ್ಚತಾತ ಯಥಾಸುಖಂ, ಹೇಗಾದರೂ ಒಳ್ಳೆ ಚೆನ್ನಾಗಿರು. ಅದಕ್ಕೆ ನಾರಾಯಣಾಚಾರ್ಯಂಥವ್ರು ಇನ್ನೂ ಅಪವ್ಯಾಖ್ಯಾನಗಳು ಮಾಡ್ತಾರೆ. ರಾಮಂ ದಶರಥಂ ವಿದ್ಧಿ ಅಂದರೆ ರಾಮ ದಶರಥ ಯಾರ್ಯಾರು ನೋಡ್ಕೊ, ಯಾರು ಪರ್ಮನೆಂಟು ಯಾರು ಟೆಂಪ್ರರಿ ಅಂತ ನೋಡ್ಕೊ ಅಂತ. ಯಾವಳಾದರೂ ಹೆಂಗಸು ಹಂಗೆ ಹೇಳಿಯಾಳ, ಅದು ಹೋಗಲಿ. ಇನ್ನು ದಶರಥಂ ರಾಮಂ ವಿದ್ಧಿ, ರಾಮ ಅಂದರೆ ಸತ್ತವನು ಅಂತ ಅರ್ಥ ಮಾಡ್ತಾರೆ. ನೋಡಿ ಅವರು ರಾಮಾಯಣ ಪಾತ್ರ ಪ್ರಪಂಚದನ್ನೇ. ದಶರಥಂ ರಾಮಂ ವಿದ್ಧಿ ಅಂದರೆ ದಶರಥ ಸತ್ತೋಗ್ಬಿಡ್ತಾನೆ ಅಂತ ಅಂದ್ಕೋ. ಮಂ ವಿದ್ಧಿ ಜನಕಾತ್ಮಜಾಮ್, ನಾನು ಗಂಡು ಸತ್ತು ಮುಂಡೆ ಆಗಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಅಂದ್ಕೋ, ಜನಕಾತ್ಮಜಾಮ್ ಆಗ್ತೀನಿ ಅಂತ. ಈ ಅರ್ಥಗಳು ಮಾಡಿದ್ದಾರೆ. ರಸ್ಯಾರ್ಥ, ಭೋಗ್ಯಾರ್ಥ, ಮುಣ್ಣರ್ಥ, ಮಸಿ ಅರ್ಥ ಅಂತ ಹೇಳಿ. ಅಂದರೆ ನಮ್ಮ ಹಣೆ ಮೇಲೆ ನಾಮ ಇದ್ದರೆ ಅದಕ್ಕೆ ನಾಮ ದೊಡ್ಡದು, ವಿಭೂತಿ ಇದ್ದರೆ ವಿಭೂತಿ ದೊಡ್ಡದು, ಕೊರಳಲ್ಲಿ ಶಿಲುಬೆ ಇದ್ದರೆ ಅದು ದೊಡ್ಡದು ಅಂತಂದರೆ ಕಲೆ ಏನಾಗಬೇಕು? ಸತ್ಯ ಏನಾಗಬೇಕು? ಸಾಹಿತ್ಯ ಏನಾಗಬೇಕು? ಕಲೆಯ ಮುಖ್ಯ ಲಕ್ಷಣ ಅದು ಯಾವುದೇ ಅಜೆಂಡಾ ಇಟ್ಕೊಳ್ಬಾರ್ದು ಅಂತ. ಯಾವ ಜೆಂಡಾ ಕೂಡ ಅಲ್ಲಿ ಮುಂಚಾರ ಹೇ ಹಮಾರ ಅಂತ ಇರೋಲ್ಲ. ಬದುಕನ್ನು ತೆಗೆದು ತೋರಿಸಬೇಕು, ಬದುಕಿನ ಸಾಧ್ಯತೆಗಳನ್ನು ಹಾಗೆ ಮಾಡಬೇಕು. ಹೀಗೆ ಮಾಡದೇ ಇದ್ದಾಗ ಕಷ್ಟ. ಆ ವಿಷಯದಲ್ಲಿ ನೋಡಿ, ಒಬ್ಬ ಕಾಳಿದಾಸ, ಒಬ್ಬ ಭವಭೂತಿ, ಒಬ್ಬ ಬಾಣ, ಇವರು ಯಾರೂ ಕೂಡ ಕಲೆಯನ್ನು ಯಾವುದಕ್ಕೂ ತೊತ್ತುಗಳನ್ನಾಗಿ ಮಾಡಲಿಲ್ಲ. ಅದಕ್ಕಿರುವ ಸಾರ್ವಭೌಮ ಪದವಿಯನ್ನು ಅದಕ್ಕೆ ಕೊಟ್ಟರು. ಇದು ಬಹಳ ಮುಖ್ಯ. ಹನುಮನ್ ನಾಟಕದ ಜಾಡು ಕೂಡ ಆ ರೀತಿಯಾದದ್ದು. ಮತ್ತೊಂದು ಪಂಚವಟಿ ವನ ಬಂದುಬಿಟ್ಟಿದೆ ಈಗ. ಇಲ್ಲಿ ಪಾದುಕಾ ಪ್ರಧಾನ ಇತ್ಯಾದಿ ಯಾವುದೂ ಇಲ್ಲ. ಹೇಗಂದರೆ ಹಾಗೆ ಜಲ್ಪತೋರ್ ಅಕ್ರಮೇಣ ಅಂತ ಭವಭೂತಿ ಹೇಳ್ತಾನಲ್ಲ, ಹಾಗೆ ಹಾರಿಕೊಂಡು ಹೋಗುತ್ತದೆ. ಆದರೆ ಆ ಶಬ್ದಾಲಂಕಾರಕ್ಕಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ 2 ಪದ್ಯಗಳು.
ಈ ಥರದ ಪ್ರಾಸಾನುಪ್ರಾಸಗಳನ್ನು ದುಡಿಸಿಕೊಳ್ಳೋದಕ್ಕಾದರೂ ಪದಸಂಪತ್ತಿ ಅನ್ನೋದು ಬೇಕು. ಏಷಾ ಪಂಚವಟಿ ರಘುತ್ತಮ ಕುಟಿ ಯತ್ರಸ್ತಿ ಪಂಚಾವಟಿ ಪಾಂಥಸ್ಯೈಕ ಘಟಿ ಪುರಸ್ಕೃತ ತಟಿ ಸಂಶ್ಲೇಷ ಭಿತ್ತೌ ವಟಿ ಗೋದಾ ಯತ್ರ ನಟಿ ತರಂಗಿತ ತಟಿ ಕಲ್ಲೋಲ ಚಂಚತ್ಪುಟಿ ದಿವ್ಯಾಮೋದ ಕುಟಿ ಭವಾಬ್ಧಿ ಶಕಟಿ ಭೂತಕ್ರಿಯಾ ದುಷ್ಕುಟಿ. ಇಂಥ ಅರ್ಥವಂತವಾದ ಪ್ರಾಸಗಳನ್ನು ಏಷಾ ಪಂಚವಟಿ, ಇದೋ ಪಂಚವಟಿ, ರಘುತ್ತಮ ಕುಟಿ, ಇದೇ ರಘುವರನ ಕುಟೀರ, ಯತ್ರಸ್ತಿ ಪಂಚಾವಟಿ, ಎಲ್ಲಿ 5 ಪಂಚವೃಕ್ಷಗಳಿವೆ. ಪಂಚವೃಕ್ಷಗಳು ಅಂತ ನಮಗೆ ಗೊತ್ತಿರುವಂಥವು ಪಂಚವಟಿಯಲ್ಲಿ ವಟವೃಕ್ಷಗಳು 5 ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಹಾಗಲ್ಲದೆ ಅಲ್ಲಿ ಪಂಚವಟಿಯಲ್ಲಿ 10 ರೀತಿಯ ಅಭಿಪ್ರಾಯ ಭೇದಗಳಿವೆ. ಸಾಮಾನ್ಯ ಅಂಗೀಕಾರ ಇರುವಂಥದ್ದು ಅಶ್ವತ್ಥ, ಪ್ಲಕ್ಷ, ನ್ಯಗ್ರೋಧ, ಬಿಲ್ವ, ತುಳಸಿ ಅಂತ. ತುಳಸಿ ವೃಕ್ಷವಲ್ಲ, ಹಾಗಾಗಿ ಅದು ಬೇರೆ ಇರಬೇಕು ಅಂತ ಹೇಳ್ಬಿಟ್ಟು ಅರ್ಜುನ ಮತ್ತಿ ಅಂತಲೂ ಕೂಡ ಕರೀತಾರೆ. ಹೀಗೆ 5 ವಟವೃಕ್ಷಗಳಿರುವಂಥದ್ದು. ಪಾಂತ್ಯಸ್ಯೈಕ ಘಟಿ, ಪ್ರಯಾಣಿಕರಿಗೆ ಇದು ತಂಪೆರೆಯುವಂತಹ ಪ್ರಪ ಅರವಟ್ಟಿಗೆ ಅಂಥದ್ದು. ಪುರಸ್ಕೃತ ತಟಿ, ದಡವನ್ನು ಹೊಂದಿರುವ, ಗೋದಾವರಿ ದಡವನ್ನು ಹೊಂದಿರುವುದು. ಸಂಶ್ಲೇಷ ಭಿತ್ತೌ ವಟಿ, ಆ ದಡಕ್ಕೆ ಮತ್ತು ನದಿಗೆ ಅಡ್ಡವಾಗಿ ಬೆಳೆದಂತಹ ವಟವೃಕ್ಷಗಳಿವೆ. ಗೋದಾ ಎತ್ತರ ನಟಿ, ಎಲ್ಲಿ ಗೋದಾವರಿ ನರ್ತನ ಮಾಡುವ ಭಂಗಿಯಿಂದ ಹಾಗೆ ಹೀಗೆ ಬಾಗಿ ಬಳಕೆ ಹೋಗ್ತಾಳೆ. ತರಂಗಿತ ತಟಿ, ಅವಳ ದಡವೆಲ್ಲ ಅಲೆಗಳಿಂದ ಅಪ್ಪಲ್ಪಟ್ಟಿರುತ್ತವೆ. ಕಲ್ಲೋಲ ಚಂಚತ್ಪುಟಿ, ಮತ್ತು ಅವಳ ತುಟಿಯೇ ಅಲೆಗಳ ಅಂಚಾಗಿರುತ್ತದೆ. ಆ ಅಲೆಗಳ ಅಂಚಿನಿಂದ ಅವಳು ಇಂಚರದ ಸೊಗಸಾದ ಮಾತನಾಡುವಂತೆ ಕಾಣುತ್ತದೆ. ದಿವ್ಯಾ ಮೋದ ಕುಟಿ, ಆ ಸಂತೋಷದ ನೆಲೆಯೇ ಇದಾಗಿದೆ. ಭವಾಬ್ಧಿ ಶಕಟಿ, ಭವಸಾಗರವನ್ನು ದಾಟಿಸುವ ನೌಕೆಯಾಗಿದೆ. ಭೂತಕ್ರಿಯಾ ದುಷ್ಕುಟಿ, ಹಳತಾದ ಪಾಪಗಳನ್ನೆಲ್ಲ ನಿವಾರಣೆ ಮಾಡುವಂಥದ್ದು ಈ ಪಂಚವಟಿ ಅಂತ. ಎಷ್ಟು ಆ ಶಬ್ದಾಲಂಕಾರದಲ್ಲಿ ಅದರ ಮಹಾತ್ಮ್ಯವನ್ನು ಹೇಳುವಂಥದ್ದು. ಕ್ರೀಡಾ ಕಲ್ಪವಟಂ ವಿಸರ್ಪಿತ ಜಟಂ ವಿಶ್ರಾಂಬು ಜನ್ಮಾವಟಂ ಪಿಷ್ಟಾಂಡೌಘಘಟಂ ಧೃತಾಂಗ್ರಿ ಶಕಟಂ ಧ್ವಸ್ತಕ್ಷಮಾ ಸಂಕಟಂ ವಿದ್ಯುಚ್ಚಾರು ರುಚಾ ವಿಧೂತ ಕಪಟಂ ಸೀತಾಧರಾ ಲಂಪಟಂ ಭಿನ್ನಾರೀಭಘಟಂ ವಿರುಗ್ನ ಶಕಟಂ ಒಂದೇ ಗಿರಾಂ ದುರ್ಘಟಂ. ಇದು ಇನ್ನೊಂದು ಪಂಚವಟಿ ವರ್ಣನೆಯ ಪದ್ಯ. ಕ್ರೀಡಾ ಕಲ್ಪವಟಂ, ಇಲ್ಲಿ ಆಟ ಆಡೋದಕ್ಕೆ ಸೊಗಸಾಗಿ ಕಲ್ಪವೃಕ್ಷಗಳಂತೆ ವಟವೃಕ್ಷಗಳಿವೆ. ವಿಸರ್ಪಿತ ಜಟಂ, ಇಲ್ಲಿ ಓಡಾಡುವಂತಹ ಜಟಾಧಾರಿಗಳಾದ ಋಷಿಗಳಿದ್ದಾರೆ. ವಿಶ್ರಾಂಬು ಜನ್ಮಾವಟಂ, ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೆ ತುಂಬ ಸೊಗಸಾಗಿರುವಂಥ ನಿಧಿ ಇದಾಗಿದೆ. ಪಿಷ್ಟಾಂಡೌಘ ಘಟಂ, ಎಲ್ಲ ಪಕ್ಷಿಗಳು ಇಲ್ಲಿ ನಲಿದಾಡುವಂಥ ಸಂದರ್ಭ ಬಂದಿದೆ. ಧೃತಾಂಗ್ರಿ ಶಕಟಂ, ಇಲ್ಲಿ ಬಂದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡ್ತಿದ್ದೀವ ಅನ್ನೋಷ್ಟು ಸೊಂಪಾಗಿ ಹಿತಕರವಾದಂಥ ವಾತಾವರಣ ಉಂಟು. ಧ್ವಸ್ತಕ್ಷಮಾ ಸಂಕಟಂ, ಈ ಪಂಚವಟಿಯಲ್ಲಿ ಸೀತೆಯನ್ನು ರಾವಣ ಅಪಹರಣ ಮಾಡುವ ಮೂಲಕ 3 ಲೋಕಕ್ಕೂ ತಾನು ಇನ್ನು ತೊಂದರೆ ಕೊಡಲಾರೆ ಎನ್ನುವುದನ್ನು ತೀರ್ಮಾನ ಮಾಡಿ ಹೇಳುವಂತೆ ಕಾಣಿಸುತ್ತದೆ. ಇನ್ನು ಮುಂದೆ ರಾವಣನ ಬಾಧೆ ಇರೋದಿಲ್ಲ ಅನ್ನೋದನ್ನು ತೋರ್ಪಡಿಸುವಂಥದ್ದಾಗಿದೆ. ವಿದ್ಯುಚ್ಚಾರು ರುಚಾ ವಿಧೂತ ಕಪಟಂ, ಮತ್ತು ಯಾವ ಕಪಟಕ್ಕೆ ಕೂಡ ಆಸ್ಪದ ಇಲ್ಲದಿರ್ತಕ್ಕಂಥದ್ದು. ಸೀತಾಧರ ಲಂಪಟಂ, ಸೀತೆಗೆ ತುಂಬ ಪ್ರೀತಿಪಾತ್ರವಾದ ನೆಲೆ ಇದು. ಭಿನ್ನ ಅರೀಭ ಘಟಂ ವಿರುಗ್ನ ಶಕಟಂ, ವೈರಿ ಮತ್ತೇಭಗಳು ಅಂತ ವೈರಿಗಳೆಂಬ ಆನೆಗಳನ್ನು ಧ್ವಂಸ ಮಾಡುವಂಥದ್ದಾಗಿದೆ. ಮತ್ತು ಎಲ್ಲ ಶ್ರಮ ಬಂದವರಿಗೂ ವಿಶ್ರಾಂತಿ ಕೊಡುವಂಥ ಜಾಗ ಆಗಿದೆ. ಮಾತುಗಳಿಗೆ ದುರ್ಘಟ, ಮಾತುಗಳನ್ನು ಮೀರುವಂಥದ್ದಾಗಿದೆ ಅಂತ. ಪ್ರಯತ್ನಪೂರ್ವಕವಾಗಿ ಆದರೂ ಪದಸಂಪತ್ತನ್ನು ಉಳಿಸಿಕೊಂಡ್ರೆ ಇಷ್ಟು ಚೆನ್ನಾಗಿರುವಂಥ ಪದ್ಯವನ್ನು ಬರೀಬಹುದು ಅಂತ ಅನ್ನೋದು ಗೊತ್ತಾಗುತ್ತದೆ. ಆಮೇಲೆ ರಾಮ ಚಿನ್ನದ ಜಿಂಕೆಯನ್ನು ಬೆಂಬತ್ತಿ ಹೋದಂಥ ಒಂದು ಪದ್ಯ 4ನೇ ಅಂಕದಲ್ಲಿ. ಆಂದೋಲಯನ್ ವಿಶಿಖಮೇಕ ಕರೇಣ ಸಾರ್ಧಂ ಕೋದಂಡಕಂಡಮಪರೇಣ ಕರೇಣ ಧುನ್ವನ್ ಸನ್ನಹ್ಯ ಪುಷ್ಪಲತೆಯ ಪಟಲಂ ಜಟಾನಾಂ ರಾಮೋ ಮೃಗಯತೆ ವನವೀಥಿಕಾಸು. ರಾಮ ಚಿನ್ನದ ಜಿಂಕೆಯನ್ನು ಹೇಗೆ ಬೆಂಬತ್ತಿದ ಅಂತ ಯಾವ ಕವಿಯೂ ಹೇಳಿಲ್ಲ. ಅವನು ಹೇಗೆ ಬೆಂಬತ್ತಿ ಹೋದ ಅಂತಿದೆ. ಒಂದು ಕೈಯಲ್ಲಿ ಬಾಣವನ್ನು ಹಿಂಗೆ ಗಿರಿಗಿರ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾನಂತೆ.
ಯಾಕೆಂದರೆ ಬಿಲ್ಲನ್ನು ಹಿಂಗೆ ಇಟ್ಕೊಂಡು ಓಡ್ತಾ ಹೋಗ್ತಾ ಇದ್ದಾನೆ. ಸುಮ್ಮನೆ ಹಿಂಗೆ ಹಿಡ್ಕೊಳಕ್ಕಾಗದೆ ಆ ಬಾಣವನ್ನು ಕೈನಲ್ಲೇ ತಿರುಗಿಸ್ಕೊಂಡು ಒಂದು ಮನಸ್ಸಿನ ವಿಕ್ಷೇಪ ಅದು. ಕೋದಂಡ ಕಾಂಡ ಮಪರೇಣ ಕರೇಣ ಧುನ್ವನ್, ಮತ್ತು ಆ ಬಿಲ್ಲಿಂದ ಅಡ್ಡ ಬಂದದ್ದನ್ನೆಲ್ಲ ತಳ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ತಲೆಯ ಜಟೆ ಕೊಯ್ದಾಟ ಅದನ್ನು ತಡೀಬೇಕು ಅಂತ ಅಲ್ಲಿದ್ದ ಹೂ ಬಿಟ್ಟ ಒಂದು ಮರದ ಬಳ್ಳಿಯನ್ನು, ಒಂದು ಹೂ ಬಳ್ಳಿಯನ್ನು ತಲೆಗೆ ಗಂಟು ಹಾಕ್ಕೊಂಡಿದ್ದಾನಂತೆ. ಸನ್ನಹಿಯ ಪುಷ್ಪಲತೆಯ ಪಟಲಂ ಜಟಾಲಾಂ ಈ ರಾಮೋ ಮೃಗಂ ಮೃಗೇಯತೆ ಮನವೀತಿ ಕಾಸು ಅಂತ. ಹೀಗಿರುವ ರಾಮನ್ ಯಾರು ಕಲ್ಪಿಸಿಕೊಂಡಿದ್ದಾರೆ ಹೇಳಿ? ಮಾತಿದ್ದರೆ ಸಿಂಹಾಸನದ ಮೇಲೆ ಕೂತ್ಕೊಂಡವನು, ನಮ್ಮ ವೆಂಕಟೇಶ ಮೂರ್ತಿಗಳ ಪ್ರಕಾರ ಅಳಿಲು ಬೆನ್ನ ಮೇಲೆ ಹತ್ತಿ ಗ್ರೂಪ್ ಫೋಟೋ ಕೂತವನು, ಈ ಥರದ್ದೆಲ್ಲ. ಹಾಯಾಗಿ ಹೆಂಡತಿಗೆ ಆಸೆ ಇದ್ದಂಥ ಚಿನ್ನದ ಜಿಂಕೆಯನ್ನು ಬೆಂಬತ್ತೋದಕ್ಕೆ ಹೋದಂಥ ರಾಮ ಸಹಜವಾಗಿ ಏನು ಮಾಡಿದ ಅಂತ ಹೇಳುವಂಥದ್ದು. ಕುವೆಂಪು ಅವ್ರು ಹೇಳ್ತಾರಲ್ಲ, ಅಸಾಮಾನ್ಯಕ್ಕಿಂತ ಕವಿಗೆ ಸಾಮಾನ್ಯ ದಿವಸ ತುಂಬ ಮುಖ್ಯ ಅನ್ನುವಂಥದ್ದು. ಅದು ಬಹಳ ಸೊಗಸಾಗಿ ಕವಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಇನ್ನು ಆ ಒಂದು ಜಟಾಯುವಿನ ಪ್ರವೇಶದ್ದು, ರೇರೇ ಬಹು ಪರದಾರ ಚೋರ ಕಿಮರೇ ಧೀರಂ ತ್ವಯಾ ಗಮ್ಯತೆ ತಿಷ್ಠ ಅಧಿಷ್ಠಿತ ಚಂದನಾಚಲ ತಟಃ ಪ್ರಾಪ್ತೋ ಜಟಾಯು ಸ್ವಯಂ ಮುಂಚೈನಾಂ ಪತಿದೇವತಾಂ ನಕಲು ಚೇನ್ ಮಚ್ಚಂಚು ತುಂಡಾಂಕುಶ ಕ್ರೂರಾವಸ್ಕರಣ ವ್ರಣಾಸೃ ಗುರಸಃ ಪಶ್ಯಂತಿ ಗೃಧ್ರಾಸ್ತವ. ವೀರೋಚಿತವಾದ ರೀತಿಯಲ್ಲಿ ಇದು ನೋಡಿ. ರೇ ಹೇ ಯಾರೋ ಪರದಾರ ಚೋರ, ಹೆರರ ಹೆಣ್ಣನ್ನು ಅಪಹರಣ ಮಾಡ್ತಾ ಇರೋನೆ. ಕಿಮರೇ ಅಧೀರಂ ತ್ವಯಾ ಗಮ್ಯತೆ, ಏನು ಕಳ್ಳನಂತೆ ಹೆಜ್ಜೆಜ್ಜೆಗೂ ಹೇಡಿಯಾಗಿ ಬಚ್ಚಿಟ್ಕೊಂಡು ಹೋಗ್ತಾ ಇದೆಯಾ? ತಿಷ್ಠ ಅಧಿಷ್ಠಿತ ಚಂದನಾಚಲ ತಟಃ, ಈ ಚಂದನ ವೃಕ್ಷಗಳಿಂದ ಕೂಡಿರುವ ಈ ಬೆಟ್ಟದ ಮೇಲೆ ನಿನ್ನ ವಿಮಾನ ಹಾರಿಸ್ಕೊಂಡು ಹೋಗ್ತಿದೆಯಲ್ಲ, ಅಲ್ಲೇ ನಿಲ್ಲು. ಪ್ರಾಪ್ತೋ ಜಟಾಯು ಸ್ವಯಂ, ಜಟಾಯು ನಾನೇ ಎದುರಿಗೆ ಬಂದಿದ್ದೀನಿ. ಮುಂಚೈನಾಂ ಪತಿದೇವತಾಂ, ಈ ಪತಿವ್ರತಿಯನ್ನು ಬಿಡು. ನಖಲು ಚೇತ್, ಮಾಡಲಿಲ್ಲ ಅಂದರೆ ಮಚ್ಚಂಚು ತುಂಡಾಂಕುಶ ಕ್ರೂಢಾವಸ್ಕರಣ ವ್ರಣಾಸೃ ಗುರಸಃ ಪಶ್ಯಂತೆ ಗೃಧ್ರಾಸ್ತವ, ನನ್ನ ಕೊಕ್ಕೆಂಬ ಅಂಕುಶದಿಂದ ಕೆತ್ತಲ್ಪಟ್ಟ ನಿನ್ನ ಎದೆಯಿಂದ ಚಿಮ್ಮಿ ಬರುವಂಥ ರಕ್ತ ಮಾಂಸವನ್ನು ಬೇಕಾದಷ್ಟು ಹದ್ದುಗಳು ತಿನ್ನೋದಕ್ಕೆ ಸಿದ್ಧ ಇವೆ. ಅಷ್ಟು ಮಾತ್ರವಲ್ಲ, ಜನ್ಮ ಬ್ರಹ್ಮಕುಲೆ ಹರಾರ್ಚನ ವಿಧೌ ಕೃತ್ವಾ ಶಿರಃಕೃಂತನಂ ಶಕ್ತಿರ್ವಜ್ರಣಿ ಘೋರ ದಂಡ ದಲನ ವ್ಯಾಪಾರ ಶಕ್ತಂ ಮನಃ ಹೇಲೋಲ್ಲಾಸಿತ ಕೇಲಿ ಕಂದುಕ ನಿಭ ಕೈಲಾಸ ಉತ್ಪಾಟಿತ ತತ್ಕಿಂ ರಾವಣ ಲಜ್ಜಸೇನ ಹರಸೆ ಚೌರ್ಯೇಣ ಪತ್ನೀಂ ರಘೋಹ. ನೀನು ಹುಟ್ಟಿದ್ಯಂಥ ಬ್ರಾಹ್ಮಣ ಕುಲದಲ್ಲಿ, ವಿಪ್ರಕುಲದಲ್ಲಿ. ನೀನು ಶಿವಪೂಜೆಗಾಗಿ ನಿನ್ನ ತಲೆಯನ್ನೇ ಚಟಚಟನೆ ಕತ್ತರಿಸಿ ಅರ್ಪಣೆ ಮಾಡಿದವನು. ಇಂದ್ರನ ಐರಾವತದ ಆ ಚೌದಂತಿಯ ದಂತ ಕುಂತಗಳು ನಿನ್ನ ಎದೆಯ ಮೇಲೆ ಉತ್ತು ಗೆರೆ ಮಾಡಿವೆ, ವ್ರಣ ಮಾಡಿವೆ. ಆ ಐರಾವತದ ಕುಂಭಸ್ಥಳವನ್ನು ಕುಟ್ಟಿದೆಯಾ ನಿನ್ನ 20 ತೋಳುಗಳಿಂದ. ಇನ್ನು ಕೈಲಾಸವನ್ನು ನೀನು ಆಟದ ಚೆಂಡಿನಂತೆ ಓಡಾಡಿಸಿಬಿಟ್ಟಿದೆಯಾ 20 ಕೈಗಳಲ್ಲಿ. ಇಷ್ಟೆಲ್ಲ ಮಾಡಿದವನು ಈಗ ಕಳ್ಳನಂತೆ ಹೇಡಿಯಾಗಿ ರಘುವೀರ ಪತ್ನಿಯ ಅಪಹರಣ ಮಾಡ್ತಾ ಇದೆಯಲ್ಲ ಅಂತ. ಎಷ್ಟು ವಿರೋಚಿತವಾದ ಸ್ಫೂರ್ತಿಮತ್ತಾದ ಆ ಭಾವ ನೋಡಿ. ಆಮೇಲೆ ರಾವಣ ನೋಡ್ಕೋತಾನೆ, ಏನಿದು ಅಂತ. ಮೈನಾಕ ಕಿಮಯಂ ಋಣದ್ಧಿ ಪುರತೋ ಮನ್ಮಾರ್ಗಂ ಅವ್ಯಾಹತಂ. ಏನಿದು? ಸಮುದ್ರ ತಳದಿಂದ ಮತ್ತೆ ರೆಕ್ಕೆ ಮೂಡಿರುವ ಮೈನಾಕ ಎದ್ದು ಬಂದು ನನ್ನ ದಾರಿನ ಅಡ್ಡ ಮಾಡ್ತಾ ಇದೆಯಾ ಅಂತ. ರೆಕ್ಕೆ ಇರುವ ಪರ್ವತ ಒಂದೇ ಉಳಿದದ್ದು ಮೈನಾಕ, ಅದೀಗ ಮತ್ತೆ ಎದ್ದು ಬಂದಿದೆಯಾ ಸಮುದ್ರ ತಳದಿಂದ. ಶಕ್ತಿಸ್ತಸ್ಯ ಕುತಸ್ಸ ವಜ್ರ ಪತನಾದ್ಭೀತೋ ಮಹೇಂದ್ರಾದಪಿ. ಇಲ್ಲ, ಮೈನಾಕಕ್ಕೆ ಎಲ್ಲಿಂದ ಆ ಧೈರ್ಯ? ಇಂದ್ರನ ವಜ್ರಾಯುಧಕ್ಕೆ ಹೆದರ್ಕೊಂಡು ಓಡಾಡಿರೋದು. ನಾನು ಇಂದ್ರನನ್ನೇ ಮೆಟ್ಟಿದವನು, ನನ್ನ ಮುಂದೆ ಅದು ಬರ್ತ್ಯಾ? ತಾಕ್ಷಸ್ಸೋಪಿ ಸಮಂ ನಿಜೇನ ವಿಭುನ ಜಾನಾತಿ ಮಾಂ ರಾವಣಂ. ಅಥವಾ ಇದು ಗರುಡನ? ಇಲ್ಲ, ಗರುಡನ ಮೇಲೆ ಕೂತ ವಿಷ್ಣುವಿಗೂ ಗೊತ್ತು ನನ್ನ ತಾಕತ್ತೆಷ್ಟು ಅಂತ. ಇನ್ನು ಅವನೇ ಬರೋಕ್ಕಾಗಲ್ಲ ಅಂದರೆ ಇವನಲ್ಲಿ ಜ್ಞಾತಃ ಸ ಜಟಾಯುರೇಶ ಜರಸಾ ಕ್ಲಿಷ್ಟೋ ವಧಂ ವಂಚನೆ. ಗೊತ್ತಾಯಿತು, ಇದು ಮುದಿ ಹದ್ದು, ಸಾಯೋದಿಕ್ಕೆ ಅಂತಲೇ ಬರ್ತಾ ಇದೆ. ಬದುಕಿದ್ದು ಸಾಕಾಯಿತು, ಇನ್ನು ಸಾಯೋದಕ್ಕೆ ಒಂದು ಸುಲಭಾವಕಾಶ ಬೇಕು ಅಂತ ಬರ್ತಾ ಇದೆ ಅಂತ ನೋಡಿ. ಇದು ರಸ, ಹೀಗಿರಬೇಕು. ಇಲ್ಲಿ ದೇವರು, ದಿಂಡ್ರು, ಭಕ್ತಿ, ವೈರಾಗ್ಯ ಅವೆಲ್ಲ ಶುದ್ಧ ಕಾವ್ಯ, ಮಾನವ ಸ್ವಭಾವ. ರಾವಣನ ಅಹಂಕಾರ ಎಂಥದ್ದು ಅಂತ ತನ್ಮೂಲಕವಾಗಿ ನಮಗೆ ಪರಮಾನಂದ ಉಂಟಾಗುತ್ತದೆ. ಆ ಆನಂದ ನಮಗೊಂದು ಸಂಸ್ಕಾರ ಕೊಡುತ್ತದೆ. ಆ ಸಂಸ್ಕಾರದಿಂದ ಭಕ್ತಿ, ಜ್ಞಾನ, ವೈರಾಗ್ಯ ಕೊಡುವುದೆಲ್ಲ ಕೊಟ್ಟಿರುತ್ತೆ. ಮತ್ತು ಜಟಾಯು ಸೀತೆಗೆ ದಾಳಿ ಮಾಡೋಕ್ಕೆ ಮುಂಚೆ ಧೈರ್ಯ ಹೇಳ್ತಾನೆ. ಇದು ನೋಡಿ, ಇವೆಲ್ಲ ಯಾವ ಪ್ರಾಚೀನ ಕಾವ್ಯಗಳಲ್ಲೂ ಬಂದಿಲ್ಲ. ಮಾ ಭೈಷೀಃ ಪುತ್ರಿ ಸೀತೆ ವ್ರಜತಿ ಮಮ ಪುರೋ ನೈಷ ದೂರಂ ದುರಾತ್ಮ ರೇರೇ ರಕ್ಷಕ್ವದಾರಾನ್ ರಘುಕುಲ ತಿಲಕಸ್ಯ ಅಪಹೃತ್ಯ ಪ್ರಯಾಸಿ
ಚಂಚಕ್ಷೇಪ ಪ್ರಹಾರ ತ್ರುಟಿತ ಧಮನಿಭಿ ದಿಕ್ಷು ವಿಕ್ಷಿಪ್ಯಮಾಣೈ ಆಶಾಪಾಲೋಪಹಾರಂ ದಶಭಿರಪಿ ಭೃಶಂ ತುಚ್ಛಿರೋಭಿ ಕರೋಮಿ. ಅಮ್ಮ ಮಗಳೇ, ನೀನೇನು ಹೆದರ್ಕೋಬೇಡ. ಈ ಪಾಪಿ ತುಂಬ ದೂರ ನಿನ್ನ ಎಳ್ಕೊಂಡು ಹೋಗೋಕ್ಕಾಗೋಲ್ಲ, ನಾನು ಬಂದಿದ್ದೀನಿ. ದುಷ್ಟ ರಾಕ್ಷಸ, ಎಲ್ಲಿಗೆ ಹೋಗ್ತಿದ್ದೀಯ? ನಮ್ಮ ರಘುವಂಶೀಯನಾದ ರಾಮನ ಹೆಂಡತಿಯನ್ನು ಅಪಹರಣ ಮಾಡಿ, ಅಲ್ಲಿ ನೋಡಿ ದಾರಾನ್ ಅಂತ ಅವನ ಮನೆಯವರನ್ನು ಅಂತ ಬಹುವಚನ, ರಾಮನ ಮನೆಯವರನ್ನು ಅಪಹರಣ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಾ? ನನ್ನ ಕೊಕ್ಕಿಂದ ನಿನ್ನ ಧಮನಿಗಳನ್ನು ಸೀಳಿ ರಕ್ತ ಸಿಕ್ತವಾದಂಥ ನಿನ್ನ ತಲೆಯನ್ನು 10 ದಿಕ್ಪಾಲಕರಿಗೂ ದಿಗ್ಬಲಿಯಾಗಿ ಬೇಗ ಕೊಡ್ತಾ ಇದ್ದೀನಿ ಅಂತ. ಪಾಪ ಹಾಗೆ ಹೇಳಿದಂಥ ಜಟಾಯು ಗತಾಯುನಾಗಿಬಿಟ್ಟ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತದೆ, ರಾವಣನ ಬಾಣಗಳಿಗೆ ಸೆರೆ ಸಿಕ್ಕಿದ ಜಟಾಯು ಹೇಗಿದ್ದ ಅಂದರೆ ಪಂಜರಬದ್ಧವಾದ ಪಕ್ಷಿಯಂತೆ ಕಾಣಿಸ್ದ ಅಂತ. ಇನ್ನು ಸೀತೆಯನ್ನು ಹುಡುಕಿಕೊಂಡು ರಾಮ ಬರ್ತಾನೆ. ಈ ಸಂದರ್ಭದ ಒಂದು ಪದ್ಯ ತುಂಬ ಚೆನ್ನಾಗಿದೆ. ಆದರೆ ಇದು ಅನಾಮತ್ತಾಗಿ ಹನುಮನ್ ನಾಟಕಕ್ಕೆ ಬಂದಿರುವಂಥದ್ದು ಕುಂದಮಾಲ ನಾಟಕದಿಂದ. ದಿನ್ಯಾಗ ಕವಿ ಬರೆದ ಬಹಳ ರಮಣೀಯವಾದ ನಾಟಕ. ಹಿಂದೊಮ್ಮೆ ಇಲ್ಲಿ ಅದನ್ನು ಹೇಳಿದ್ದೆ ಕೂಡ. ಆದರೆ ಆ ಪದ್ಯ ತುಂಬ ಚೆನ್ನಾಗಿದೆ, ಅದಕ್ಕಾಗಿ ಅದನ್ನು ಮತ್ತೆ ಓದ್ತಾ ಇದ್ದೀನಿ. ದ್ಯೂತೆ ಪ್ರಣಯಕೇಲಿಷು ಕಂಠಪಾಶಃ ಕ್ರೀಡಾ ಪರಿಶ್ರಮಹರಂ ವ್ಯಜನಂ ರತಾಂತೆ ಶಯ್ಯಾ ನಿಶೀತ ಸಮಯೇ ಜನಕಾತ್ಮಜಾಯಾ ಪ್ರಾಪ್ತಂ ಮಯಾ ವಿಧಿವಶಾದಿದಮುತ್ತರೀಯಂ. ಸೀತೆಯ ಉತ್ತರೀಯ ಆಕಾಶದಲ್ಲಿ ಹಾರಿ ಜಾರಿ ಕೆಳಕ್ಕೆ ಬಂದು ಬಿದ್ದಿದೆ. ಅದನ್ನು ರಾಮ ಹಿಡ್ಕೊಂಡು ಇದು ಸೀತೆ ಉತ್ತರೀಯ ಅಂದ್ಕೋತಿದ್ದಾನೆ. ಇದು ಏನೆಲ್ಲ ಆಗಿತ್ತು ಅಂತ ಹೇಳ್ತಾ ಇದ್ದಾನೆ. ಉಲ್ಲೇಖಾಲಂಕಾರ ಅದು ವಿರಹಕ್ಕೆ ಎಷ್ಟು ಒಳ್ಳೆ ಪೋಷಣೆ ಕೊಟ್ಟಿದೆ ನೋಡಿ. ಈ ಉತ್ತರೀಯ ಎಷ್ಟೆಷ್ಟೆಲ್ಲ ಆಗಿತ್ತು. ನಾವು ಪಗಡೆ ಆಟ ಆಡುವಾಗ ಅವಳು ಪಣವಾಗಿ ಬಳಸ್ತಾ ಇದ್ಲು ಇದನ್ನು. ನಾವು ವಿನೋದಕ್ಕೆ ಆಟ ಆಡುವಾಗ ಅವಳು ಸ್ವಲ್ಪ ದೂರ ಹೋಗ್ತೀನಿ ಅಂತಂದರೆ ಈ ಉತ್ತರೀಯವನ್ನು ಸೆಳ್ಕೊಂಡು ಹುರಿ ಮಾಡಿ ಒಂದು ಹಗ್ಗದ ಥರ ಅವಳ ಸೊಂಟಕ್ಕೆ ಹಾಕಿ ಎಳ್ಕೊಳ್ತಾ ಇದ್ದೆ ತನ್ನ ಪಕ್ಕದಲ್ಲಿ. ಮತ್ತು ಓಡಾಟ, ಆಟ ಇತ್ಯಾದಿ ಎಲ್ಲ ಆದಾಗ ಬೀಸಿಕೊಳ್ಳೋದಕ್ಕೆ ಇದೊಂದು ಬೀಸಣಿಗೆ ಆಗ್ತಾ ಇತ್ತು. ಮುನಿದಿದ್ದಾಗ ಬೇರೆ ಹಾಸಿಗೆಯಲ್ಲಿ ಮಲಗಬೇಕು ಅಂದಾಗ ಅವಳಿಗಿದೇ ಹಾಸಿಗೆ ಆಗ್ತಾ ಇತ್ತು. ಹೀಗಿರುವಂಥ ಉತ್ತರೀಯ ನನ್ನ ಪಾಲಿಗೆ ಬಂತು, ಅವಳು ಹೊತ್ತವಳೆಲ್ಲೋ ಹೊರಟೋಗ್ಬಿಟ್ಲು ಅಂತ. ಇಂಥ ಕರುಣ ಸ್ಪರ್ಶಿಯಾದಂಥ ಪದ್ಯವನ್ನು ಕವಿ ಕೊಟ್ಟಿದ್ದಾನೆ. ನನ್ನ ಗೆಳೆಯ ನರ್ತಕ ಡಾಕ್ಟರ್ ಶ್ರೀಧರ್ ಅವರ ಕೈನಲ್ಲಿ ಇದನ್ನು ಅಭಿನಯ ಕೂಡ ಮಾಡಿಸಿದ್ದೆ. ಈ ಪದ್ಯ ಎಷ್ಟು ಮಟ್ಟಿಗೆ ಜನಪ್ರಿಯವಾಯಿತು ಅಂದರೆ ಯಾವ ದೇಶಗಳ ಪ್ರೇಕ್ಷಕರು ಕೂಡ ಈ ಪದ್ಯದ ಅಭಿನಯವನ್ನು ನೋಡಿ ಸಂತೋಷಪಟ್ಟರಂತೆ. ಅವ್ರು ಹೇಳ್ತಾ ಇರ್ತಾರೆ. ಕಾರಣ ಆ ಸೊಗಸು, ರಸ ಅಲ್ಲಿರುವಂಥದ್ದು. ಬಹಿರಪಿನ ಪದಾನಾಂ ಪಂಕ್ತಿರಂತರ್ನ ಕಾಚಿತ್ ಕಿಮಿದಂ ಇಯಮಸೀತಾ ಪರ್ಣಶಾಲಾ ಕಿಮನ್ಯ ಅಹಮಪಿ ಕಿಲನಾಯಂ ಸರ್ವಥಾ ರಾಘವಶ್ಚೇತ್ ಕ್ಷಣಮಪಿ ನಹಿಸೋಢ ಹಂತ ಸೀತಾ ವಿಯೋಗಂ. ಅಲ್ಲ, ರಾಮ ಸೀತೆಯ ಇಬ್ಬರು ದೂರ ಆಗಿಬಿಟ್ಟಾಗ ಎಷ್ಟು ಸಂಕಟಪಟ್ಟಿರ್ಬೋದು ಅನ್ನೋದನ್ನು ವಾಲ್ಮೀಕಿ ಮಹರ್ಷಿಗಳು ಪಾಪ ಬರೆದಿದ್ದಾರೆ. ಅದರ ಬಗ್ಗೆ ಭೋಜರಾಜ ಹೇಳ್ತಾನೆ, ವಾಲ್ಮೀಕಿ ಗರ್ಭ ಮುನಿದೇವ ಕಠೋರ ಚೇತಾಹ. ಇಷ್ಟು ರಾಮನ ವಿರಹವನ್ನು, ಗೋಳಾಟವನ್ನು ವರ್ಣಿಸಿದ ವಾಲ್ಮೀಕಿನೇ ಕಠೋರವಾದ ಮನಸ್ಸಿನವನು, ನಾನಂತೂ ವರ್ಣಿಸೋಲ್ಲ ಆ ಗೋಳನ್ನು ಅಂತ. ಆದರೆ ಅದನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ಬೋದು ಅನ್ನೋದಕ್ಕೆ ಈ ಪದ್ಯ ನೋಡಿ. ರಾಮ ಸೀತೆ ಇಲ್ಲದ ಪರ್ಣಶಾಲೆಗೆ ಬಂದಿದ್ದಾನೆ. ಬಂದು ನೋಡ್ತಾನೆ, ಬಹಿರಪಿನ ಪದಾನಾಂ ಪಂಕ್ತಿರಂತರ್ನ ಕಾಚಿತ್. ಹೊರಗೆ ಹೋದ ಹೆಜ್ಜೆಗಳಿವೆ, ಅಲ್ಲೇ ಅನಾಮತ್ತಾಗಿ ನಿಂತು ಬಿಟ್ಟಿವೆ, ಮತ್ತು ಆ ಹೆಜ್ಜೆಗಳು ಒಳಗೆ ಬಂದಂತೆ ಕಾಣಿಸ್ತಾ ಇಲ್ವಲ್ಲ. ಕಿಮಿದ ಮಯ್ಯಂ ಅಸೀತಾ ಪರ್ಣಶಾಲಾ ಕಿಮನ್ಯ. ಸೀತೆ ಇಲ್ಲದ ಪರ್ಣಶಾಲೆ ನನಗೆ ಪರ್ಣಶಾಲೆ ಅಂತಲೇ ಅನ್ನಿಸ್ತಾ ಇಲ್ಲ. ಇದು ಪರ್ಣಶಾಲೆಯೋ ಅಥವಾ ಬೇರೆ ಏನೋ ಹೇಳೋ ಲಕ್ಷ್ಮಣ. ಅಹಮಪಿ ಕಿಲನಾಯಂ. ಇದನ್ನು ನೋಡೋದಕ್ಕೆ ನಾನಿದ್ದೀನ ಅಥವಾ ನಾನು ರಾಮನ, ನಾನು ಬೇರೆ ಯಾರಾನೋ? ಸೀತೆ ಇಲ್ಲದೆ ನನ್ನನ್ನೇ ನಾನು ಊಹೆ ಮಾಡ್ಕೊಳಕ್ಕಾಗೋಲ್ಲ, ನಾನು ಇನ್ಯಾರೋ ಬೇರೆಯವನಾಗ್ಬಿಟ್ಟಿದ್ದೀನಿ ಅಂತ. ಇದಕ್ಕಿಂತ ಚೆನ್ನಾಗಿ ರಾಮನ ಮತಿಭ್ರಮೆಯಾಗುವ ವಿಹ್ವಲತೆಯನ್ನು ಹೇಳೋದಕ್ಕೆ ಯಾರಿಗಾದ್ರೂ ಸಾಧ್ಯವ? ಮತ್ತೆ ನೋಡಿ, ಅವನು ದುಃಖ ಪಡ್ತಾ ಇದ್ದಾನೆ. ಮಧ್ಯೋಯಂ ಹರಿಭಿ ಸ್ಮಿತಂ ಹಿಮರುಚ ನೇತ್ರೇ ಕುರಂಗಿ ಗಣೈ ಕಾಂತಿಶ್ಚಂಪಕ ಕುಡ್ಮಲೈ ಕಲರವೋ ಹಾಹಾ ಕೃತ ಕೋಕಿಲೈ ಮಾತಂಗೈರ್ಗಮನಂ ಕಥಮಹೋ ಹಂಸೈರ್ವಿಭಜ್ಯಾಧುನಾ ಕಾಂತಾರೆ ಸಕಲೈರ್ವಿನಾಶ್ಯ ಪಶುವಾನ್ ನೀತಾಸಿ ಭೋ ಮೈಥಿಲಿ. ನನಗನ್ಸುತ್ತೆ ಈ ಕಾಡೇ ನಿನ್ನನ್ನು ಕದ್ದುಕೊಂಡು ಬಿಟ್ಟಿದೆ ಅಂತ. ಯಾಕೆ? ನಿನ್ನ ನಡುವನ್ನು ಸಿಂಹಗಳು ಕದ್ದುಕೊಂಡ್ಬಿವೆ, ನಿನ್ನ ನಗೆಯನ್ನು ಚಂದ್ರನೇ ಕದ್ದುಕೊಂಡು ಬಿಟ್ಟಿದ್ದಾನೆ, ನಿನ್ನ ಕಣ್ಣುಗಳನ್ನು ಜಿಂಕೆಗಳು ಗುಂಪಾಗಿ ಕದ್ದುಕೊಂಡು ಹೊರಟೋಗಿವೆ, ನಿನ್ನ ಕಾಂತಿಯನ್ನು ಈ ಸಂಪಿಗೆ ಹೂಗಳು ಅಪಹರಣ ಮಾಡಿವೆ, ನಿನ್ನ ಕಂಠವನ್ನು ಕೋಗಿಲೆಗಳು ಭಾಗ ಮಾಡಿಕೊಂಡಿವೆ, ನಿನ್ನ ಗತಿಯನ್ನು ಒಂದು ಕಡೆ ಆನೆಗಳು ಇನ್ನೊಂದು ಕಡೆ ಹಂಸಗಳು ಜಗಳ ಆಡಿ ಭಾಗ ಮಾಡ್ಕೊಂಡು ಬಿಟ್ಟಿವೆ. ನನಗನ್ಸುತ್ತೆ ಕಾಡೇ ನಿನ್ನನ್ನು ಹಂಚಿಕೊಂಡು ಬಿಟ್ಟಿದೆ ಅಂತ.
ಮತ್ತು ಇನ್ನೂ ಒಂದು ಮಾತು ಹೇಳ್ತಾನೆ, ತುಂಬ ಸುಂದರವಾದದ್ದು ಇದು. ಇದು ಹನುಮನ್ ನಾಟಕದ್ದೇ ಆದ ಪದ್ಯ. ಯುಕ್ತಮೇವ ಹಿ ಕೈಕೇಯ ಯದಹಂ ಪ್ರೋಷಿತೋ ವನಂ ಈದೃಶೀ ಯಸ್ಯ ಮೇ ಬುದ್ಧಿ ಮೃಗಃ ಕ್ವಾಪಿ ಹಿರಣ್ಮಯ. ನಮ್ಮಮ್ಮ ಕೈಕೇಯಿ ನನ್ನನ್ನು ಕಾಡಕ್ಕೆ ಕಳಿಸಿದ್ದೇ ಹೌದು, ಈ ಅಯೋಗ್ಯನಿಗೆ, ಪೆದ್ದನಿಗೆ, ಗಮಾರನಿಗೆ ರಾಜ್ಯ ಆಳೋಕ್ಕೆ ಬರೋಲ್ಲ ಅಂತ. ಯಾಕೆಂದರೆ ಎಲ್ಲಾದರೂ ಬಂಗಾರ ಜಿಂಕೆ ಇರೋಕ್ಕೆ ಸಾಧ್ಯವ. ಅದನ್ನು ಬೆನ್ನಟ್ಕೊಂಡು ಹೋಗಿದ್ದಾನೆ, ಇಂಥ ಪೆದ್ದ ಆಗಿರೋದ್ರಲ್ಲೇ ಇವನು ಊರಲ್ಲಿರಬಾರ್ದು, ಇವನು ರಾಜ ಆಗಬಾರ್ದು ಅಂತಲೇ ನಮ್ಮಮ್ಮ ಕಾಡಕ್ಕೆ ಕಳಿಸಿದ್ದು ಸರಿ ಆಯಿತು ಅಂತ ರಾಮ ಹೇಳ್ಕೊಳ್ಳುವಂಥದ್ದು. ಎಷ್ಟು ಸುಂದರವಾದಂಥ ಕಾವ್ಯ. ತನ್ನನ್ನು ತಾನು ನಿಂದಿಸಿಕೊಳ್ಳುವುದು ಈ ರೀತಿಯಾಗೂ ಸಾಧ್ಯವ? ಅದು ಆ ಕಳ್ಕೊಂಡಾಗ ಬರುವ ನೋವು. ಇದನ್ನೆಲ್ಲ ಆ ರಸಸ್ಥಿತಿಯಲ್ಲೇ ನೋಡಬೇಕು. ಹುಚ್ಚನಂತೆ ಆಗಿಬಿಟ್ಟಿದ್ದಾನೆ ರಾಮ. ತನ್ನ ಜೊತೆಗೇ ಇರುವ ಲಕ್ಷ್ಮಣನ ಕೇಳ್ತಾನೆ, ಕೇಯು ವದ ನಾಥನಾಥ ಕಿಮಿದಂ ದಾಸೋಸ್ಮಿತೆಯ ಲಕ್ಷ್ಮಣ. ಸ್ವಾಮಿ ನೀವು ಯಾರು? ರಾಮರಾಮ ಇದೇನನ್ನ ಹೇಳ್ತಿದ್ದೀಯಾ? ನಾನು ನಿನ್ನ ದಾಸಾನುದಾಸ ಲಕ್ಷ್ಮಣ ಅಲ್ವಾ? ಕೋಹಂ ವತ್ಸ, ಹಾಗಿದ್ರೆ ನಾನು ಯಾರಪ್ಪ ಮಗು? ಸ ಆರ್ಯ ಇವ ಭಗವಾನ್, ನೀನೇ ನಮ್ಮ ಆರ್ಯ, ನೀನು ದೊಡ್ಡವನು ನಮ್ಮಣ್ಣ. ಆರ್ಯ ಸಖು, ಆರ್ಯ ಅಂದರೆ ಯಾರು? ಅಣ್ಣ ಅಂದರೆ ಯಾರು? ರಾಘವ, ರಾಮ. ಹೌದಾ? ಕಿಂ ಕುರ್ಮೋ ವಿಜನೆ ವನೆ, ಏನು ಮಾಡ್ತಾ ಇದ್ದೀವಿ ನಾವೀಗ ಕಾಡಿನಲ್ಲಿ, ಯಾರೂ ಇಲ್ಲದ ಕಾಡಲ್ಲಿ? ತಥೈತೋ ದೇವಿ ಸಮುದ್ವೀಕ್ಷತೆ, ದೇವಿಯನ್ನು ಹುಡುಕಾಡ್ತಾ ಇದ್ದೀವಿ ನಾವು. ಕಾದೇವಿ ಯಾವಳಪ್ಪ ಅವಳು? ದೇವಿ ಜನಕಾಧಿರಾಜತನಯ, ಜನಕ ಮಹಾರಾಜನ ಮಗಳು. ಹಾ ಪ್ರಿಯೇ ಜಾನಕಿ, ಅಯ್ಯೋ ಜ್ಞಾಪಕ ಬಂತು ಈಗ ಸೀತೆ ಅಂತ. ಈ ತರಹ ಪದ್ಯ ಬರೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು ಕವಿ ನೋಡಿ. ಒಂದಾದರೂ ಕಠಿಣ ಶಬ್ದ ಇಲ್ಲ, ಕಾರುಣ್ಯ ಪ್ಲಾವಿತವಾದಂಥದ್ದು. ಆಮೇಲೆ ಜಟಾಯುವನ್ನು ನೋಡಿ ಹೇಳುವಂಥ ಮಾತು ಬಹಳ ಚೆನ್ನಾಗಿದೆ, ತುಂಬ ಹೃದಯಸ್ಪರ್ಶಿಯಾಗಿದೆ. ತಾತತ್ವಂ ನಿಜ ತೇಜಸೇವ ಗಮಿತಃ ಸ್ವರ್ಗಂ ವ್ರಜಸ್ವಸ್ಥಿತೆ ಭ್ರೂಮಸ್ತ್ವೇಕಮಿಮಂ ವಧೂಹೃತಿ ಕಥಾಂ ತಾತಾಂತಿಕೆ ಮಹಕೃತಾಃ ರಾಮೋಹಂ ಯದಿ ತದ್ಯನೆ ಕತಿಪಯೈಃ ವ್ರೀಡಾ ನಮತ್ಕಂದರಃ ಸಾರ್ಧಂ ಬಂಧು ಜನೇನ ಸೇಂದ್ರ ವಿಜಯೀ ವಕ್ತಾ ಸ್ವಯಂ ರಾವಣಃ. ಏನು ಚೆನ್ನಾಗಿರೋ ಪದ್ಯ. ಕಾನ್ಫಿಡೆನ್ಸ್, ವೀರ ಅಂತಂದರೆ, ಸ್ಥೈರ್ಯ ಅಂದರೆ ಇಂಥದ್ದು, ಕಲ್ಪನೆ ಅಂದರೆ ಇದು. ಜಟಾಯು ಅರೆಜೀವ ಕೊರಜೀವ ಆಗಿದ್ದಾನೆ, ಇನ್ನೇನು ಸಾಯ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ತಾತ ಅಪ್ಪ ತ್ವಂ ನಿಜ ತೇಜಸೇವ ಗಮಿತಃ ಸ್ವರ್ಗಂ ಪ್ರಜಸ್ವಸ್ಥಿತೆ, ನೀನು ನಿನ್ನ ಪರಾಕ್ರಮದಿಂದಲೇ ವೀರೋಚಿತವಾಗಿ ನೀನು ವೀರ ಮರಣವನ್ನು ಪಡೆದು ಸೂರ್ಯ ಬಿಂಬ ಭೇದನ ಮಾಡ್ಕೊಂಡು ಹೋಗ್ತಾ ಇದೆಯಾ. ನಾವೇನೂ ನಿನಗೆ ಪುಣ್ಯ ಕೊಡಬೇಕಾಗಿಲ್ಲ, ನಮ್ಮ ಪ್ರಯತ್ನ ಅಲ್ಲ, ನಿನ್ನ ಪ್ರಯತ್ನದಿಂದ, ಸ್ವಪ್ರಯತ್ನದಿಂದ ಸ್ವಾರ್ಜಿತ ಸ್ವರ್ಗ ನಿನ್ನದು. ಹಾಗಾಗಿ ಸ್ವಸ್ಥಿತೆ, ನಿನಗೆ ಒಳ್ಳೆಯದಾಗಲಿ, ನೀನು ಹೋಗು. ಆದರೆ ಒಂದೇ ನನ್ನ ಕೋರಿಕೆ, ಭ್ರೂಮಸ್ತ್ವೇಕಮಿಮಂ, ಒಂದು ಕೋರಿಕೆ ನೆರವೇರಿಸಬೇಕು ನೀನು. ವಧೂಹೃತಿ ಕಥಾಂ ತಾತಾಂತಿಕೆ ಮಾಕೃತಾಃ, ಅಲ್ಲಿಗೆ ಹೋದರೆ ನಿನಗೆ ಹಳೆ ದೋಸ್ತಿ ನಮ್ಮಪ್ಪ ದಶರಥ ಸಿಕ್ಕೇ ಸಿಗ್ತಾನೆ, ಅವನೆದುರಿಗೆ ನಿನ್ನ ಸೊಸೆನ ಯಾವನ ಕದ್ದುಕೊಂಡು ಹೋದ ಅಂತ ಮಾತ್ರ ಹೇಳಬೇಡ. ಯಾಕೆ? ರಾಮೋಹಂ, ನಾನು ರಾಮ, ಅವಮಾನ ತಾಳೋಕ್ಕಾಗೋಲ್ಲ. ಯದಿ ತದ್ದಿನೇ ಕತಿಪೈ, ಕೆಲವೇ ದಿವಸಗಳಲ್ಲಿ ವ್ರೀಡಾ ನಮತ್ಕಂದರ ಸಾರ್ಧಂ ಬಂಧುಜನೇನ ಸೇಂದ್ರ ವಿಜಯೀ ವಕ್ತಾ ಸ್ವಯಂ ರಾವಣ. ಈ ಥರ ಕೆಲಸ ನಾನು ಮಾಡಿ ಸತ್ತೆ ಅಂತ 10 ತಲೆಗಳನ್ನು ಬಗ್ಗಿಸ್ಕೊಂಡು ಬಂಧು ಮಿತ್ರ ಪುತ್ರ ಪರಿವಾರ ಸಮೇತನಾಗಿ ರಾವಣನೇ ನಮ್ಮಪ್ಪನ ಮುಂದೆ ಹೇಳೋ ಸ್ಥಿತಿ ಬರುತ್ತೆ. ಅದು ಆಗಲಿ, ನೀನು ಮಾತ್ರ ಹೇಳಬೇಡ ಈ ಕಥೆನ ಅಂತ. ಅಂದರೆ ಕೆಲವೇ ದಿವಸಗಳಲ್ಲಿ ತಾನು ರಾವಣನ ಸಪರಿವಾರವಾಗಿ, ಸಬಂಧುವಾಗಿ, ಸಸೈನ್ಯವಾಗಿ ಕೊಲ್ತೀನಿ, 10 ತಲೆಗಳನ್ನು ಬಗ್ಗಿಸ್ಕೊಂಡು, ದಶರಥ ಅವರೇ ನಿಮ್ಮ ಮಗ ನೋಡಿ ನಮ್ಮ ವಂಶನೇ ನಾಶ ಮಾಡಿಬಿಟ್ಟ, ನಿಮ್ಮ ಸೊಸೆನ ಏನೋ ಅಚಾತುರ್ಯದಿಂದ ಕದ್ಕೊಂಡು ಬಂದಿದ್ದಕ್ಕೆ ಅಂತ ಹೇಳ್ತಾನೆ. ಆ ಕಾಲ ಬರಲಿ ಅಂತ. ಈ ಥರ ಬರೀಬೇಕಲ್ವ ಕಾವ್ಯವನ್ನು, ಹೀಗೆ ಬರೀಬೇಕು. ಇಲ್ಲಿ ನೋಡಿ, ರಾಮಾನುಜರಿದ್ದಾರ, ಶಂಕರರಿದ್ದಾರ, ಮಧ್ವರಿದ್ದಾರ, ವಲ್ಲಭರಿದ್ದಾರ, ನಿಂಬಾರ್ಕರಿದ್ದಾರ, ಬಸವಣ್ಣ ಇದ್ದಾರೆ. ಯಾವ ಅಣ್ಣ ಯಾವ ಸುಣ್ಣ ಯಾರೂ ಬೇಕಿಲ್ಲ. ಬೇಕಾಗಿರೋದು ಶುದ್ಧ ಭಾವ, ಶುದ್ಧ ಕಲೆ, ಕಾವ್ಯ. ಇಲ್ಲಿ ತಂದಿಡ್ತಾರೆ ರಾಮಾಯಣವನ್ನು ಅಹಿಂಗಾರಗಳು ತೊಗೊಂಡ್ರು, ಮಹಾಭಾರತವನ್ನು ಮಾಧ್ವರು ತೊಗೊಂಡ್ರು ಅಂತಾರೆ. ರಸವನ್ನು ಯಾರು ತೊಗೊಳ್ಳೋರು? ಯಾರು ತೊಗೊಳ್ಳೋರಲ್ವ? ಇದು ನೋಡಿ ನನಗೆ ಬಹಳ ಬೇಸರವಾಗೋದಿದು. ನಮ್ಮ ಮತಗಳನ್ನು ಎಲ್ಲಿಯೋ ಅದ್ವೈತವೋ, ದ್ವೈತವೋ, ವಿಶಿಷ್ಟ ಅದ್ವೈತವೋ, ಶಕ್ತಿ ವಿಶಿಷ್ಟ ಅದ್ವೈತವೋ, ಜೈನವೋ, ಬೌದ್ಧವೋ, ಎಂಥದ್ದು ಒಂದು ಸುಡುಗಾಡು. ಅದನ್ನು ಇಟ್ಕೊಳ್ಳೋಣ ಎಲ್ಲೋ ವಾದ ಗ್ರಂಥಗಳಲ್ಲಿ, ತರ್ಕ ಗ್ರಂಥಗಳಲ್ಲಿ, ಉಪನಿಷತ್ತಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಈ ಜಗಳನ. ರಾಮಾಯಣ ಮಹಾಭಾರತಗಳಲ್ಲಿ, ಕಾಳಿದಾಸಾದಿಗಳ ಕವಿಗಳ ಕಾವ್ಯದಲ್ಲಿ ಅಲ್ಲಿ ಯಾಕೆ ತರಬೇಕು ಗೊತ್ತಾಗೋಲ್ಲ. ನಮ್ಮ ಬಹುಪಾಲು ವ್ಯಾಖ್ಯಾನಗಳು, ಪ್ರವಚನಕಾರರು ಇದೇ ಮಾಡ್ತಾಯಿದ್ದಾರೆ. ಆ ಭೀಮನ್ ದೊಡ್ಡವನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬನ್ನಂಜೆ ಗೋವಿಂದಾಚಾರ್ಯರಿಂದ ಪ್ರಭಂಜನಾಚಾರ್ಯರವರೆಗೂ ಎಲ್ಲರೂ ಜೀವ ಹಾಕಿ ಪ್ರಯತ್ನ ಮಾಡ್ತಾರೆ ಇರ್ತಾರೆ. ಭೀಮ ದೊಡ್ಡವನಾದ್ರೇನು, ಭೀಮ ಸಣ್ಣವನಾದ್ರೇನು, ಮಹಾಭಾರತ ದೊಡ್ಡದಾಗಿಲ್ವಾ? ಅದನ್ನು ನೋಡೋಣ ಅಷ್ಟೇ. ಎತ್ರ ಯೋಗೇಶ್ವರ ಕೃಷ್ಣೋ ಎತ್ರ ಪಾರ್ಥೋ ಧನುದ್ರಹ ಅಲ್ಲಿ ಅವಗ್ರಹ ಹಾಕಬೇಕು ಮಧ್ವಾಚಾರ್ಯರಿಗೆ.
ಹಾಕ್ಬಿಟ್ಟು ಅಧನುರ್ಧರ ಅಂತ ಮಾಡಬೇಕು. ಬಿಲ್ ಹಿಡಿದೇ ಇರತಕ್ಕಂಥ ಪೃಥೆಯ ಮಗ ಧರ್ಮರಾಜ ಇಲ್ವೋ ಬಿಲ್ ಹಿಡಿದಿದ್ದಕ್ಕೆ ಅವನಿರಬಾರ್ದು, ಭೀಮ ಇರಬೇಕು ಅಂತ. ಏಕೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಇರಬೇಕು ಅಂತ. ಹೀಗ ಮಾಡೋಕ್ಕೆ ಹೋಗೋದು ಕಾವ್ಯವನ್ನು ಎಲ್ಲ. ಮಿಲ್ಟನ್ ಬರೆದಿದ್ರು ಕ್ರಿಶ್ಚಿಯನ್ ಕಾವ್ಯವಾದರೂ ರಮಣೀಯ. ಅವನು ಮುಸ್ಲಿಂ ಬರೆದಂಥ ಕಾವ್ಯವಾದರೂ ಉಮರ್ ಖಯ್ಯಾಮನ ರುಬಾಯತ್ತು ಚೆನ್ನಾಗಿದೆ. ಯಾರು ಬರೆದ್ರೆ ಏನು ಸ್ವಾಮಿ? ನಮ್ಮನೆ ಗಟ್ಟಿ ಹಾಲು ಸಾಬಿ ತಂದು ಕೊಟ್ಟರೆ ಬೇಡ ಅಂತೀವ, ನೀರು ಹಾಲನ್ನು ಬ್ರಾಹ್ಮಣ ಜನವಾರತಿ ಇಟ್ಕೊಂಡು ಬಂದರೆ ನಾವು ತೊಗೋತೀವ? ಖಂಡಿತ ಇಲ್ಲ. ಭಾಳ ಮಡಿಯಾಗಿ ತುಳಸಿ ತೀರ್ಥಕ್ಕೆ ಆಪ್ರೇಷನ್ ಮಾಡ್ತೀನಿ ಆದರೆ ಗ್ಯಾರಂಟಿ ಇಲ್ಲ ಅಂತ ಅನ್ನೋ ಹತ್ರಕ್ಕೆ ನಾವು ಹೋಗ್ತೀವ? ಅಥವಾ ಇನ್ನೆಲ್ಲೋ ಚರ್ಚಲ್ಲಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾನೆ, ಗ್ಯಾರಂಟಿ ಸರಿಯಾಗಿ ಆಪ್ರೇಷನ್ ಮಾಡ್ತಾನೇನು, ಅವನು ಬೇಕಾ ನಮಗೆ? ಹೀಗಾಗಿ ಯಾವುದ್ರೊಳಗೆ ಯಾವ ಜಾತಿ ಮತ ಇಂಥದ್ದು ನೋಡ್ತೀವಿ. ಕಾವ್ಯ ಆ ರೀತಿಯಾದದ್ದು. ಇಟ್ಸ್ ಎ ಲಂಗ್ ಸ್ಪೇಸ್ ಆಫ್ ಎಮೋಷನ್ಸ್. ಅದನ್ನು ಗಮನಿಸಬೇಕು. ಅಂಥದ್ದನ್ನು ನಾವು ಕಾಣಬೇಕಾದದ್ದಿಲ್ಲಿ. ಆಮೇಲೆ ನೋಡಿ, ಸೀತಾ ವಿಯೋಗ ತಪ್ತನಾದ ರಾಮ ಇಂಥ ರೀತಿ ಒದ್ದಾಡ್ತಾನೆ ಅನ್ನೋದಕ್ಕೆ ಲಕ್ಷ್ಮಣನ ಜೊತೆ ಮಾತಾಡ್ತಾನೆ. ಲಕ್ಷ್ಮಣನಿಗೆ ಪಾಪ ಪಡಬಾರ್ದು ಕಷ್ಟ. ರಾಮನ ಸೀತಾ ವಿಯೋಗ ತಪ್ತನನ್ನು ನಿಭಾಯಿಸೋದು ತುಂಬ ಕಷ್ಟ. 1 ವರ್ಷ ನಿಭಾಯಿಸ್ದ ಲಕ್ಷ್ಮಣ, ಅದು ಯಾರಿಗೂ ಆಗುವಂಥದ್ದಲ್ಲ. ಸೌಮಿತ್ರೇ ನನು ಸೇವ್ಯತಾಂ ತರುತಲಂ ಚಂಡಾಂಶ ರುಜೃಂಭತೆ. ಸೌಮಿತ್ರೆ, ಯಾವುದಾದ್ರು ಮರದ ನೆರಳು ಹುಡುಕಪ್ಪ, ಮರದ ನೆರಳು ಬೇಗ ಬೇಕು, ಬಿಸಿಲು ತಾಳೋಕ್ಕಾಗ್ತಾ ಇಲ್ಲ, ಸೂರ್ಯ ಉರಿತಾ ಇದ್ದಾನೆ. ಚಂಡಾಂಶೋರ್ ನಿಶಿಕಾಕಥ ರಘುಪತೆ ಚಂದ್ರೋಯ ಮುನ್ಮೀಲತಿ. ಅಣ್ಣ, ಚಂಡಾಂಶ ಸೂರ್ಯ ಎಲ್ಲಿ? ಈಗ ರಾತ್ರಿ ಚಂದ್ರ ಎದ್ದಿರೋದು. ವತ್ಸೈತದ್ ಭವತಾ ಕಥಂನು ವಿದಿತಂ ಧತ್ತೇ ಕುರಂಗಂಯತ. ನಿನಗೆ ಹೇಗೆ ಗೊತ್ತಾಯಿತು? ಹೌದು, ಮಧ್ಯೆ ಕಳಂಕ ಇದೆ, ಅದು ಜಿಂಕೆ ಥರ ಇದೆ, ಅದಕ್ಕೆ ಅದು ಚಂದ್ರ ಇರಬೇಕಲ್ವಾ? ಕ್ವಾಸಿ ಪ್ರೇಯಸಿ ಹಾ ಕುರಂಗನೇನೆ ಚಂದ್ರಾನನೇ ಜಾನಕಿ. ಅಯ್ಯೋ, ಜಿಂಕೆ ಗಣ್ಣವಳೆ, ಚಂದ್ರಮುಖಿಯೇ ಸೀತೆ, ಎಲ್ಲಿಗೆ ಹೋದೆ ಅಂತ ಆಳೋದಕ್ಕೆ ಶುರು ಮಾಡ್ತಾನೆ ಅಂತ. ಆಮೇಲೆ ನೋಡಿ, ಮತ್ತೊಂದು ಅಶೋಕ ವೃಕ್ಷವನ್ನು ನೋಡಿ ರಾಮ ಹೇಳುವಂಥದ್ದು. ಇದು ಯಶೋವರ್ಮ ಅನ್ನುವ ಮಹಾರಾಜ, ಅವನು ದೊಡ್ಡ ಕವಿಯಾಗಿದ್ದ, ಕವಿಪೋಷಕನಾಗಿದ್ದ, ಭವಭೂತಿ ಅವನ ಆಸ್ಥಾನದಲ್ಲಿಯೇ ಇದ್ದ ಅಂತ ಹೇಳ್ತಾರೆ. ಅವನು ಕಾನ್ಯಕುಬ್ಜದ ಅಧೀಶ್ವರನಾಗಿದ್ದ ಯಶೋವರ್ಮ. ಅವನು ರಾಮಾಭ್ಯುದಯ ಅನ್ನೋ ಒಂದು ಕಾವ್ಯ ಬರೆದ, ನಾಟಕ ಬರೆದ. ದುರ್ದೈವದಿಂದ ಆ ಒಳ್ಳೆಯ ನಾಟಕ ನಮಗೆ ಸಿಕ್ಕಿಲ್ಲ. ಅದರ ತುಂಡು ತುಣುಕುಗಳನ್ನೇ ಪುನಾರಚನೆ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ವಿ ರಾಘವನ್. ಅವರ ಸಮ್ ಓಲ್ಡ್ ಲಾಸ್ಟ್ ರಾಮ ಪ್ಲೇಸ್ ಅನ್ನುವ ಗ್ರಂಥದಲ್ಲಿ ಇದು ಮುಖ್ಯ ಭಾಗವನ್ನೇ ಆಕ್ರಮಿಸಿಕೊಂಡಿದೆ. ಈ ರಾಮಾಭ್ಯುದಯ, ಆನಂದವರ್ಧನ ಮೊದಲಾದವರೆಲ್ಲ ತುಂಬ ಕೊಂಡಾಡಿರುವಂಥದ್ದು ಈ ನಾಟಕ. ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಉಲ್ಲೇಖ ಮಾಡುವ ಆ ಪದ್ಯವನ್ನು ಇಲ್ಲಿ ಕವಿ ಅನಾಮತ್ತಾಗಿ ತಗೊಂಡಿದ್ದಾನೆ. ಪದ್ಯ ತುಂಬ ಚೆನ್ನಾಗಿದೆ. ರಾಮಾಯಣದ ಕಿಷ್ಕಿಂಧಾಕಾಂಡದ ಆರಂಭದಲ್ಲಿಯೇ ವಸಂತ ವೈಭವದ ವರ್ಣನೆ ಬರುತ್ತೆ. ವಸಂತವನ್ನು ನೋಡಿ ವಿರಹ ವಿಹ್ವಲನಾದ ರಾಮ ಇಡೀ ಅಶೋಕ ಮಡಿಯಿಂದ ಮುಡಿಯವರೆಗೆ ಚಿಗುರು ಹೂವನ್ನು ತಳೆದು ಉರಿದು ಹೋಗ್ತಾ ಇರೋ ಥರ ಕಾಣಿಸ್ತಾ ಇದೆ, ನೋಡಿದ್ರೆ ನಾನೇ ವಿರಹದಿಂದ ಉರಿ ಥರ ಕಾಣಿಸ್ತಾ ಇದೆ ಅಂತ ಬಿಟ್ಟಂತಾನೆ. ಆ ದುಂಬಿಗಳ ಕಲರವ ಒಂದು ಒಣಗಿರುವ ಮರ ದಗದಗನೆ ಉರಿದಾಗ ಬರುವ ಶಬ್ದದಂತೆ, ಆ ದುಂಬಿಗಳು ಹಾರ್ತಾ ಇರೋದು ಹೊಗೆ ಬರುವಂತೆ ಎಲ್ಲ ಕಾಣಿಸ್ತಾ ಇದೆ ಅಂತ ವಾಲ್ಮೀಕಿಗಳು ಅದ್ಭುತ ಕಾವ್ಯ ಅಲ್ಲಿ ಬರೆದಿದ್ದಾರೆ. ಇಲ್ಲಿ ಅಶೋಕವನ್ನು ನೋಡಿ ರಾಮ, ನೀನು ಅಶೋಕ ನಾನು ಸಶೋಕ ಅಂತ ಹೇಳ್ತಾನೆ. ರಕ್ತಸ್ತ್ವಂ ನವಪಲ್ಲವೈ ರಹಮಪಿ ಶ್ಲಾಘ್ಯೈ ಪ್ರಿಯಾಯ ಗುಣೈ. ನೀನು ಹೊಸ ಚಿಗುರುಗಳಿಂದ ಕೆಂಪಿಗೆ ಶೋಭಿಸ್ತಾ ಇದೆಯಾ. ಅಶೋಕದ ಚಿಗುರು ಒಳ್ಳೆ ಸೊಗಸಾದ ಮಾವಿನ ಚಿಗುರಿಗಿಂತ ಕೆಂಪು ಬಣ್ಣದಲ್ಲಿರುತ್ತೆ. ರಕ್ತ ಅನ್ನೋದಕ್ಕೆ ಕೆಂಪು ಅಂತ ಪ್ರೀತಿ ಅಂತ ಅರ್ಥ ಇದೆ. ನಿನಗೆ ಹೇಗೆ ಚಿಗುರಿದೆಯೋ ರಕ್ತತೆ, ನನಗೂ ಸೀತೆಯ ಗುಣಗಳಲ್ಲಿ ರಕ್ತಿ ಅನುರಕ್ತಿ ಉಂಟು. ತ್ವಾಮಾಯಂತೆ ಶಿಲೀಮುಖ ಸ್ಮರಧನರು ಮುಕ್ತಾಸ್ತಥಾ ಮಾಮಪಿ. ನಿನ್ನಲ್ಲಿಗೆ ತಾವಾಗಿ ಶಿಲೀಮುಖಗಳು ದುಂಬಿಗಳು ಬರ್ತವೆ, ನನ್ನಲ್ಲಿಗೆ ಮನ್ಮಥನ ಬಾಣಗಳಿಂದ ಶಿಲೀಮುಖ ಅಂದರೆ ಆದ್ಯಂತ ಲೋಹದಿಂದ ನಿರ್ಮಿತವಾದ ಬಾಣಕ್ಕೆ ಶಿಲೀಮುಖ ಅಂತ ಕರೀತಾರೆ. ಅವುಗಳು ಬಂದು ನನಗೆ ಬೀಳ್ತಾ ಇವೆ. ಕಾಂತಾಪಾದ ತಲಾ ಹತಿಸ್ತವ ಮುದೆ ತದ್ವನ್ ಮಮಾಪಿ. ಕಾಂತೆಯ ಪಾದದ ಒದೆತ ನಿನಗೆ ಇಷ್ಟ ಆಗುತ್ತದೆ. ಸುಂದರಿ ಕಾಲಿಗೆ ಅಲಂಕಾರ ಮಾಡಿಕೊಂಡು ಒದ್ದರೆ ಅಶೋಕ ಹೂ ಬಿಡುತ್ತದೆ ಅಂತ ಕವಿಕಲ್ಪನೆ. ಸೀತೆ ಒದ್ದರೂ ತನಗೆ ಪ್ರೀತಿ ಆಗುತ್ತದೆ ಅಂತ ತನಗೆ. ತದ್ವನ್ ಮಮಾಪಿ ಆವಯೋಸ್ತುಲ್ಯಂ ಸರ್ವಂ ಅಶೋಕ. ಹೀಗೆ ನನಗೂ ನಿನಗೂ ಸಮಾನ ಎಲ್ಲ ಇದ್ದರೂ ಕೇವಲ ಮಹಂ ಧಾತ್ರ ಸಶೋಕ ಕೃತ. ಅರೆ ಬ್ರಹ್ಮ ನನ್ನನ್ನು ಮಾತ್ರ ಸಶೋಕ ಮಾಡಿಬಿಟ್ಟ, ನಿನ್ನನ್ನು ಅಶೋಕ ಮಾಡಿಬಿಟ್ಟ. ನಿನ್ನನ್ನು ಶೋಕ ಇಲ್ಲದೆ ಮಾಡಿದ, ನನ್ನ ಶೋಕ ಸಹಿತನನ್ನಾಗಿ ಮಾಡಿದನಲ್ಲ, ಎಂಥದ್ದು ಇದು ಅಂತ. ಇನ್ನು ಮುಂದಿನ ಪದ್ಯ ಅಂತೂ ತುಂಬ ತುಂಬ ಸುಂದರವಾದಂಥದ್ದು. ಹಾರೋ ನಾರೋಪಿತ ಕಂಠೆ ಮಯಾ ವಿಶ್ಲೇಷ ಭೀರುಣ ಇದಾನೀಂ ಅಂತರೇ ಜಾತ ಪರ್ವತ ಸರಿತೋ ದ್ರುಮಾ.
ಒಂದು ಹೂವಿನ ಮಾಲೆ ಹಾಕಿಕೊಂಡ್ರೆ ಕಾಡಲ್ಲಿ ಚೆನ್ನಾಗಿರೋ ಹೂವು ಬಿಟ್ಟಿದೆ ಅಂತ ಸೊಂಪಾಗಿ ಹೂಮಾಲೆಯನ್ನು ಮಾಡಿ ಕಟ್ಟಿ ಕೊರಳಿಗೆ ಹಾಕ್ಕೊಂಡು ಅಪ್ಪಿಕೊಂಡ್ರೆ ಸೀತೆಗೂ ತನಗೂ ಮಧ್ಯೆ ಆಹಾರ ಅಡ್ಡ ಬರುತ್ತದೆ ಅಂತ ಅದನ್ನೂ ಹಾಕ್ಕೊಳ್ತಾ ಇರಲಿಲ್ಲ. ಇಂದು ನಮ್ಮಿಬ್ಬರ ಮಧ್ಯೆ ಬೆಟ್ಟ, ನದಿ, ಕಾಡು, ಸಮುದ್ರ ಅಂತ. ಈ ವಿಷಮಾಲಂಕಾರ ಇದೆಯಲ್ಲ, ಹಾಗಿದ್ದಿದ್ದು ಹೀಗಾಯಿತು ಅಂತ ಎಂಥ ಪರಿಣಾಮವನ್ನು ಕೊಟ್ಟಿದೆ. ಆಮೇಲೆ ಆ ಸೀತೆಯ ಒಡವೆಗಳನ್ನು ವಾನರರು ಕೊಡ್ತಾರಲ್ಲ, ಅದನ್ನು ನೋಡಿ ರಾಮ ಹೇಳುವಂಥದ್ದು, ಜಾನಕ್ಯ ಏವ ಜಾನಾಮಿ ಭೂಷಣಾನೀತಿ ನಾನ್ಯಥ ವತ್ಸಲಕ್ಷ್ಮಣ ಜಾನೀಶೆ ಪಶ್ಯತ್ವಮಪಿ ತತ್ವತಃ. ಜಾನಕ್ಯ ಏವ ಜಾನಾಮಿ ಭೂಷಣಾನಿ ಇತಿ ನಾನ್ಯಥ. ನನಗೆ ಸೀತೆಯ ಒಡವೆ ಬಿಟ್ಟು ಇನ್ಯಾವುದೂ ಯಾರ್ದೂ ಒಡವೆ ಗೊತ್ತಿಲ್ಲವಾದ್ದರಿಂದ ಇದು ಯಾರ ಒಡವೆ ಏನು ಅಂತ ಗುರುತಿಸೋಕ್ಕಾಗಲ್ಲ ಅಂತ ರಾಮ ಹೇಳ್ತಾನೆ. ಬಹಳ ಚೆನ್ನಾಗಿದೆ. ಈಗ ನೋಡಿ, ನಮಗೆ ಒಬ್ಬರೇ ಗೊತ್ತಿದ್ದರೆ ಇನ್ನೊಬ್ಬರು ಗೊತ್ತಿಲ್ಲ ಅಂದರೆ ಅದು ಹೌದಾ ಅಲ್ವಾ ಅಂತ ಡೌಟ್ ಮಾಡೋಕ್ಕೂ ಕಷ್ಟ ಆಗಿಬಿಡುತ್ತೆ. ಈಗ ನಮಗೆ ಯಾರೋ ಒಬ್ಬರು ಬಿಟ್ಟು ಇನ್ಯಾರೂ ಗೊತ್ತಿಲ್ಲ ಅಂದರೆ ಇದು ಅವ್ರದ್ದೇ ಫೋಟೋನಾ ಅಂತ ಡೌಟಿಂದ ಹೇಳಿದಾಗ ನಮಗೆ ಇನ್ನೊಬ್ಬರು ಹೇಗಿದ್ದಾರೆ ಅಂತ ಊಹೆ ಮಾಡ್ಕೊಳ್ಬೇಕಾಗತ್ತೆ. ಇದು ಬಹಳ ಸೂಕ್ಷ್ಮವಾದ ತರ್ಕ. ಸೀತೆ ಬಿಟ್ಟು ಮತ್ತೊಬ್ಬರು ಒಡವೆ ಮುಟ್ಟಿ ಗೊತ್ತಿಲ್ಲ, ನೋಡಿ ಗೊತ್ತಿಲ್ಲ, ದಿಟ್ಟಿಸಿ ಗೊತ್ತಿಲ್ಲವಾದ್ದರಿಂದ ಇದು ಸೀತೆಯದ ಹೌದಾ ಅಂತ ಸಂದೇಹ ಬರ್ತಾ ಇದೆ ಅಂತ ಒಮ್ಮೆ ಹೋಲಿಸಿ ನೋಡ್ಕೊಳ್ಳೋಕೆ ಇನ್ನೊಂದು ಬೇಕಲ್ವ, ಅದಕ್ಕೋಸ್ಕರ ಅದು ಇಲ್ಲ. ಹಾಗಾಗಿ ಲಕ್ಷ್ಮಣ, ನಿನಗೇನಾದರೂ ಗೊತ್ತಾಗುತ್ತಾ ನೋಡು ಅಂತ ಕೇಳ್ತಾನೆ. ಆಗ ವಾಲ್ಮೀಕಿ ರಾಮಾಯಣದ ಶ್ಲೋಕವನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ. ತುಂಬ ಸುಂದರ ಪ್ರಸಿದ್ಧ ಶ್ಲೋಕ. ಹಾರೋ ನಾರೋಪಿತ ಕಂಠೆ ಮಯ ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಅಣ್ಣ, ನನಗೆ ಹಾರ ಗೊತ್ತಿಲ್ಲ, ಕೇಯೂರ ತೋಳ್ಬಂದಿ ಗೊತ್ತಿಲ್ಲ, ಕಿವಿಯೋಲೆ ಗೊತ್ತಿಲ್ಲ, ದಿನ ದಿನ ಪಾದ ನಮಸ್ಕಾರ ಮಾಡ್ತಾ ಇದ್ದರಿಂದ ಪಾದಕ್ಕೆ ಹಾಕ್ಕೊಳ್ಳುವ ನೂಪುರ ಮಾತ್ರ ನನಗೆ ಗೊತ್ತು, ಮತ್ತು ಇನ್ಯಾವುದೂ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಲಕ್ಷ್ಮಣ ಹೇಳುವಂಥದ್ದು ಉನ್ನತೋನ್ನತವಾದಂಥ ಭಾವ ಅದು. ಆಮೇಲೆ ಈ ಅಂಕದ ಕಡೆಯ ಒಂದು ಪದ್ಯವನ್ನು ನಾವು ನೋಡಬಹುದು. ಯತ್ವನ್ಯತ್ರ ಸಮಾನ ಕಾಂತಿಸಲಿಲೇ ಮಗ್ನಂ ತದಿಂದೀವರಂ ಮೈಘೈರಂತರಿತಃ ಪ್ರಿಯೇ ತವ ಮುಖಚ್ಛಾಯಾನುಕಾರಿ ಶಶಿ ಏಪಿ ತ್ವದ್ಗಮನಾನುಕಾರಿ ಗತಯಸ್ತೆ ರಾಜಹಂಸಾಗತಾಃ ತ್ವತ್ಸಾದೃಶ್ಯ ವಿನೋದ ಮಾತ್ರಮಪಿ ಮೇ ದೈವೇನ ನ ಕ್ಷಮ್ಯತೆ. ಇದು ಯಶೋವರ್ಮನ ರಾಮಾಭ್ಯುದಯದ ಪದ್ಯವೇ ಆಗಿದೆ. ಪ್ರಸ್ರವಣ ಗುಹೆಯಲ್ಲಿ ಮಾಲ್ಯವತ್ ಪರ್ವತದಲ್ಲಿ ಮಳೆಗಾಲವನ್ನು ಕಳೆಯೋದಿಕ್ಕೆ ಅಂತ ರಾಮ ಬಂದಿದ್ದಾನೆ. ಕಷ್ಟವಾಗಿ ನೂಗ್ತಾ ಇದ್ದಾನೆ. ಸುಗ್ರೀವಸ್ಯ ನದೀನಾಂಚ ಪ್ರಸಾದ ಮನುಪಾಲಯನ್ನಂತ ವಾಲ್ಮೀಕಿ ಹೇಳ್ತಾರೆ. ಸುಗ್ರೀವ ಮತ್ತು ನದಿ ಎರಡೂ ಪ್ರಸಾದವಾಗೋದನ್ನೇ, ನದಿ ನೀರು ತಿಳಿಯಾಗಬೇಕು, ಸುಗ್ರೀವ ತನ್ನ ಕಡೆ ಜಲಸ ಬಿಟ್ಟು ತಿರುಗಬೇಕು, ಇದಕ್ಕಾಗಿ ಕಾದಿರೋದು ಅಂತ ಸುಮಾರು 3-4 ತಿಂಗಳು ಕಾದಿದ್ದ. ಆಗ ಮಳೆಗಾಲದಲ್ಲಿ ಇನ್ನೂ ವಿರಹ ಹೆಚ್ಚು ಅಂತಾರೆ. ಅದಕ್ಕೆ ಕಾರಣ ಏನು ಅಂತ ರಾಮ ಹೇಳ್ತಾ ಇದ್ದಾನೆ. ತ್ವನ್ನೇತ್ರ ಸಮಾನ ಕಾಂತಿ ಸಲಿಲೇ ಮಗ್ನಂತ ದಿಂದೀವರಂ. ಕನ್ನೈದಲಿಯನ್ನಾದರೂ ನೋಡಿ ನಿನ್ನ ಕಣ್ಣುಗಳನ್ನು ನೋಡಿ ಸಮಾನ ಮಾಡ್ಕೊಳ್ಳೋಣ ಅಂತಂದರೆ ಕೆರೆ ಎಲ್ಲ ತುಂಬಿ ತುಳುಕಾಡುವಷ್ಟು ನೀರು ಬಂದು ಮುಳುಗೋಗ್ಬಿಟ್ಟಿವೆ ಆ ಕನ್ನೈದಿಲೆಗಳು. ಮೇಘೈರಂತರಿತ ಪ್ರಿಯೇ ತವ ಮುಖ ಛಾಯಾನುಕಾರಿ ಶಶಿ. ನಿನ್ನ ಮುಖದ ನೆರಳನ್ನು ಹೋಲುವ ಚಂದ್ರ, ಅವನನ್ನಾದರೂ ನೋಡ್ಕೊಳ್ಳೋಣ, ಒರಿಜಿನಲ್ ಇಲ್ಲದೇ ಡೂಪ್ಲಿಕೇಟು ಅಂತಂತೀವಿ. ಆ ರೀತಿ ಆ ಚಂದ್ರ ಮೋಡಗಳಲ್ಲಿ ಮರೆಯಾಗ್ಬಿಟ್ಟ. ಏಪಿ ತ್ವದ್ಗಮನಾನುಕಾರಿ ಗತಯಸ್ತೆ ರಾಜಹಂಸ ಆಗತಃ. ನಿನ್ನ ನಡಿಗೆಯ ಒಂದಂಶವನ್ನಾದರೂ ಹೋಲುವಂಥ ಈ ರಾಜಹಂಸಗಳನ್ನು ನೋಡೋಣ ಅಂದರೆ ಮಳೆಗಾಲದಲ್ಲಿ ಅವು ಇಲ್ಲದೆ ಎಲ್ಲ ಮಾನಸ ಸರೋವರಕ್ಕೆ ಹೊರಟೋಗ್ಬಿಟ್ಟಿವೆ. ಹೀಗಾಗಿ ನಿನ್ನ ಹತ್ತಿರಕ್ಕೆ ಬರುವ ಹೋಲಿಕೆಯ ಕಳಪೆಯ ಮಾದರಿಗಳನ್ನಾದರೂ ನೋಡಿ ಸಮಾಧಾನ ಮಾಡಿಕೊಳ್ಳೋಣ ಅಂದರೆ ವಿಧಿ ಅದಕ್ಕೂ ಅವಕಾಶ ಇಲ್ಲದೆ ಎಲ್ಲ ಒಂದೇ ನಿರಂಧ್ರ ತಮಸ್ಸು ಮಳೆ ಮಾಡಿಬಿಟ್ಟಿದ್ದಾನೆ ಅಂತ ಕವಿ ಹೇಳುವ ಈ 5ನೇ ಅಂಕದ ಕೊನೆಯ ಪದ್ಯದಿಂದ ಈ ಹೊತ್ತಿನ ವಿಷಯಗಳನ್ನು ನೋಡಿದ್ದಾಯಿತು. ನಾಳೆ ಮತ್ತೆ ನೋಡೋಣ. ನಮಸ್ಕಾರ.